ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ಅರ್ಥಶಾಸ್ತ್ರದ ಅಂದ್ರೆ ಇಕನಾಮಿಕ್ಸಿನ 3ನೆಯ ಪಾಠ ಪ್ರೊಡಕ್ಷನ್ ಅಂಡ್ ಕಾಸ್ಟ್. ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಚಾಪ್ಟರ್ನಲ್ಲಿ ಏನೆಲ್ಲ ಕಲಿಯ ಸಿಗುತ್ತೆ, ಯಾವುದೆಲ್ಲ ಟಾಪಿಕ್ಸ್ನ ನಾವು ತಿಳ್ಕೊಳ್ಬೇಕಾಗತ್ತೆ ನೋಡೋಣ ಬನ್ನಿ. ಈ ಚಾಪ್ಟರ್ನ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿದೆ ತಿಳ್ಕೊಳ್ಳೋಣ. ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಚಾಪ್ಟರಿನಿಂದ 2 ಪ್ರಶ್ನೆ 1 ಮಾರ್ಕ್ಸಿಗೆ, 1 ಪ್ರಶ್ನೆ 2 ಮಾರ್ಕ್ಸಿಗೆ, 4 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. 6 ಮಾರ್ಕ್ಸಿಗೆ 1 ಪ್ರಶ್ನೆ ಕೇಳುತ್ತಾನೆ. ಈ ಚಾಪ್ಟರಿನಿಂದ ಒಟ್ಟು 10 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ ಮಕ್ಕಳ. ಹಾಗಾದ್ರೆ 1 ಮಾರ್ಕ್ಸಿಗೆ 2 ಪ್ರಶ್ನೆ 2 ಮಾರ್ಕ್ಸ್ ಆಯ್ತು. 2 ಮಾರ್ಕ್ಸಿನ 1 ಪ್ರಶ್ನೆ ಮತ್ತೆ 2 ಮಾರ್ಕ್ಸ್ ಆಯ್ತು. 4 ಮಾರ್ಕ್ಸಿಗೆ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಸೊ ಈ ಚಾಪ್ಟರಿನಿಂದ 4 ಮಾರ್ಕ್ ಕ್ವೆಶ್ಚನ್ಸ್ ಬರೋದಿಲ್ಲ. 6 ಮಾರ್ಕ್ಸಿಗೆ 1 ಪ್ರಶ್ನೆ ಕೇಳುತ್ತಾನೆ, ಅಲ್ಲಿಗೆ 6 ಮಾರ್ಕ್ ಆಯ್ತು. ಒಟ್ಟು ಈ ಪಾಠದಿಂದ 10 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿಗೆ ಬರುತ್ತೆ. ಹಾಗಾದ್ರೆ ಈ ಪಾಠದಲ್ಲಿ ಏನೆಲ್ಲ ಕಲಿಯ ಸಿಗುತ್ತೆ, ಏನೆಲ್ಲ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಇದೆ, ಹೇಗೆಲ್ಲ ಒಂದು ಬಿಸ್ನೆಸ್ಸಿನ ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಡಿಸೈಡ್ ಆಗುತ್ತೆ, ಎಲ್ಲವನ್ನು ಈ ಪಾಠದಲ್ಲಿ ಕಲಿಯೋಣ ಮಕ್ಕಳ. ಹಾಗಾದ್ರೆ ಮೊದಲನೇ ಟಾಪಿಕ್ ಏನು ನೋಡೋಣ ಬನ್ನಿ. ಪ್ರೊಡಕ್ಷನ್ ಫಂಕ್ಷನ್ ದ ಫೌಂಡೇಶನ್. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನರ್ಥ? Production function is the relationship between the tangible inputs and tangible outputs. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಪ್ರೊಡಕ್ಷನ್ ಫಂಕ್ಷನ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟ್ಯಾಂಜಿಬಲ್ ಇನ್ಪುಟ್ಸ್ ಮತ್ತು ಟ್ಯಾಂಜಿಬಲ್ ಔಟ್ಪುಟ್ಸ್. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನರ್ಥ? ಯಾವುದೇ ಒಂದು ಫರ್ಮಿನಲ್ಲಿ ಯಾವ ಯಾವ ರಾ ಮೆಟೀರಿಯಲ್ಗಳನ್ನ ಹಾಕಿ ಯಾವ ಯಾವ ಔಟ್ಪುಟ್ ಅನ್ನ ಅಂದ್ರೆ ಫೈನಲ್ ಪ್ರೊಡಕ್ಷನ್ ಅನ್ನ ಆಚೆ ತೆಗಿತಾ ಇದ್ದಾರೆ, ಅದಕ್ಕೆ ನಾವೇನಂತ ಕರಿತೇವೆ? ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೇವೆ. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನರ್ಥ? ಇಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟ್ಯಾಂಜಿಬಲ್ ಇನ್ಪುಟ್ಸ್ ಮತ್ತು ಟ್ಯಾಂಜಿಬಲ್ ಔಟ್ಪುಟ್. ಇದನ್ನ ಬೇರೆ ರೀತಿಯಲ್ಲಿ ಕೂಡ ಹೇಳಬಹುದು. ಪ್ರೊಡಕ್ಷನ್ ಫಂಕ್ಷನ್ ಇಸ್ ದ ಫಿಸಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ಸ್ ಅಂಡ್ ದಿ ಔಟ್ಪುಟ್ಸ್. ಸೊ ಯಾವುದೇ ಒಂದು ಟಚಬಲ್, ಫೀಲಬಲ್, ಎಕ್ಸ್ಪೀರಿಯನ್ಸಬಲ್ ಇನ್ಪುಟ್ ಅನ್ನ ಕೊಟ್ಟು ಟಚಬಲ್, ಫೀಲಬಲ್, ಎಕ್ಸ್ಪೀರಿಯನ್ಸಬಲ್ ಔಟ್ಪುಟ್ ಅನ್ನ ಆಚೆ ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಅದೇ ಡೆಫಿನಿಷನ್ ಕೂಡ ದ ಪ್ರೊಡಕ್ಷನ್ ಫಂಕ್ಷನ್ ಆಫ್ ಅ ಫರ್ಮ್ is the relationship between inputs used and outputs produced. ಸೊ ನಾವು ಯಾವುದೇ ಇನ್ಪುಟ್ ಹಾಕಿ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಆಫ್ ಔಟ್ಪುಟ್ ಆರ್ ಪಾಸಿಬಲ್ ಫಾರ್ ವೇರಿಯಸ್ ಕ್ವಾಂಟಿಟೀಸ್ ಆಫ್ ಇನ್ಪುಟ್ಸ್. ಸೊ ನಾವು ಯಾವ ಇನ್ಪುಟ್ ಹಾಕಿದ್ರೂ ಕೂಡ ನಮ್ಮ ಆರ್ಗನೈಸೇಷನ್ಗೆ, ನಮ್ಮ ಸಂಸ್ಥೆಗೆ, ನಮ್ಮ ಫರ್ಮಿಗೆ ಮ್ಯಾಕ್ಸಿಮಮ್ ಔಟ್ಪುಟ್ ಬರಬೇಕಾಗತ್ತೆ. ಏನು ಎಕ್ಸಾಂಪಲ್ ಇದಕ್ಕೆ? ನಾವೊಂದು ಲೈವ್ ಎಕ್ಸಾಂಪಲ್ ಅನ್ನೇ ತಗೊಳ್ಳೋಣ. ಫುಡ್ ಎಕನಾಮಿಕ್ಸ್ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಎಕನಾಮಿಕ್ಸ್. ಸೊ ಟ್ಯಾಂಜಿಬಲ್ ಇನ್ಪುಟ್ಸ್, ಟ್ಯಾಂಜಿಬಲ್ ಔಟ್ಪುಟ್ಸಿಗೆ ನಾವೊಂದು ಸಣ್ಣ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ದೋಸೆಯ ಹಿಟ್ಟು ಟ್ಯಾಂಜಿಬಲ್ ಇನ್ಪುಟ್, ಕರೆಕ್ಟಾ? ನಾನು ದೋಸೆಯ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮ್ಯಾಕ್ಸಿಮಮ್ ಔಟ್ಪುಟ್ ಆಫ್ ದೋಸೆಸ್ ತೆಗಿಬಹುದು, ಇಡ್ಲಿಗಳನ್ನ ತೆಗಿಬಹುದು, ಪಡ್ಡುಗಳನ್ನ ತೆಗಿಬಹುದು. ಟ್ಯಾಂಜಿಬಲ್ ಇನ್ಪುಟ್ ಅಂಡ್ ಟ್ಯಾಂಜಿಬಲ್ ಔಟ್ಪುಟ್. ಸೊ ನಾನು ಯಾವುದೇ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಯಾವುದೇ ಕಾಂಬಿನೇಷನ್ ಅಲ್ಲಿ ಹಾಕ್ಲಿ, ಅದೇನದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಡೀಟೇಲ್ ಆಗಿ ನಾವು ಕಲಿಯೋಣ. ನನ್ನ ಲೆವೆಲ್ ಆಫ್ ಔಟ್ಪುಟ್ ಯಾವಾಗ್ಲೂ ಏನಿರಬೇಕಾಗತ್ತೆ? ಮ್ಯಾಕ್ಸಿಮಮ್ ಇರಬೇಕಾಗತ್ತೆ ಅಥವಾ ಬೆಸ್ಟ್ ಇರಬೇಕಾಗತ್ತೆ. ಇಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ ಏನು? ಅ ಫಾರ್ಮರ್ ಯೂಸಿಂಗ್ 2 hours labor per day, 1 hectare of land to produce maximum 2 tons of wheat.
So this can be expressed as quantity is equal to capital into labor, where Q is the wheat produced, K is the land, L is the labor hours. So K ಅಂದ್ರೆ ಇಲ್ಲಿ ಲ್ಯಾಂಡ್ ಅಥವಾ ನಾವೇನು ಬಂಡವಾಳ ಹಾಕಿದ್ದೀವಿ, L ಅಂದ್ರೆ ನಮ್ಮ ಲೇಬರ್. ಏನಿದು ಲೇಬರು, ಬಂಡವಾಳ, ಇಷ್ಟೊಂದು ಟರ್ಮಿನಾಲಜೀಸ್ ಇದೆಯಲ್ಲ, ಏನು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ಅದನ್ನ ನಾವೇ ಮುಂದೆ ಹೋಗ್ತಾ ಕಲಿಯೋಣ ಮಕ್ಕಳ. ಎನಿ ಡೌಟ್? ಸೊ ರೀಕ್ಯಾಪಿಂಗ್, ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನರ್ಥ? ಯಾವುದೇ ರಿಲೇಶನ್ಶಿಪ್ ಬಿಟ್ವೀನ್ ದ ಟ್ಯಾಂಜಿಬಲ್ ಇನ್ಪುಟ್ಸ್ ಅಂಡ್ ದ ಟ್ಯಾಂಜಿಬಲ್ ಔಟ್ಪುಟ್ಸ್ ದಟ್ ಗಿವ್ಸ್ ಮೀ ದ ಬೆಸ್ಟ್ ಲೆವೆಲ್ ಆಫ್ ಔಟ್ಪುಟ್, ಅದನ್ನ ನಾನು ಏನಂತ ಕರಿತೇನೆ? ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೇನೆ. ಇನ್ ಅದರ್ ವರ್ಡ್ಸ್, ಇಟ್ ಇಸ್ ದ ಫಿಸಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ಸ್ ಅಂಡ್ ದಿ ಔಟ್ಪುಟ್ಸ್. ಆ ಇನ್ಪುಟ್ಸ್ ಅನ್ನ ನಾನು ಯಾವುದೇ ಕಾಂಬಿನೇಷನ್ ಅಲ್ಲಿ ಹಾಕಿರ್ಲಿ, ನನ್ನ ಔಟ್ಪುಟ್ ಯಾವಾಗ್ಲೂ ಏನಾಗಿರಬೇಕು? ಬೆಸ್ಟ್, ಮ್ಯಾಕ್ಸಿಮಮ್ ಆಗಿರಬೇಕು. ನಾನು ನಿಮಗೆ ದೋಸೆ ಹಿಟ್ಟಿನ ಎಕ್ಸಾಂಪಲ್ ಕೊಟ್ಟೆ. ಇನ್ಪುಟ್ ದೋಸೆ ಹಿಟ್ಟು, ಬೆಸ್ಟ್ ಪಾಸಿಬಲ್ ಔಟ್ಪುಟ್ ಇಡ್ಲಿ, ದೋಸೆ, ಪಡ್ಡು. ಅದಕ್ಕೆ ನಾನು ಎಷ್ಟು ದೋಸೆ ಹಿಟ್ಟನ್ನ ಹಾಕಿದ್ದೀನಿ, ಎಷ್ಟು ಲೇಬರ್ ಬಳಸಿದ್ದೀನಿ, ಇನ್ಪುಟ್ಸ್. ಎಷ್ಟು ಔಟ್ಪುಟ್ ಅನ್ನ ತೆಗಿತಾ ಇದ್ದೇನೆ, ಔಟ್ಪುಟ್. ನಾನಿಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಮತ್ತೊಂದು ಎಕ್ಸಾಂಪಲ್ ಯಾವುದು? ಒಬ್ಬ ಫಾರ್ಮರ್ ಒಂದು ಭೂಮಿಯಲ್ಲಿ ಎಷ್ಟು ಬೆಳೆಯನ್ನ ಆಚೆ ತೆಗಿಬಹುದು, ಎಷ್ಟು ಲೇಬರ್ ಅನ್ನ ಉಪಯೋಗಿಸ್ಕೊಂಡು ಅಂತ. ಆ ಲೇಬರ್ ಇಂಟು ಕ್ಯಾಪಿಟಲ್ ಮಾಡಿದಾಗ ನನಗೆ ಬೆಸ್ಟ್ ಪ್ರೊಡಕ್ಷನ್ ಫಂಕ್ಷನ್ ಅಥವಾ ಬೆಸ್ಟ್ ಔಟ್ಪುಟ್ ಏನಿದೆ ಅದು ಸಿಗುತ್ತೆ. ಇದರ ಒಂದು ಕೀ ಕ್ಯಾರೆಕ್ಟರಿಸ್ಟಿಕ್ ಏನು? ಅ ಪ್ರೊಡಕ್ಷನ್ ಫಂಕ್ಷನ್ ಇಸ್ ಡಿಫೈನ್ಡ್ ಫಾರ್ ಅ ಗಿವನ್ ಟೆಕ್ನಾಲಜಿ. Technological improvements create new production function with maximum higher output levels. So ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ನಮ್ಮ ಔಟ್ಪುಟ್ ಕೂಡ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ. ಇದಕ್ಕೆ ಮತ್ತೊಮ್ಮೆ ಬೆಸ್ಟ್ ಎಕ್ಸಾಂಪಲ್ ಚಪಾತಿಯನ್ನ ತಗೊಳ್ಳೋಣ. ಯಾವುದೇ ಒಂದು ಹೋಟೆಲ್ನಲ್ಲಿ ಚಪಾತಿಯನ್ನ ಲೇಬರ್ ಲಟ್ಟಿಸ್ತಾ ಹೋಗಿ ಪ್ರಿಪೇರ್ ಮಾಡಿದಾಗ ಬರ್ತಕ್ಕಂತಹ ಔಟ್ಪುಟ್ ಆಫ್ ಚಪಾತೀಸ್, ಅದೇ ಚಪಾತಿಯನ್ನ ನಾವು ರೋಟಿ ಮೇಕರ್ ಅಥವಾ ಚಪಾತಿ ಮೇಕರ್ ಮಷೀನ್ ಇಟ್ಕೊಂಡು ಚಪಾತಿಗಳನ್ನ ಪ್ರೊಡ್ಯೂಸ್ ಮಾಡಕ್ಕೆ ಹೊರಟಾಗ ನಮಗೆ ಸಿಗ್ತಕ್ಕಂತಹ ನಂಬರ್ ಆಫ್ ಚಪಾತೀಸ್ ಅಲ್ಲಿ ಖಂಡಿತ ವ್ಯತ್ಯಾಸ ಇರುತ್ತೆ. ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಆಸ್ ವಿ ಇಂಟ್ರಡ್ಯೂಸ್ ಟೆಕ್ನಾಲಜಿ. ಯಾವುದೇ ಪ್ರೊಡಕ್ಷನ್ ಫಂಕ್ಷನ್ ನಲ್ಲಿ ಟೆಕ್ನಾಲಜಿ ಬೆಳೀತಾ ಹೋದಂತೆಲ್ಲ ಔಟ್ಪುಟ್ ಕೂಡ ಏನಾಗುತ್ತೆ? ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಸಣ್ಣ ಎಕ್ಸಾಂಪಲ್ ಆಫ್ ಚಪಾತೀಸ್ ಅನ್ನ ಕೊಟ್ಟೆ. ಅದೇ ರೀತಿ ನಮ್ಮ ಕಂಪ್ಯೂಟರ್ಸ್, ಹಳೆ ಕಾಲದಲ್ಲಿ ಬ್ಯಾಂಕ್ ಅಲ್ಲಿ ಎಲ್ಲವನ್ನೂ ಕೈಯಲ್ಲಿ ಬರಿಬೇಕಿತ್ತು. ಒಬ್ಬ ಕ್ಯಾಶಿಯರ್ ಅಥವಾ ಕ್ಲರ್ಕ್ ಮ್ಯಾಕ್ಸಿಮಮ್ ದಿನಕ್ಕೆ ಎಷ್ಟು ವೇಗವಾಗಿ ಬರೆದ್ರು 20 ರಿಂದ 30 ಪಾಸ್ಬುಕ್ ಬರಿಬೋದಿತ್ತು. ಇವತ್ತು ಪಾಸ್ಬುಕ್ ಪ್ರಿಂಟಿಂಗ್ ಮಷೀನ್ ಬಂದಿದೆ. ಸಾವಿರಾರು ಪಾಸ್ಬುಕ್ಗಳನ್ನ ಒಂದು ದಿನದಲ್ಲಿ ಪ್ರಿಂಟ್ ಮಾಡಿ ಕೊಡ್ತಾರೆ. ಕ್ಯಾಶ್, ಮುಂಚೆ ಕ್ಯಾಶ್ ಕೌಂಟಿಂಗ್ ಮಷೀನ್ ಇರಲಿಲ್ಲ. ಕ್ಯಾಶ್ ಕೌಂಟಿಂಗ್ ಮಷೀನ್ ಇಲ್ಲದಿದ್ದಾಗ ಅಟ್ ಬೆಸ್ಟ್ ಒಬ್ಬ ಕ್ಯಾಶಿಯರ್ 10 ಕೋಟಿ ಎಣಿಸ್ಬೋದಿತ್ತು, 20 ಕೋಟಿ ಎಣಿಸ್ಬೋದಿತ್ತು. ಇಡೀ ದಿನಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು 10 ಕೋಟಿ 20 ಕೋಟಿಯನ್ನ 15 ರಿಂದ 20 ನಿಮಿಷದೊಳಗೆ ಆ ಕೌಂಟಿಂಗ್ ಮಿಷಿನ್ ಎಣಿಸಿ ಮುಗಿಸುತ್ತೆ. ಟೆಕ್ನಾಲಜಿಕಲ್ ಇನೋವೇಷನ್ ಅಥವಾ ಟೆಕ್ನಾಲಜಿ ಯಾವಾಗಲೂ ನಮ್ಮ ಔಟ್ಪುಟ್ ಅನ್ನ ಏನ್ ಮಾಡುತ್ತೆ? ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಮುಂದೆ ಏನ್ ಓದ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಪ್ರೊಡಕ್ಷನ್ ಫಂಕ್ಷನ್ನಿನ ಅರ್ಥ ಏನು? ಇನ್ ಡೆಪ್ತ್ ಅಲ್ಲಿ ಹೇಗೆ ಇದನ್ನ ಅನಲೈಸ್ ಮಾಡೋದು ನೋಡೋಣ ಬನ್ನಿ. ಪ್ರೊಡಕ್ಷನ್ ಫಂಕ್ಷನ್ ಶೋ ಹೌ ದ ಫರ್ಮ್ಸ್ ಇನ್ಪುಟ್ಸ್ ಟು ಕ್ರಿಯೇಟ್ ಔಟ್ಪುಟ್. While firms may use different inputs, we often simplify it to main factors. Two main factors ಯಾವುದದು? ಲೇಬರ್ ಮತ್ತು ಕ್ಯಾಪಿಟಲ್. ಸೊ ಯಾವುದೇ ಒಂದು ಆರ್ಗನೈಸೇಷನ್ನಿನಲ್ಲಿ ನಾನು ಪ್ರೊಡಕ್ಷನ್ ಫಂಕ್ಷನ್ ಅಂತ ಮಾತಾಡಿದಾಗ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಒಂದು ಲೇಬರ್, ಮತ್ತೊಂದು ಯಾವುದು? ಕ್ಯಾಪಿಟಲ್. ಸೊ ನಾನು ಎಲ್ಲೆಲ್ಲಿ ಇನ್ಪುಟ್ ಅನ್ನೋ ಪದವನ್ನ ಬಳಸ್ತೇನೆ, ದಿಸ್ ಇಸ್ ನಥಿಂಗ್ ಬಟ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಸೊ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಲ್ಲಿ 2 ಬರುತ್ತೆ. ಒಂದು ಲೇಬರ್, ಮತ್ತೊಂದು
ಕ್ಯಾಪಿಟಲ್. ಸೊ ಯಾವುದೇ ಪ್ರೊಡಕ್ಷನ್ ಫಂಕ್ಷನ್ ನಲ್ಲಿ ಇನ್ಪುಟ್ ಅಂದಿದ ತಕ್ಷಣ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಒಂದು ಲೇಬರ್, ಮತ್ತೊಂದು ಕ್ಯಾಪಿಟಲ್. ಲೇಬರ್ ಅನ್ನ ನಾವು ಎಲ್ ಅನ್ನೋ ಸಿಂಬಲ್ ಜೊತೆಗೆ ಡಿನಾಮಿನೇಟ್ ಮಾಡಿದ್ರೆ, ಕ್ಯಾಪಿಟಲ್ ಅನ್ನ ನಾವು ಕೆ ಅನ್ನೋ ಸಿಂಬಲ್ ಜೊತೆಗೆ ಡಿನಾಮಿನೇಟ್ ಮಾಡ್ತೀವಿ. ಪ್ರೊಡಕ್ಷನ್ ಫಂಕ್ಷನ್ ಅನ್ನ ತೋರಿಸೋದು ಹೇಗೆ? ಕ್ಯೂ ಇಸ್ ಈಕ್ವಲ್ ಟು ಎಫ್ ಎಲ್ ಕಾಮಾ ಕೆ. ಇದು ನಮಗೆ ಒಂದು ಇಂಪಾರ್ಟೆಂಟ್ MCQ ಕೂಡ ಹೌದು. ಒಂದು ಮಾರ್ಕಿಗೆ ಕೇಳ್ತಾನೆ, ಹೌ ಇಸ್ ಪ್ರೊಡಕ್ಷನ್ ಫಂಕ್ಷನ್ ಡಿನೋಟೆಡ್? ಕ್ಯೂ ಇಸ್ ಈಕ್ವಲ್ ಟು ಎಫ್ ಓಪನ್ ದ ಬ್ರಾಕೆಟ್ ಲೇಬರ್ ಕಾಮಾ ಕ್ಯಾಪಿಟಲ್ ಕ್ಲೋಸ್ ದ ಬ್ರಾಕೆಟ್. ಸೊ ಪ್ರೊಡಕ್ಷನ್ ಫಂಕ್ಷನ್ ಅನ್ನ ನಾವು ಎರಡು ಮೇನ್ ಇನ್ಪುಟ್ಸ್ ಜೊತೆಗೆ ಡಿನೋಟ್ ಮಾಡ್ತೇವೆ. ಯಾವುದು ಆ ಎರಡು ಇಂಪಾರ್ಟೆಂಟ್ ಇನ್ಪುಟ್ಸ್? ಲೇಬರ್ ಮತ್ತು ಕ್ಯಾಪಿಟಲ್. ಇಂಟ್ರೆಸ್ಟಿಂಗ್. ಹಾಗಾದ್ರೆ Q is the maximum output that can be produced using different combinations of labor and capital. ಏನಿದು Q ಅಂದ್ರೆ ಮ್ಯಾಕ್ಸಿಮಮ್ ಔಟ್ಪುಟ್, ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಲೇಬರ್ ಅಂಡ್ ಕ್ಯಾಪಿಟಲ್. ಇದನ್ನ ನಾವು ಐಸೋಕ್ವಾಂಟ್ ಕರ್ವ್ ಅನ್ನೋ ಟಾಪಿಕ್ಕಿನಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನರ್ಥ? ಇಟ್ ಇಸ್ ದ ಫಿಸಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ಸ್ ಅಂಡ್ ದಿ ಔಟ್ಪುಟ್ಸ್ ವೇರ್ ಮೈ ಔಟ್ಪುಟ್ ಮಸ್ಟ್ ಆಲ್ವೇಸ್ ಬಿ ಮ್ಯಾಕ್ಸಿಮಮ್. ಇಂಟ್ರೆಸ್ಟಿಂಗ್. ಹಾಗಾದರೆ ಯಾವುದ ಎರಡು ಇನ್ಪುಟ್ಟು? ಒಂದು ಲೇಬರು, ಮತ್ತೊಂದು ಕ್ಯಾಪಿಟಲ್ಲು. ಲೇಬರ್ ಅನ್ನ ನಾನು ಎಲ್ಲಿನಿಂದ ಡಿನೋಟ್ ಮಾಡಿದ್ರೆ, ಕ್ಯಾಪಿಟಲ್ ಅನ್ನ ನಾವು ಕೆ ಇಂದ ಡಿನೋಟ್ ಮಾಡ್ತೀವಿ. ಪ್ರೊಡಕ್ಷನ್ ಫಂಕ್ಷನ್ಗೆ ಇರ್ತಕ್ಕಂತಹ ಈಕ್ವೇಶನ್ ಏನು ಸರ್ ಅಂತ ನೀವು ಕೇಳಬಹುದು. ಈಕ್ವೇಶನ್ ಹೀಗಿದೆ: ಕ್ಯೂ ಇಸ್ ಈಕ್ವಲ್ ಟು ಎಫ್ ಓಪನ್ ದ ಬ್ರಾಕೆಟ್ ಎಲ್ ಕಾಮಾ ಕೆ ಕ್ಲೋಸ್ ದ ಬ್ರಾಕೆಟ್. ಅಂದ್ರೆ ನಮ್ಮ ಪ್ರೊಡಕ್ಷನ್ ಫಂಕ್ಷನಿನಲ್ಲಿ ಯಾವುದೇ ಮೆಥಡ್ ಆಫ್ ಇನ್ಪುಟ್ಸ್ ಅನ್ನ ತಗೊಳ್ಳಿ, ನಮ್ಮ ಔಟ್ಪುಟ್ ಯಾವಾಗ್ಲೂ ಏನಾಗಿರಬೇಕು? ಮ್ಯಾಕ್ಸಿಮಮ್ ಆಗಿರಬೇಕು. ಮೆಜಾರಿಟಿ ಎಕನಾಮಿಕ್ಸ್ ಮಕ್ಕಳು ನೀವೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ತೀರಾ. ಇದು ಬೇಸಿಕ್ ಕಾಮನ್ ಸೆನ್ಸ್. ನಾನು ಯಾವುದೇ ಫರ್ಮಿನಲ್ಲಿ, ಯಾವುದೇ ಸಂಸ್ಥೆಯಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನ ಆಚೆ ತೆಗಿಯಕ್ಕೆ ನೋಡ್ತೀನಿ. ಆ ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನ ಹೇಗೆ ಆಚೆ ತೆಗೆಯೋದು, ಅದಕ್ಕೆ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ಅನ್ನ ನಾನು ಪ್ರಯತ್ನ ಪಡ್ತೇನೆ. ನಾನು ಯಾವುದೇ ಇನ್ಪುಟ್ಸ್ ಹಾಕ್ಲಿ, ಯಾವುದೇ ಕಾಂಬಿನೇಷನ್ ಅಲ್ಲಿ ಹಾಕ್ಲಿ, ನನ್ನ ಔಟ್ಪುಟ್ ಯಾವಾಗ್ಲೂ ಏನಾಗಿರಬೇಕು? ಮ್ಯಾಕ್ಸಿಮಮ್ ಆಗಿರಬೇಕು, ಬೆಸ್ಟ್ ಆಗಿರಬೇಕು. ಇದನ್ನ ಇನ್ ಡೀಟೇಲ್ ಆಗಿ ಐಸೋಕ್ವಾಂಟ್ ಅನ್ನೋ ಟಾಪಿಕ್ ಅಲ್ಲಿ ಕಲಿಯೋಣ ಮಕ್ಕಳ. ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಐಸೋಕ್ವಾಂಟ್ ಕರ್ವ್, ಈಕ್ವಲ್ ಔಟ್ಪುಟ್ ಕಾಂಬಿನೇಷನ್ಸ್. ಏನು ಐಸೋಕ್ವಾಂಟ್ ಕರ್ವ್ ಅಂದ್ರೆ? ಸಿಂಪಲ್ ಮಕ್ಕಳ. In any organization, whether I increase the labor, decrease the capital, decrease the labor, increase the capital, ಯಾವುದೇ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಲ್ಲಿ ನಾನು ಏನೇ ವೇರಿಯೇಷನ್ ಮಾಡಲಿ, ನನ್ನ ಲೆವೆಲ್ ಆಫ್ ಔಟ್ಪುಟ್ ಯಾವಾಗಲೂ ಏನಿರಬೇಕು? ಮ್ಯಾಕ್ಸಿಮಮ್ ಇರಬೇಕು. ಅದನ್ನ ನಾವೇನಂತ ಕರಿತೇವೆ? ಐಸೋಕ್ವಾಂಟ್ ಕರ್ವ್ ಅಂತ ಕರಿತೇನೆ. So at all possible combinations of inputs, my output level must always be the best, maximum, or it should remain constant. Kadime agabardu. So ಐಸೋಕ್ವಾಂಟ್ ಕರ್ವ್ ಅಂದ್ರೆ ಏನರ್ಥ? ವೆದರ್ ಐ ಇನ್ಕ್ರೀಸ್ ದ ಲೇಬರ್, ಡಿಕ್ರೀಸ್ ದ ಕ್ಯಾಪಿಟಲ್, ಡಿಕ್ರೀಸ್ ದ ಲೇಬರ್, ಇನ್ಕ್ರೀಸ್ ದ ಕ್ಯಾಪಿಟಲ್, ಯಾವುದೇ ಕಾಂಬಿನೇಷನ್ಸ್ ಆಫ್ ಇನ್ಪುಟ್ಸ್ ಆಗಿರಲಿ, ನನ್ನ ಔಟ್ಪುಟ್ ಯಾವಾಗಲೂ ಏನಾಗಿರಬೇಕು? ಮ್ಯಾಕ್ಸಿಮಮ್ ಆಗಿರಬೇಕು. ಇಟ್ ಮಸ್ಟ್ ಗಿವ್ ಮೀ ದ ಬೆಸ್ಟ್ ಲೆವೆಲ್ ಆಫ್ ಔಟ್ಪುಟ್, ಸೇಮ್ ಲೆವೆಲ್ ಆಫ್ ಔಟ್ಪುಟ್, ಕಾನ್ಸ್ಟೆಂಟ್ ಲೆವೆಲ್ ಆಫ್ ಔಟ್ಪುಟ್. ಅದನ್ನ ನಾನು ಏನಂತ ಕರಿತೇನೆ? ಐಸೋಕ್ವಾಂಟ್ ಅಂತ ಕರಿತೇನೆ. ಸೊ ಇನ್ ಸಿಂಪಲ್ ವರ್ಡ್ಸ್, ವೆದರ್ ಐ ಇನ್ಕ್ರೀಸ್ ದ ಕ್ಯಾಪಿಟಲ್, ಡಿಕ್ರೀಸ್ ದ ಲೇಬರ್, ಡಿಕ್ರೀಸ್ ದ ಕ್ಯಾಪಿಟಲ್, ಇನ್ಕ್ರೀಸ್ ದ ಲೇಬರ್, ಯಾವುದೇ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ಆಗಿರಲಿ, ನನ್ನ ಔಟ್ಪುಟ್ ಯಾವಾಗಲೂ ಸೇಮ್ ಇರಬೇಕು, ಕಾನ್ಸ್ಟೆಂಟ್ ಇರಬೇಕು, ಬೆಸ್ಟ್ ಇರಬೇಕು, ಮ್ಯಾಕ್ಸಿಮಮ್ ಇರಬೇಕು. ಇದನ್ನ ನಾನೇನಂತ ಕರಿತೇನೆ?
ಐಸೋಕ್ವಾಂಟ್ ಕರ್ವ್ ಅಂತ ಕರಿತೇನೆ. ಸೊ ಐಸೋಕ್ವಾಂಟ್ ಕರ್ವ್ ಅಂದ್ರೆ ಏನು ಅರ್ಥ? ಅಟ್ ಎನಿ ಪಾಸಿಬಲ್ ಲೆವೆಲ್ಸ್ ಆಫ್ ಕಾಂಬಿನೇಷನ್ಸ್ ಆಫ್ ಇನ್ಪುಟ್ ನನ್ನ ಔಟ್ಪುಟ್ ಯಾವಾಗಲೂ ಏನಾಗಿರಬೇಕು? ಸೇಮ್ ಆಗಿರಬೇಕು, ಬೆಸ್ಟ್ ಆಗಿರಬೇಕು, ಮ್ಯಾಕ್ಸಿಮಮ್ ಆಗಿರಬೇಕು, ಅಥವಾ ಕಾನ್ಸ್ಟೆಂಟ್ ಆಗಿರಬೇಕು. ಇದನ್ನ ನಾವೊಂದು ಎಕ್ಸಾಂಪಲ್ ತಗೊಂಡು ಹೇಗೆ ಡಿನೋಟ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಐ ವಿಲ್ ಟೇಕ್ ಅ ಕಾಂಬಿನೇಷನ್. ನೆಕ್ಸ್ಟ್ ನಾನು ಕ್ಯಾಪಿಟಲ್ ಅನ್ನ ತಗೊಳ್ತೇನೆ ಮತ್ತು ಲೇಬರ್ ಅನ್ನ ತಗೊಳ್ತೇನೆ. ಕಾಂಬಿನೇಷನ್ ನಮಗೆ 5 ಕಾಂಬಿನೇಷನ್ ಬೇಕಾದ್ರೆ 5 ನೋಡೋಣ. ನಮ್ಮ ಎಕನಾಮಿಕ್ಸ್ ಅಲ್ಲಿ ಒಂದು ಬೆಸ್ಟ್ ಏನಂದ್ರೆ, ನೀವು ಯಾವುದೇ ಗ್ರಾಫ್ ಡ್ರಾ ಮಾಡಬೇಕಿದ್ರೂ ಸಹ ನೀವು ಆ ಗ್ರಾಫಿಗೆ ಯಾವುದೇ ಪೂರ್ವ ನಿರ್ಧಾರಿತ ಅಂದ್ರೆ ಪ್ರೀ ಡಿಸೈಡೆಡ್ ನಂಬರ್ಸ್ಗಳನ್ನ ತಗೊಳ್ಳತಕ್ಕಂತಹ ಅವಶ್ಯಕತೆ ಇಲ್ಲ. ನೀವು ಆನ್ ಸ್ಪಾಟ್ ಅಲ್ಲಿ ಆ ಟಾಪಿಕ್ ನಿಮಗೆ ಗೊತ್ತಿದ್ರೆ ಯಾವ ನಂಬರ್ಗಳನ್ನ ಕೂಡ ತಗೊಂಡು ಆ ಟಾಪಿಕ್ ಅನ್ನ ನೀವು ಸಾಲ್ವ್ ಮಾಡಬಹುದು. ದಟ್ ಇಸ್ ದ ಬ್ಯೂಟಿ ಆಫ್ ಎಕನಾಮಿಕ್ಸ್. ಅದಕ್ಕೆ ನಾವು ಎಕನಾಮಿಕ್ಸ್ ಅನ್ನ ಮದರ್ ಆಫ್ ಕಾಮರ್ಸ್ ಅಂತ ಕರೆಯೋದು ಮಕ್ಕಳ. ಸೊ ಯಾವುದೇ ನಂಬರ್ಗಳು ಪೂರ್ವ ನಿರ್ಧಾರಿತ ಅಲ್ಲ. ಆ ನಿಮಿಷದಲ್ಲಿ ಆ ಸ್ಪಾಟಿನಲ್ಲಿ ನಾವು ಯಾವ ನಂಬರ್ಸ್ ಬೇಕಾದ್ರೂ ತಗೊಂಡು ಆ ಪ್ರಾಬ್ಲಮ್ ಅನ್ನ, ಆ ಗ್ರಾಫ್ ಅನ್ನ ಆರಾಮಾಗಿ ಸಾಲ್ವ್ ಮಾಡಬಹುದು. ಯೆಟ್ ಸ್ಟಿಲ್ ಅವರ್ ಥಿಯೋರಿ ವಿಲ್ ರಿಮೈನ್ ದ ಸೇಮ್, ಇಟ್ ವಿಲ್ ರಿಮೈನ್ ದ ಬೆಸ್ಟ್. ಈಗ ನಂಬರ್ಸ್ ಅನ್ನ ತಗೊಳ್ಳೋಣ. ಸೊ 10, 8, 6, 4 ಮತ್ತೆ 2. ಕ್ಯಾಪಿಟಲ್ಲು ಜಾಸ್ತಿಯಿಂದ ಕಡಿಮೆ ಆಗ್ತಾ ಇದೆ. ಲೇಬರ್ ಏನಾಗುತ್ತೆ? ಕ್ಯಾಪಿಟಲ್ ಮ್ಯಾಕ್ಸಿಮಮ್ ಇದ್ದಾಗ ಲೇಬರ್ ಯಾವಾಗಲೂ ಕಡಿಮೆ ಇರ್ತಾರೆ. 2, 4, 6, 8 ಮತ್ತು 10. ಲೇಬರು ಸ್ಲೋ ಆಗಿ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಸೊ ಕ್ಯಾಪಿಟಲ್ ಜಾಸ್ತಿಯಿಂದ ಕಡಿಮೆಗೆ ಇಳಿದ್ರೆ ಲೇಬರ್ ಕಡಿಮೆಯಿಂದ ಜಾಸ್ತಿ ಆಗ್ತಾ ಇದೆ. ಸೊ ಹೇಗೆ ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಇದು ನಮ್ಮ ವೈ ಆಕ್ಸಿಸ್. ಆಸ್ ಯೂಶುವಲ್ ಇದು ನಮ್ಮ ಎಕ್ಸ್ ಆಕ್ಸಿಸ್. ನಾನು ಇಲ್ಲಿ ತಗೊಂಡಿರೋ ಹಾಗೆ ಕ್ಯಾಪಿಟಲ್ ಅನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಲೇಬರ್ ಅನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತೇನೆ. ಸೊ 2, 4, 6, 8 ಮತ್ತು 10. 2, 4, 6, 8 ಮತ್ತು 10. ಸಿಂಪಲ್. ಕ್ಯಾಪಿಟಲ್ 10 ಇದ್ದಾಗ ಲೇಬರ್ 2 ಇದೆ. ಕ್ಯಾಪಿಟಲ್ 10 ಇದ್ದಾಗ ಲೇಬರ್ 2 ಇದೆ. 8 ಆದಾಗ 4 ಆಯ್ತು. ಕ್ಯಾಪಿಟಲ್ 8 ಆದಾಗ ಲೇಬರ್ 4 ಆಯ್ತು. ಕ್ಯಾಪಿಟಲ್ 6 ಇದ್ದಾಗ ಲೇಬರ್ ಕೂಡ ಎಷ್ಟಾಗಿದೆ? 6 ಆಗಿದೆ. ಕ್ಯಾಪಿಟಲ್ 4 ಇದ್ದಾಗ ಲೇಬರ್ 8 ಆಯ್ತು. ಕ್ಯಾಪಿಟಲ್ 2 ಇದ್ದಾಗ ಲೇಬರ್ ಎಷ್ಟಿದೆ? 10 ಇದೆ. ಸೊ ಇದು ನಮ್ಮ ಮೊದಲನೆಯ ಕಾಂಬಿನೇಷನ್. ಎರಡನೆಯದು 3, 4 ಮತ್ತು 5. ಸೊ ಈ ಎಲ್ಲ ಡಾಟ್ಗಳನ್ನು ಜಾಯಿನ್ ಮಾಡಿದಾಗ ನಾವಿಲ್ಲಿ 5 ಕಾಂಬಿನೇಷನ್ಗಳನ್ನ ತಗೊಂಡಿದ್ದೇವೆ. ಸೊ ಈ 5 ಕಾಂಬಿನೇಷನ್ಗಳು ಐಸೋಕ್ವಾಂಟ್ 1, ಐಸೋಕ್ವಾಂಟ್ 2, ಐಸೋಕ್ವಾಂಟ್ 3, ಐಸೋಕ್ವಾಂಟ್ 4, ಐಸೋಕ್ವಾಂಟ್ 5. ಇದನ್ನ IQ ಅಂತ ಕೂಡ ಕರಿಬಹುದು. ನಾಟ್ ಅ ಪ್ರಾಬ್ಲಮ್. ನೀವು IS ಅಂತ ಕರೀಲಿಲ್ಲ ಅಂದ್ರೆ IQ1, IQ2, IQ3, IQ4 ಮತ್ತು IQ5 ಅಂದ್ರೆ ಐಸೋಕ್ವಾಂಟ್ ಅಂತ ಅರ್ಥ. IQ5 ಅಂತ ಕೂಡ ಕರಿಬಹುದು. ಸೊ ನಾವು ವೇರಿಯಸ್ ಕಾಂಬಿನೇಷನ್ಸ್ ಆಫ್ ಇನ್ಪುಟ್ಸ್ ಅನ್ನ ತಗೊಂಡಿದ್ದೇವೆ. ಯಾವುದೇ ಕಾಂಬಿನೇಷನ್ ಆಫ್ ಇನ್ಪುಟ್ ಅನ್ನ ತಗೊಂಡ್ರು ಸಹ ನಮ್ಮ ಔಟ್ಪುಟ್ ಯಾವಾಗಲೂ ಏನಾಗಿರಬೇಕು? ಬೆಸ್ಟ್ ಆಗಿರಬೇಕು, ಸೇಮ್ ಆಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು, ಅಥವಾ ಮ್ಯಾಕ್ಸಿಮಮ್ ಆಗಿರಬೇಕು. ಅದಕ್ಕೆ ನಾವೇನಂತ ಕರಿತೇವೆ? ಐಸೋಕ್ವಾಂಟ್ ಕರ್ವ್ ಅಂತ ಕರಿತೇವೆ. ಇನ್ ಸಿಂಪಲ್ ವರ್ಡ್, ಫಾರ್ ಆಲ್ ದ ಪಾಸಿಬಲ್ ಕಾಂಬಿನೇಷನ್ ಲೆವೆಲ್ ಆಫ್ ಇನ್ಪುಟ್ಸ್, ದಿ ಔಟ್ಪುಟ್ ಮಸ್ಟ್ ಆಲ್ವೇಸ್ ರಿಮೈನ್ ದ ಸೇಮ್. Each isoquant is labeled with its output level. So ನಾವಿಲ್ಲೇನು 5 ಕಾಂಬಿನೇಷನ್ ತಗೊಂಡಿದ್ದೇವೆ? 2, 10. This is A, this is B, C, D,
ಈ 5 ಕಾಂಬಿನೇಷನ್ಗಳನ್ನು ತಗೊಂಡಿದ್ದೇವೆ. ಯಾವುದೇ 5 ಕಾಂಬಿನೇಷನ್ ಆಫ್ ಇನ್ಪುಟ್ ಅಲ್ಲೂ ಕೂಡ ನಮ್ಮ ಔಟ್ಪುಟ್ ಏನಾಗಿರಬೇಕು, ಸೇಮ್ ಆಗಿರಬೇಕು, ಬೆಸ್ಟ್ ಆಗಿರಬೇಕು, ಮ್ಯಾಕ್ಸಿಮಮ್ ಆಗಿರಬೇಕು, ಕಾನ್ಸ್ಟೆಂಟ್ ಆಗಿರಬೇಕು. ಅದನ್ನು ನಾವೇನಂತ ಕರಿತೀವಿ, ಐಸೋ ಕ್ವಾಂಟ್ ಕರ್ವ್ ಅಂತ ಕರಿತೀವಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಐದರ್ 4 ಮಾರ್ಕ್ಸ್. ಈ ಚಾಪ್ಟರಿನಿಂದ 4 ಮಾರ್ಕ್ಸ್ ಬರ್ದೇ ಹೋದ್ರೆ 6 ಮಾರ್ಕ್ಸ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮಕ್ಕಳ. ಇಂಟ್ರೆಸ್ಟಿಂಗ್ ಇತ್ತಲ್ಲ? ಸೊ ರೀಕ್ಯಾಪಿಂಗ್, ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಏನರ್ಥ? ಇಟ್ ಈಸ್ ದ ಫಿಸಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಇನ್ಪುಟ್ಸ್ ಅಂಡ್ ದಿ ಔಟ್ಪುಟ್ಸ್. ಇಂಟ್ರೆಸ್ಟಿಂಗ್. ಪ್ರೊಡಕ್ಷನ್ ಫಂಕ್ಷನ್ಗೆ 2 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರುತ್ತೆ, ಲೇಬರ್ ಮತ್ತು ಕ್ಯಾಪಿಟಲ್. ಹೇಗೆ ಪ್ರೊಡಕ್ಷನ್ ಫಂಕ್ಷನ್ ಅನ್ನ ಡಿನೋಟ್ ಮಾಡೋದು? Q is equal to open the bracket F open L comma K close. ಅದಾದ ನಂತರ ವಿ ಸ್ಟಡಿಡ್ ಐಸೋಕ್ವಾಂಟ್ ಕರ್ವ್. ಐಸೋಕ್ವಾಂಟ್ ಕರ್ವ್ ಅಂದ್ರೆ ಏನರ್ಥ? ಅಟ್ ಎನಿ ಪಾಸಿಬಲ್ ಲೆವೆಲ್ ಕಾಂಬಿನೇಷನ್ಸ್ ಆಫ್ ಇನ್ಪುಟ್ಸ್ ಅವರ್ ಔಟ್ಪುಟ್ ಲೆವೆಲ್ ಮಸ್ಟ್ ಆಲ್ವೇಸ್ ರಿಮೈನ್ ದ ಸೇಮ್, ಬೆಸ್ಟ್, ಮ್ಯಾಕ್ಸಿಮಮ್, ಕಾನ್ಸ್ಟೆಂಟ್. ಅದಕ್ಕೆ ನಾವೇನಂತ ಕರಿತೀವಿ? ಐಸೋಕ್ವಾಂಟ್ ಕರ್ವ್ ಅಂತ ಕರಿತೀವಿ. ಸೊ ವಿ ಟುಕ್ 5 ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಕ್ಯಾಪಿಟಲ್ ಮತ್ತು ಲೇಬರ್. ಕ್ಯಾಪಿಟಲ್ ಅನ್ನ ನಾವು ಕೆ ಇಂದ ಡಿನೋಟ್ ಮಾಡಿದ್ರೆ, ಲೇಬರ್ ಅನ್ನ ನಾವು ಎಲ್ಲಿನಿಂದ ಡಿನೋಟ್ ಮಾಡ್ತೀವಿ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡೋಣ ಬನ್ನಿ. ನಮ್ಮ ಐಸೋಕ್ವಾಂಟ್ ಕರ್ವ್ ಯಾವಾಗಲೂ ನೆಗೆಟಿವ್ಲಿ ಸ್ಲೋಪ್ಡ್ ಆಗಿರುತ್ತೆ. ಏನು ಕಾರಣ? ನಾನು ಕ್ಯಾಪಿಟಲ್ ಅನ್ನ ಕಡಿಮೆ ಮಾಡಿ ಲೇಬರ್ ಅನ್ನ ಜಾಸ್ತಿ ಮಾಡಲಿ, ಉಲ್ಟಾ ಲೇಬರ್ ಅನ್ನ ಕಡಿಮೆ ಮಾಡಿ ಕ್ಯಾಪಿಟಲ್ ಅನ್ನ ಜಾಸ್ತಿ ಮಾಡಲಿ, ನಮ್ಮ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಔಟ್ಪುಟ್ ಪ್ರೊಡ್ಯೂಸ್ ಮಾಡ್ತಕ್ಕಂತಹ ರೇಟ್ ಏನಿರುತ್ತೆ ಅದು ಸೇಮ್ ಆಗಿರುತ್ತೆ. ಅದರ ಮೇಲೆ ಯಾವ ಪರಿಣಾಮವೂ ಬೀರೋದಿಲ್ಲ. ಆದ್ದರಿಂದ ನಮ್ಮ ಐಸೋಕ್ವಾಂಟ್ ಕರ್ವ್ ಯಾವಾಗಲೂ ಏನಾಗಿರುತ್ತೆ? ನೆಗೆಟಿವ್ಲಿ ಸ್ಲೋಪ್ಡ್ ಆಗಿರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಮುಂದಿನ ಟಾಪಿಕ್ಕು ಟಿಪಿ, ಎಪಿ ಮತ್ತು ಎಂಪಿ, ಟೋಟಲ್ ಪ್ರಾಡಕ್ಟ್, ಆವರೇಜ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್. ಏನು ಟೋಟಲ್ ಪ್ರಾಡಕ್ಟ್ ಅಂದ್ರೆ ಅರ್ಥ? ಇನ್ ಸಿಂಪಲ್, ಟೋಟಲ್ ಪ್ರಾಡಕ್ಟ್ ಅಂದ್ರೆ ಸಮೇಷನ್ ಎಂಪಿ. ಏನು ಟೋಟಲ್ ಪ್ರಾಡಕ್ಟ್ ಅಂದ್ರೆ? ಸಮೇಷನ್ ಎಂಪಿ. ಏನು ಸರ್ ಸಮೇಷನ್ ಎಂಪಿ ಅಂತ ಇದ್ದಾರಲ್ಲ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಟೋಟಲ್ ಪ್ರಾಡಕ್ಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ the variable inputs and the output when all the other inputs are held constant. ವೇರಿಯಬಲ್ ಇನ್ಪುಟ್ಸ್ ಅಂದ್ರೆ ಏನರ್ಥ? ಯಾವುದೇ ಒಂದು ಕಂಪನಿಯಲ್ಲಿ 2 ರನ್ ಇರುತ್ತೆ, ಒಂದು ಶಾರ್ಟ್ ರನ್ನು ಮತ್ತೊಂದು ಲಾಂಗ್ ರನ್ನು. ಶಾರ್ಟ್ ರನ್ ಅಂದ್ರೆ ಕಡಿಮೆ ಸಮಯದಲ್ಲಿ ನಮಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಅಷ್ಟು ಚೇಂಜ್ ಮಾಡತಕ್ಕಂತಹ ಕೆಪಾಸಿಟಿ ಇರಲ್ಲ. ಓಕೆ. ಮತ್ತು ಲಾಂಗ್ ರನ್ ಅಲ್ಲಿ ದೇರ್ ಇಸ್ ಸಫಿಷಿಯಂಟ್ ಪೀರಿಯಡ್ ಆಫ್ ಟೈಮ್. ಶಾರ್ಟ್ ರನ್ ಅಂದ್ರೆ ಕಡಿಮೆ ಸಮಯದಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಅಷ್ಟು ಚೇಂಜ್ ಮಾಡಲಿಕ್ಕೆ ದೇರ್ ವಿಲ್ ಬಿ ಇನ್ಸಫಿಷಿಯಂಟ್ ಟೈಮ್. ಅದೇ ಲಾಂಗ್ ರನ್ ಅಂದ್ರೆ ದೇರ್ ಇಸ್ ಸಫಿಷಿಯಂಟ್ ಪೀರಿಯಡ್ ಆಫ್ ಟೈಮ್ ಟು ಚೇಂಜ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಅರ್ಥ. ಸೊ ಈ ತರ ಶಾರ್ಟ್ ರನ್ ಅಲ್ಲಿ ನಮ್ಮ ಡಿಮಾಂಡಿನ ಅಡ್ಜಸ್ಟ್ಮೆಂಟ್ಗೋಸ್ಕರ ನಾವೇನು ಲೇಬರ್ ಮತ್ತೆ ಹಲವಾರು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಚೇಂಜ್ ಮಾಡ್ತೇವೆ, ಅದಕ್ಕೆ ನಾವೇನಂತ ಕರಿತೀವಿ? ವೇರಿಯಬಲ್ ಇನ್ಪುಟ್ ಅಂತ ಕರಿತೀವಿ. ಸೊ ಯಾವುದೇ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯಬಲ್ ಇನ್ಪುಟ್ ಅಂಡ್ ಔಟ್ಪುಟ್ ವೆನ್ ಆಲ್ ದಿ ಅದರ್ ಇನ್ಪುಟ್ಸ್ ರಿಮೈನ್ಸ್ ದ ಸೇಮ್, ಅದಕ್ಕೆ ನಾವೇನಂತೀವಿ? ಟೋಟಲ್ ಪ್ರಾಡಕ್ಟ್. ನಾನು ಅದಕ್ಕೆ ನಿಮಗೆ ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಅಂತ ಹೇಳಿದ್ದು. ಶಾರ್ಟ್ ರನ್ ಅಲ್ಲಿ ನಾವು ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಆಗೋದು ಇಲ್ಲ. ಕೆಲವು ಫ್ಯಾಕ್ಟರ್ಗಳನ್ನಷ್ಟೇ ಚೇಂಜ್ ಮಾಡಬಹುದು. ಅದಕ್ಕೆ ನಾವೇನಂತ ಕರಿತೀವಿ? ವೇರಿಯಬಲ್ ಇನ್ಪುಟ್. ಆ ತರಹದ ವೇರಿಯಬಲ್ ಇನ್ಪುಟ್ ಮತ್ತು ಔಟ್ಪುಟ್ ನಡುವಿನ ರಿಲೇಶನ್ಶಿಪ್ ಅನ್ನ ನಾವೇನಂತ ಕರಿತೀವಿ? ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ.
total wheat output at different levels of labor input when the land is fixed. ಇದೇನಿದು ಸರಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರಲ್ಲ, ಇದಕ್ಕೆ ನಾನು ನಿಮ್ಗೊಂದು ಮತ್ತೊಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಅಡುಗೆ ಮನೆಯ ಎಕ್ಸಾಂಪಲ್. ಅದಕ್ಕೆ ಅಂತ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಅಲ್ಲಿ ಈ ಎಕ್ಸಾಂಪಲ್ ಮತ್ತು TP AP MP ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ನೆಕ್ಸ್ಟ್, ಆವ್ರೇಜ್ ಪ್ರಾಡಕ್ಟ್. ಏನು ಆವ್ರೇಜ್ ಪ್ರಾಡಕ್ಟ್ ಅಂದ್ರೆ ಹೆಸರೇ ಹೇಳ್ತಾ ಇದೆ, ಆವ್ರೇಜ್ ಪ್ರಾಡಕ್ಟ್. ಪ್ರತಿ ಲೇಬರ್ಗೂ ಎಷ್ಟು ಪ್ರೊಡಕ್ಷನ್ ನಮ್ಮ ಆರ್ಗನೈಸೇಷನ್ನಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವೇನಂತ ಕರಿತೀವಿ, ಆವ್ರೇಜ್ ಪ್ರಾಡಕ್ಟ್ ಅಂತ ಕರಿತೀವಿ. ಅಂದ್ರೆ ಏನರ್ಥ, ಪ್ರತಿ ಲೇಬರಿನಿಂದ per labor what is the output that is generated in my organization, ಅದಕ್ಕೆ ನಾನು average product ಅಂತ ಕರಿತೀನಿ. In other words, output per unit of variable input. ಇಲ್ಲಿ ಸಾಮಾನ್ಯವಾಗಿ ವೇರಿಯಬಲ್ ಇನ್ಪುಟ್ ಅಂದ್ರೆ ಅದು ಲೇಬರೇ ಆಗಿರಬೇಕು. ನಾನು ಇವಾಗಲೇ ಹೇಳಿದ ಹಾಗೆ ಶಾರ್ಟ್ ರನ್ ಅಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಕಾನ್ಸ್ಟೆಂಟ್ ಆಗಿ ಚೇಂಜ್ ಮಾಡಲಿಕ್ಕೆ ನಮಗೆ ಸಮಯ ಸಿಗೋದಿಲ್ಲ. ಆ ತರ ಚೇಂಜ್ ಮಾಡಿದ್ರು ಕೂಡ ನಾವು ಲೇಬರ್ ಅನ್ನಷ್ಟೇ ಚೇಂಜ್ ಮಾಡಬಹುದು. ಇದು ನಮ್ಮ ರಿಯಲ್ ಲೈಫ್ ಅಲ್ಲೂ ಕೂಡ ಸತ್ಯ. ನೀವು ಯಾವುದೇ ಒಂದು ಆರ್ಗನೈಸೇಷನ್ ಅನ್ನ ನೋಡಿ, ಅಟ್ ಅ ಸ್ಮಾಲ್ ಪೀರಿಯಡ್ ಆಫ್ ಟೈಮ್ ಅವರವರ ಕ್ಯಾಪಿಟಲ್ ಜಾಸ್ತಿ ಕಡಿಮೆ, ಬಿಲ್ಡಿಂಗ್ಗಳು ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅವ್ರ ಸಂಸ್ಥೆಯಲ್ಲಿ ಮಾಡ್ತಾ ಇರ್ತಕ್ಕಂತಹ ಕೆಲಸಗಾರರನ್ನ ಚೇಂಜ್ ಮಾಡ್ತಾನೆ ಇರಬಹುದು. ಅವ್ರಿಗೆ ನಾವೇನಂತ ಕರಿತೀವಿ, ವೇರಿಯಬಲ್ ಇನ್ಪುಟ್ ಅಂತ ಕರಿತೀವಿ. ಸೊ ಆವ್ರೇಜ್ ಪ್ರಾಡಕ್ಟ್ ಅಂದ್ರೆ ಏನರ್ಥ, ಪ್ರತಿ ಲೇಬರಿಗೆ ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಪ್ರೊಡಕ್ಷನ್ ನಡೆದಿದೆ. ಫಾರ್ ಎಕ್ಸಾಂಪಲ್, ನಾವು ಅಂದ್ಕೊಳ್ಳೋಣ ದೇರ್ ಆರ್ 10 ಫಾರ್ಮರ್ಸ್ ಮತ್ತು ದೇರ್ ಆರ್ 1000 ಮ್ಯಾಂಗೋಸ್ produced. So 1000 mangoes divided by 10 farmer. So per farmer ಎಷ್ಟು ಮ್ಯಾಂಗೋಸ್ ನ ಪ್ರೊಡಕ್ಷನ್ ಆಗಿದೆ, 100 ಮ್ಯಾಂಗೋವಿನ ಪ್ರೊಡಕ್ಷನ್ ಆಗಿದೆ. ಇದಕ್ಕೆ ನಾವೇನಂತ ಕರಿತೀವಿ, ಆವ್ರೇಜ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಏನು ಅರ್ಥ? ಇಲ್ಲಿ ನಾನು ಆವ್ರೇಜ್ ಪ್ರಾಡಕ್ಟ್ ಗೆ ಉಪಯೋಗಿಸಿದಂತಹ ಫಾರ್ಮುಲಾ ಯಾವುದು? ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಎಲ್. ಸೊ 1000 ವಾಸ್ ದ ಟೋಟಲ್ ಪ್ರೊಡಕ್ಷನ್. ಎಲ್ ಅಂದ್ರೆ 10 ಜನ ಫಾರ್ಮರ್ಸ್ ಇದ್ರು. 1000 ಡಿವೈಡೆಡ್ ಬೈ 10 ಪರ್ ಫಾರ್ಮರ್ ಎಷ್ಟು ಪ್ರೊಡಕ್ಷನ್ ಕೊಡ್ತಾ ಇದ್ದಾರೆ? 100 ಮ್ಯಾಂಗೋಗಳ ಪ್ರೊಡಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಮಾರ್ಜಿನಲ್ ಪ್ರಾಡಕ್ಟ್. ಏನು ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಫಾರ್ಮುಲಾ TPN ಮೈನಸ್ TPN ಮೈನಸ್ 1. ಯಾವಾಗ್ಲೂ ತಿಳ್ಕೊಳ್ಳಿ, ನಾನು ಇಡೀ ಸಬ್ಜೆಕ್ಟಿನಲ್ಲಿ, ಅದು ಯಾವುದೇ ಚಾಪ್ಟರ್ ಆಗಿರ್ಬೋದು, ಮಾರ್ಜಿನಲ್ ಅನ್ನೋ ಪದವನ್ನ ಬಳಸಿದ ಕೂಡಲೇ ಅದು ಒಂದ ಎಕ್ಸ್ಟ್ರಾ ಆಗಿರಬೇಕು, ಇಲ್ಲ ಅಂದ್ರೆ ಅಡಿಷನಲ್ ಆಗಿರಬೇಕು. ಸೊ ಮಾರ್ಜಿನಲ್ ಪ್ರಾಡಕ್ಟ್ ಅಂದ್ರೆ ಏನು ಅರ್ಥ? ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ಇನ್ಪುಟ್. ಪ್ರತಿ ಇನ್ಪುಟ್ಟಿನ ಯೂನಿಟ್ ಚೇಂಜ್ಗೂ ನಮ್ಮ ಔಟ್ಪುಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಥವಾ ಕೆಲವೊಮ್ಮೆ ನೆಗೆಟಿವ್ ಬರೋ ಸಾಧ್ಯತೆಗಳು ಇದೆ, ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನಂತ ಕರಿತೇವೆ? ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೇವೆ. ಸೊ ಇಟ್ ಇಸ್ ದಿ ಅಡಿಷನಲ್ ಪ್ರೊಡಕ್ಷನ್ ಮೇಡ್ ಬಿಕಾಸ್ ಆಫ್ ಅಡಿಷನಲ್ ಇಂಟ್ರಡಕ್ಷನ್ ಆಫ್ ಲೇಬರ್. ಇದು ಎಲ್ಲ ಕೇಸುಗಳಲ್ಲೂ ಸತ್ಯ ಆಗಲ್ಲ. ನಾನು ಜಾಸ್ತಿ ಲೇಬರ್ ಅನ್ನ ತಂದಿದ ತಕ್ಷಣ ನನ್ನ ಪ್ರೊಡಕ್ಷನ್ ಎಲ್ಲ ಟೈಮಲ್ಲೂ ಜಾಸ್ತಿ ಆಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಮಾರ್ಜಿನಲ್ ಪ್ರಾಡಕ್ಟ್ಗೆ ಅದನ್ನ ಚೆಕ್ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂತಹ ಒಂದು ಪ್ಯಾರಾಮೀಟರ್. ಅದಕ್ಕೆ ಅವನು ಹೇಳೋದು ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ಇನ್ಪುಟ್. ಪ್ರತಿಯೊಂದು ಲೇಬರ್ ಅನ್ನ ಆಡ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಮ್ಮ ಸಂಸ್ಥೆಯಲ್ಲಿ ಯಾವ ಮೆಥಡ್ ಅಲ್ಲಿ ಪ್ರೊಡಕ್ಷನ್ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ, ರ್ಯಾಪಿಡ್ ಆಗಿ ಕಾನ್ಸ್ಟೆಂಟ್ ಆಗ್ತಾ ಇದೆ, ಅಥವಾ ರ್ಯಾಪಿಡ್ ಆಗಿ ಡಿಕ್ರೀಸ್ ಆಗ್ತಾ ಇದೆ ಅನ್ನೋದಕ್ಕೆ ನಾವೇನ್ ಹೇಳ್ತೇವೆ? ಮಾರ್ಜಿನಲ್ ಪ್ರಾಡಕ್ಟ್ ಅಂತೇವೆ. ಅದರ ಫಾರ್ಮುಲಾ ಏನು? ಸಿಂಪಲ್, TPN ಮೈನಸ್ TPN ಮೈನಸ್ 1. ಸಾಮಾನ್ಯವಾಗಿ ಯಾವುದೇ ಮಾರ್ಜಿನಲ್ ಕಾನ್ಸೆಪ್ಟ್
ನಮ್ಮ ಮ್ಯಾಥಮ್ಯಾಟಿಕ್ಸಿನ ಅರಿಥಮೆಟಿಕ್ ಪ್ರೋಗ್ರೆಷನ್ AP ಅಂತ ನೀವು 10th ಅಲ್ಲಿ ಕಲ್ತಿರ್ತೀರ. ಆ ಟಾಪಿಕ್ ಮೇಲೆ ನಾವು ಈ ಫಾರ್ಮುಲಾಗಳನ್ನ ಫಾರ್ಮೇಷನ್ ಮಾಡೋದು. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ಮಾಡಬೇಕು ನೆಕ್ಸ್ಟ್ ನೋಡೋಣ ಬನ್ನಿ. ನಾವು TP AP MP ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ಅದಕ್ಕೆ ಒಂದು ಗ್ರಾಫಿಕಲ್ ಇಲ್ಲಸ್ಟ್ರೇಷನ್ ಕೊಡದೇ ಇದ್ರೆ ಚೆನ್ನಾಗ್ ಅನ್ಸಲ್ಲ ಅಲ್ಲ? ಹೇಗೆ TP AP MP ಅನ್ನ ಗ್ರಾಫಿಕಲಿ ಇಲ್ಲಸ್ಟ್ರೇಟ್ ಮಾಡೋದು? ನಾನು ಹೇಳಿದ ಹಾಗೆ ನಮ್ಮ ಎಕನಾಮಿಕ್ಸ್ ಅಲ್ಲಿ ನೀವು ಯಾವ ಪ್ರೀ ಡಿಸೈಡೆಡ್ ನಂಬರು ಇಟ್ಕೋಬೇಡಿ. ನಾನು ಕ್ಲಾಸಲ್ಲಿ ನಿಮ್ಗೆ ಹೇಗೆ ಈ ಕಾನ್ಸೆಪ್ಟನ್ನ ಫಟಾಫಟ್ ಕಲಿಯೋದು ಅಂತ ಹೇಳ್ಕೊಡ್ತೀನಿ, ಅದೇ ಮೆಥಡಲ್ಲಿ ಫಾಲೋ ಮಾಡಿ. ಡೆಫಿನೆಟ್ಲಿ ನೀವು ಇದರ ರಿಯಲ್ ಲೈಫ್ ಅಪ್ಲಿಕೇಶನ್ಗಳನ್ನು ಕೂಡ ಫುಡ್ ಎಕನಾಮಿಕ್ಸಲ್ಲಿ ಬೇರೆ ಯಾವುದೇ ರಿಯಲ್ ಲೈಫ್ ಎಕ್ಸಾಂಪಲಿನಲ್ಲಿ ಆರಾಮಾಗಿ ಕಲಿತೀರಾ. ಹಾಗಾದರೆ TP AP MP ಅನ್ನ ಹೇಗೆ ಇಲ್ಲಸ್ಟ್ರೇಟ್ ಮಾಡೋದು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಸೊ ನಾನು ಇಲ್ಲಿ ಮೊದಲಿಗೆ ಲೇಬರ್ ತಗೋತೀನಿ, TP ತಗೊಳ್ತೀನಿ, AP ತಗೊಳ್ತೀನಿ ಮತ್ತು MP ಮಾರ್ಜಿನಲ್ ಪ್ರಾಡಕ್ಟ್ ಅನ್ನ ತಗೊಳ್ತೀನಿ. ಲೇಬರ್ 0 1 2 3 4 5. ಸೊ ನೀವು ಲೇಬರ್ ಬೇಕಾದ್ರೆ 4 ತಗೊಳ್ಳಿ, ಗ್ರಾಫ್ ಸ್ವಲ್ಪ ಚಿಕ್ಕದಾಗತ್ತೆ ಅಷ್ಟೆ. ಸೊ ಝೀರೋವಿನಲ್ಲಿ ಯಾವುದೇ ಪ್ರೊಡಕ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಾನು ನನ್ನ TP ಅನ್ನ ತಗೊಳ್ತೇನೆ. ಒಬ್ಬ ಲೇಬರ್ ಇದ್ದಾಗ 10 ಪ್ರಾಡಕ್ಟ್, 2 ಲೇಬರ್ ಆದಾಗ 20 ಪ್ರಾಡಕ್ಟ್, 3 ಲೇಬರ್ ಆದಾಗ 30 ಪ್ರಾಡಕ್ಟ್. ಈಗ 4ನೇ ಲೇಬರಿಗೆ ಬಂದ್ವಿ, ಸ್ವಲ್ಪ ಪ್ರಾಡಕ್ಷನ್ ಕಡಿಮೆ ಆಯಿತು ಅಥವಾ ಅಲ್ಲೇ ನಿಂತ್ಕೊಳ್ತು. ಮತ್ತೊಬ್ಬ ಲೇಬರನ್ನ ಹೊಸದಾಗಿ ತಂದೆ, ಮತ್ತೆ ನಮ್ಮ ಪ್ರೊಡಕ್ಷನ್ ಏನಾಯಿತು? ಕಡಿಮೆ ಆಗ್ತಾ ಬಂತು. ಅದೆಷ್ಟಕ್ಕೆ ಇಳೀತು? 20ಕ್ಕೆ ವಾಪಸ್ ಇಳೀತು. ಸೊ ಈಗ APಗೆ ಫಾರ್ಮುಲಾ ಏನು? ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ದ ಲೇಬರ್. 10 ಡಿವೈಡೆಡ್ ಬೈ 1 10, 20 by 2 10, 30 by 3 10, 30 divided by 4. So 30 divided by 4 ಅಂದ್ರೆ 4 7s are 28 ಪಾಯಿಂಟ್. ಸೊ 2ಗೆ 0 ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ 20 ಆಗುತ್ತೆ. 4 5s are 20, 7.5. 20 divided by 5, 5 4s are 20. ಸೊ ಎಷ್ಟಾಯಿತು? 4 ಆಯಿತು. ಇಲ್ಲಿ ಒಂದು ಸಣ್ಣ ಒಬ್ಸರ್ವೇಷನ್ ನೋಡಿ, ಒಬ್ಬ ಲೇಬರ್ ಇದ್ದಾಗ 10 ಯೂನಿಟ್ ಅನ್ನ ಒಬ್ಬನೇ ಮಾಡ್ತಾ ಇದ್ದ. 2 3 ಆಗ್ತಾ ಇದ್ದಂಗೆ 3 ಜನರು ಎಷ್ಟೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? 10 ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದೇ ಜನ ಜಾಸ್ತಿ ಆದಂತೆಲ್ಲ ನಮ್ಮ ಪ್ರೊಡಕ್ಷನ್ ಪರ್ ಲೇಬರ್ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ, ನಾನು ಸುಮ್ಮನೆ ಲೇಬರನ್ನ ನನ್ನ ಆರ್ಗನೈಸೇಷನ್ನಿಗೆ ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋದ್ರೆ, ಒಬ್ಬನೇ ಒಬ್ಬ ಇದ್ದಾಗ ಅವನಿಗೆ ಎಲ್ಲ ಕ್ರೆಡಿಟ್ಟು ಸಿಗ್ತಾ ಇತ್ತು, ಅವನಿಗೆ ಸಂಬಳ ಸಿಗ್ತಾ ಇತ್ತು. ನಾನು ಆರ್ಗನೈಸೇಷನ್ನಿನ ಒಂದು ಇಂಪಾರ್ಟೆಂಟ್ ಇಂಟೆಗ್ರಲ್ ಪಾರ್ಟ್ ಅಂತ ಅವನು ಅನ್ಕೊಂಡಿದ್ದ. ಅವನ ಪ್ರೊಡಕ್ಷನ್ ಅದ್ಭುತವಾಗಿತ್ತು. ಜನ ಜಾಸ್ತಿ ಆದಂತೆಲ್ಲ ಅವನ ಇನ್ಸೆಕ್ಯೂರಿಟಿಗಳು ಜಾಸ್ತಿ ಆಯಿತು, ಜನ ಗಾಸಿಪ್ ಮಾಡೋದು ಜಾಸ್ತಿ ಆಯಿತು, ಒಬ್ಬರನ್ನೊಬ್ಬರು ಬ್ಲೇಮ್ ಮಾಡೋದು ಜಾಸ್ತಿ ಆಯಿತು, ಟೀಮ್ ವರ್ಕ್ ಕಡಿಮೆ ಆಯಿತು. ಪರ್ ಲೇಬರ್ ಪ್ರೊಡಕ್ಷನ್ ಕೂಡ ಏನಾಯಿತು? ಕಡಿಮೆ ಆಗ್ತಾ ಬಂತು. ಒಬ್ಬ ಇದ್ದಾಗ ಒಬ್ಬನೇ ವ್ಯಕ್ತಿ 10 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದ. ಈಗ 5 ಜನ ಇದ್ದಾರೆ, ಆದ್ರೂ ಪರ್ ವ್ಯಕ್ತಿ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? 4 ಯೂನಿಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹೇಗೆ ವರ್ಕ್ ಆಗುತ್ತೆ ಡೀಟೇಲ್ ಆಗಿ ಕಲಿಯೋಣ. ನೆಕ್ಸ್ಟ್ MP ಮಾರ್ಜಿನಲ್ ಪ್ರಾಡಕ್ಟ್. TPN minus TPN minus 1. So TPN 10 minus 0 10, 20 minus 10 10, 30 minus 20 ಮತ್ತೆ 10, 30 minus 30 0, 20 minus 30 minus 10. ಮತ್ತೊಮ್ಮೆ ನನಗೇನು ಅರ್ಥ ಆಗ್ತಾ ಇದೆ? 1 2 3ನೇ ಲೇಬರ್ ತನಕ ಇದ್ದಿದ್ರಲ್ಲಿ ವಾಸಿ ಇತ್ತು. 4ನೇ ಲೇಬರ್ನ ತರ್ತಾ ಇದ್ದಂಗೆ ನನ್ನ ಮಾರ್ಜಿನಲ್ ಪ್ರಾಡಕ್ಟ್ ಏನಾಯ್ತು? 0 ಆಯಿತು. ಯಾವುದೇ ರಿಯಲ್ ಪ್ರೊಡಕ್ಷನ್ ನಡೀತಾ ಇಲ್ಲ. ಮೇಲ್ಕಣ್ಣಿಗೆ
ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ, ಆದ್ರೆ ಲೇಬರ್ಗಳು ಜಾಸ್ತಿ ಆಗ್ತಾ ಇದ್ದಂತೆಲ್ಲ ಪ್ರೊಡಕ್ಟಿವಿಟಿ ಆಕ್ಚುಲಿ ಏನಾಗ್ತಾ ಇದೆ, ಸೊನ್ನೆಗಿಳಿದು ನೆಗೆಟಿವ್ಗೂ ಹೊಟ್ಟೋಗ್ತಾ ಇದೆ. ಇದನ್ನ ನಾವೇನಂತೀವಿ, ಡಿಕ್ರೀಸಿಂಗ್ ರಿಟರ್ನ್ಸ್ ಅಥವಾ ನೆಗೆಟಿವ್ ರಿಟರ್ನ್ಸ್ ಅಂತೀವಿ. ಏನಿದು ಡಿಕ್ರೀಸಿಂಗ್ ರಿಟರ್ನ್ಸ್, ಏನಿದು ನೆಗೆಟಿವ್ ರಿಟರ್ನ್ಸ್, ಏನಿದು ಇನ್ಕ್ರೀಸಿಂಗ್ ರಿಟರ್ನ್ಸ್, ಇದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಕಲಿಯೋಣ ಅಥವಾ ನೆಕ್ಸ್ಟ್ ಟಾಪಿಕ್ಕಿನಲ್ಲಿ ಕಲಿಯೋಣ. ಈಸಿ ಇದೆ ಅಲ್ಲ? ಈಗ ಇದನ್ನ ಹೇಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್ ಮತ್ತು ಇದು ನಮ್ಮ ಎಕ್ಸ್ ಆಕ್ಸಿಸ್. ಸೊ ನಾನು ನನ್ನ ಲೇಬರ್ ಅನ್ನ ಎಕ್ಸ್ ಆಕ್ಸಿಸ್ ಮೇಲೆ ತಗೊಂಡ್ರೆ ನನ್ನ ಟಿ ಪಿ, ಎ ಪಿ ಮತ್ತು ಎಂ ಪಿ ಅನ್ನ ವೈ ಆಕ್ಸಿಸ್ ಮೇಲೆ ತಗೊಳ್ತೀನಿ. ಸೊ ಲೇಬರಿನಲ್ಲಿ 1, 2, 3, 4, 5 ನನ್ನ ಟಿ ಪಿ, ಎ ಪಿ, ಎಂ ಪಿ ಅನ್ನ ಲೆಕ್ಕ ಹಾಕಿದ್ರೆ ಬೆಸ್ಟ್ ಬರ್ತಾ ಇರ್ತಕ್ಕಂಥದ್ದು 30, ಲೀಸ್ಟ್ ಬರ್ತಾ ಇರ್ತಕ್ಕಂಥದ್ದು 10. ಸೊ ನಾನು 5, 10, 15, 20, 25, 30 ಒಂದು ಸುಮ್ಮನೆ ಎಕ್ಸ್ಟ್ರಾ ಇಟ್ಕೊಂಡಿರೋಣ 35. ಮೈನಸ್ ಅಂತ ಬಂದ್ರೆ ಕೆಳಗಡೆ ಡಿನಾಮಿನೇಟ್ ಮಾಡಬೇಕಾಗತ್ತೆ. -5, -10, -15. ಯಾವಾಗ್ಲೂ ಒಂದು ಎಕ್ಸ್ಟ್ರಾವನ್ನ ಮಾರ್ಕ್ ಮಾಡಿರಿ, ಇಟ್ ಈಸ್ ಆಲ್ವೇಸ್ ಬೆಟರ್. ಮೊದಲಿಗೆ ಟಿ ಪಿ ಅನ್ನ ಮಾರ್ಕ್ ಮಾಡೋಣ. 1 ಇದ್ದಾಗ ಟಿ ಪಿ 10 ಇತ್ತು, 2 ಆದಾಗ ಟಿ ಪಿ 20ಗೆ ಆಯ್ತು, 3 ಆದಾಗ 30 ಆಯ್ತು, 4 ಆದಾಗ ಮತ್ತೆ 30ಯಲ್ಲೇ ಉಳ್ಕೋತು, 5 ಆದಾಗ 20 ಆಯ್ತು. ಸೊ 5 ಆದಾಗ 20 ಆಯ್ತು. ಇದು ನಮ್ಮ ಟಿ ಪಿಯ ಕರ್ವ್. ರಿವರ್ಸ್ ಯು, ಇನ್ವರ್ಸ್ ಯು. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಎ ಪಿ 10. ಸೊ 1ಕ್ಕೆ 10 ಇದೆ, 2ಕ್ಕೂ 10, ಓಕೆ, 3ಕ್ಕೂ 10, ಓಕೆ, 4ಕ್ಕೆ 7.5, ಓಕೆ, 5ಕ್ಕೆ 4ಕ್ಕೆ ಇಳಿದು ಹೋಯ್ತು. ಇದನ್ನ ನಾವೇನಂತ ಕರಿತೀವಿ, ಎ ಪಿ ಅಂತ ಕರಿತೀವಿ, ಆವ್ರೇಜ್ ಪ್ರಾಡಕ್ಟ್. ನೆಕ್ಸ್ಟ್ ಮಾರ್ಜಿನಲ್ ಪ್ರಾಡಕ್ಟ್. 1ಕ್ಕೆ 10 ಇತ್ತು, 2ಕ್ಕೆ ಸಹ 10 ಇತ್ತು, 3ಕ್ಕೂ 10 ಇತ್ತು, 4 ಬಂದಾಗ 0 ಆಯಿತು, 5 ಬಂದಾಗ -10 ಆಯಿತು. ಮತ್ತೊಮ್ಮೆ ನಾವಿದನ್ನೇನಂತ ಕರಿತೇವೆ, ಎಂ ಪಿ ಅಂತ ಕರಿತೇವೆ. ಇಂಟ್ರೆಸ್ಟಿಂಗ್ ಅಲ್ಲ? ಸೊ ಇದು ಟಿ ಪಿ, ಎ ಪಿ ಮತ್ತು ಎಂ ಪಿ ಕರ್ವ್ಸ್. ಹಾಗಾದ್ರೆ ಮುಂದೆ ಏನು ಕಲಿಯೋ ಸಿಗುತ್ತೆ, ಹೆಂಗೆ ಇದಕ್ಕೆ ಆಕ್ಸಿಸ್ ಬರೆಯೋದು ಒಮ್ಮೆ ನೋಡ್ಬಿಡೋಣ. ಸೊ ನೀವು ಯಾವುದೇ ಗ್ರಾಫ್ ಮಾಡಿದ್ರೂ ಕೂಡ ಆಕ್ಸಿಸ್ ಅನ್ನ ಅಥವಾ ಸ್ಕೇಲ್ ಅನ್ನ ಬರೆಯೋದನ್ನ ಮರಿಕೂಡ್ದು. ಎಕ್ಸ್ ಆಕ್ಸಿಸ್ ಅಲ್ಲಿ 1 ಯೂನಿಟ್ ಅನ್ನ ತಗೊಂಡಿದ್ದೀವಿ ಪ್ರತಿ ಸೆಂಟಿಮೀಟರ್ಗೆ, ಮತ್ತು ವೈ ಆಕ್ಸಿಸ್ಗೆ ಪ್ರತಿ ಸೆಂಟಿಮೀಟರ್ಗೂ ಸಹ 5 ಯೂನಿಟ್ ಅನ್ನ ತೆಗೆದುಕೊಂಡಿದ್ದೇವೆ. ಈ ಆಕ್ಸಿಸ್ ಅನ್ನ ನೀವು ಯಾವಾಗ್ಲೂ ಬರೆಯೋದು ಮರಿಕೂಡ್ದು ಮಕ್ಕಳ. ಅದು ಯಾವುದೇ ಗ್ರಾಫ್ ಆಗಿರ್ಲಿ, ಆಕ್ಸಿಸ್ ಅನ್ನ ಬರೆದ್ರೆ ಅಷ್ಟೇ ಆ ಗ್ರಾಫ್ ಕಂಪ್ಲೀಟ್ ಅನ್ನಿಸ್ಕೊಳ್ಳುತ್ತೆ. ಸೊ ಯಾವುದೇ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಗೆ ಸಾಮಾನ್ಯವಾಗಿ ಆಕ್ಸಿಸ್ ಅನ್ನ ಬರೀದೆ ಅದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಟಾಪಿಕ್ ಏನು ಸಿಗುತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಶಾರ್ಟ್ ರನ್ ವರ್ಸಸ್ ಲಾಂಗ್ ರನ್. ನಾನು ಇವಾಗ ಆಗ್ಲೇ ಟೋಟಲ್ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮಗೆ ಈ ಮಾತನ್ನ ಹೇಳಿದ್ದೆ, ವೇರಿಯಬಲ್ ಇನ್ಪುಟ್ಸ್ ಮಕ್ಕಳ, ಶಾರ್ಟ್ ರನ್ ಮತ್ತು ಲಾಂಗ್ ರನ್ ಅಂತ. ತುಂಬಾ ಜನ ನಾನು ಹೇಳಿದ ಹಾಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ತುಂಬಾ ಜನ ಏನ್ ಅನ್ಕೋತಾರೆ, ಶಾರ್ಟ್ ರನ್ ಲಾಂಗ್ ರನ್ ಅಂದ್ರೆ ಟೈಮ್ ಪೀರಿಯಡ್ ಮೇಲೆ ಡಿಪೆಂಡ್ ಆಗಿದೆ ಅನ್ಕೊಳ್ತಾರೆ. ಅಲ್ಲ, ಅದು ಯಾವ ರೀತಿಯಲ್ಲಿ ನಾವು ಶಾರ್ಟ್ ರನ್ ಲಾಂಗ್ ರನ್ ಅಂತ ಕರಿತೀವಿ ಅಂದ್ರೆ, ನಮ್ಮ ವೇರಿಯಬಲ್ ಇನ್ಪುಟ್ಸ್ ಅನ್ನ ಎಷ್ಟು ಟೈಮ್ ಲಿಮಿಟ್ಸ್ ಒಳಗೆ ನಾವು ವೇರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಲೆಕ್ಕ ಹಾಕೋದಕ್ಕೆ ನಾವೇನಂತೀವಿ, ಶಾರ್ಟ್ ರನ್ ಅಥವಾ ಲಾಂಗ್ ರನ್ ಅಂತ ಕರಿತೀವಿ. ಶಾರ್ಟ್ ರನ್ ಅಂದ್ರೆ ಏನರ್ಥ? ಲಿಸನ್ ಟು ಮೀ ಕೇರ್ಫುಲಿ. When there is insufficient period of time to change the factors of production, we refer it to as what? Short run. ಯಾವುದೇ ಒಂದು ಸಂಸ್ಥೆಯಲ್ಲಿ
ಅಥವಾ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಯಾವಾಗ ನಮಗೆ ಇನ್ಪುಟ್ಗಳನ್ನು ಜಾಸ್ತಿ ವೇರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂತಹ ಸಮಯವನ್ನ ನಾವೇನಂತ ಕರಿತೀವಿ? ಶಾರ್ಟ್ ರನ್ ಅಂತ ಕರಿತೀವಿ. ಅಟ್ಲೀಸ್ಟ್ ಒನ್ ಫ್ಯಾಕ್ಟರ್ ರಿಮೈನ್ಸ್ ಫಿಕ್ಸ್ಡ್ ವೈಲ್ others can vary. The fixed factor cannot be adjusted quickly. So ಶಾರ್ಟ್ ರನ್ನಿನಲ್ಲಿ ಕೆಲವು ಫ್ಯಾಕ್ಟರ್ಗಳನ್ನು ವೇರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಫ್ಯಾಕ್ಟರ್ಗಳು ಯಾವುದು ಅಂದರೆ ಸಾಮಾನ್ಯವಾಗಿ ಲೇಬರ್ ಆಗಿರುತ್ತೆ. ಅದು ಬಿಟ್ಟರೆ ಕೆಲವು ಎಲ್ಲ ಫ್ಯಾಕ್ಟರ್ಗಳು ಫಿಕ್ಸ್ಡ್ ಆಗಿರುತ್ತವೆ, ವೇರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೇಗನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ನಾವು ಅದನ್ನೇನಂತೀವಿ? ಶಾರ್ಟ್ ರನ್ ಅಂತ ಕರಿತೀವಿ. ಸಿಂಪಲ್ ಡೆಫಿನೇಷನ್: ವೆನ್ ದೇರ್ ಇಸ್ ಇನ್ಸಫಿಷಿಯಂಟ್ ಪೀರಿಯಡ್ ಆಫ್ ಟೈಮ್ ಟು ಚೇಂಜ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅಂತಹ ರನ್ ಅನ್ನ ನಾವೇನಂತೀವಿ? ಶಾರ್ಟ್ ರನ್ ಅಂತೀವಿ. ಲಾಂಗ್ ರನ್ ಅಂದ್ರೆ ಏನರ್ಥ? ವೆರಿ ಈಸಿ. ವೆನ್ ದೇರ್ ಇಸ್ ಸಫಿಷಿಯಂಟ್ ಪೀರಿಯಡ್ ಆಫ್ ಟೈಮ್ ಟು ವೇರಿ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅದು ಕ್ಯಾಪಿಟಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಅಂತಹ ರನ್ ಅನ್ನ ನಾವು ಲಾಂಗ್ ರನ್ ಅಂತ ಕರಿತೀವಿ. ಸೊ all factors of production can be varied, there are no fixed factors. ಸೊ ಯಾವಾಗ ದೇರ್ ಆರ್ ನೋ ಫಿಕ್ಸೆಡ್ ಫ್ಯಾಕ್ಟರ್ಸ್, ಎಲ್ಲವೂ ವೇರಿಯಬಲ್ ಫ್ಯಾಕ್ಟರ್ಸೇ ಆಗಿ ನಾವು ಪ್ರೊಡಕ್ಷನಿನ ಅನುಸಾರವಾಗಿ ಪ್ರೊಡಕ್ಷನಿನ ರೇಷಿಯೋದಲ್ಲಿ ಅದನ್ನ ವೇರಿ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ? ಲಾಂಗ್ ರನ್ ಅಂತ ಕರಿತೀವಿ. ಸೊ ಶಾರ್ಟ್ ರನ್, ಲಾಂಗ್ ರನ್ ಅನ್ನೋದು ಟೈಮ್ ಪೀರಿಯಡ್ ಮೇಲೆ ಡಿಸೈಡ್ ಆಗಲ್ಲ. ನಾವು ನಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ಯಾವ ರೀತಿ ವೇರಿ ಮಾಡ್ತೀವಿ ಅನ್ನೋದರ ಅನುಪಾತದ ಮೇಲೆ ಅದು ಡಿಸೈಡ್ ಆಗುತ್ತೆ. ಒಂದು ಫ್ಯಾಕ್ಟರ್ ಫಿಕ್ಸೆಡ್ ಆಗಿದ್ದು ಕೆಲವು ಫ್ಯಾಕ್ಟರ್ಗಳನ್ನು ವೇರಿ ಮಾಡ್ತಕ್ಕಂತಹ ಕೆಪಾಸಿಟಿ ಇದ್ರೆ ಅದು ಶಾರ್ಟ್ ರನ್ ಆಗುತ್ತೆ. ಎಲ್ಲ ಫ್ಯಾಕ್ಟರ್ಗಳನ್ನು ವೇರಿ ಮಾಡಿ ಯಾವ ಫಿಕ್ಸೆಡ್ ಫ್ಯಾಕ್ಟರ್ಗಳನ್ನು ಇಟ್ಕೊಳ್ಳದೆ ಇದ್ರೆ ಅದಕ್ಕೆ ಏನಂತೀವಿ? ಲಾಂಗ್ ರನ್ ಅಂತೀವಿ. ಸೊ ಲಾಂಗ್ ರನ್, ಶಾರ್ಟ್ ರನ್ ನಲ್ಲಿ ಮತ್ತೊಂದು ನಾನು ಹೇಳಬೇಕು ಅಂದ್ರೆ, ನಮ್ಮ ಶಾರ್ಟ್ ರನ್ ನಲ್ಲಿ ನಮಗೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಸಿಗುತ್ತೆ. ನಮ್ಮ ಲಾಂಗ್ ರನ್ ನಲ್ಲಿ ರಿಟರ್ನ್ಸ್ ಆಫ್ ಸ್ಕೇಲ್ ಸಿಗುತ್ತೆ. ಏನು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಏನು ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಡೀಟೇಲ್ ಆಗಿ ಕಲಿಯೋಣ ಮಕ್ಕಳ. ಇನ್ನು ಮುಂದೆ ಬರ್ತಕ್ಕಂತಹ ಟಾಪಿಕ್ಗಳಲ್ಲಿ ಇವೆರಡೂ ಟಾಪಿಕ್ ಅನ್ನ ವಿತ್ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ನೋಡೋಣ. ಇಂಟ್ರೆಸ್ಟಿಂಗ್ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನ್ ಓದಕ್ ಸಿಗತ್ತೆ ನೋಡೋಣ ಬನ್ನಿ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಅಥವಾ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಏನು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಅಥವಾ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಬರೋದು ಶಾರ್ಟ್ ರನ್ನಿನಲ್ಲಿ ಮಾತ್ರ. ಯಾಕೆ ಇದು ಶಾರ್ಟ್ ರನ್ನಿನಲ್ಲಿ ಮಾತ್ರ ಬರುತ್ತೆ? ಯಾಕೆ ಅಂದ್ರೆ ನಾವಿಲ್ಲಿ ವೇರಿಯಬಲ್ ಫ್ಯಾಕ್ಟರ್ಸ್ ಅನ್ನ ಚೇಂಜ್ ಮಾಡ್ತಾನೆ ಇರ್ಬೋದು, ಆದ್ರೆ ನಮ್ಮ ಫಿಕ್ಸೆಡ್ ಫ್ಯಾಕ್ಟರ್ಸ್ಗಳನ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ವೇರಿಯಬಲ್ ಫ್ಯಾಕ್ಟರ್ಸ್ ಅಥವಾ ಫಿಕ್ಸೆಡ್ ಫ್ಯಾಕ್ಟರ್ಸ್ ಅಂದ್ರೆ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಕಾಸ್ಟ್ ನಮ್ಮ ಪ್ರೊಡಕ್ಷನ್ನಿನ ಮೇಲೆ ಡಿಪೆಂಡ್ ಆಗಿದ್ದು, ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಕಾಸ್ಟು ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆದ್ರೆ ಕಾಸ್ಟು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ನಾವು ವೇರಿಯಬಲ್ ಕಾಸ್ಟ್ ಅಂತೀವಿ. ಫಿಕ್ಸೆಡ್ ಕಾಸ್ಟ್ ಅಂದ್ರೆ ಏನು? ನಮ್ಮ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಅದರ ಫ್ಯಾಕ್ಟರ್ ಯಾವಾಗ್ಲೂ ಏನಾಗಿರುತ್ತೆ? ಫಿಕ್ಸ್ಡ್ ಆಗಿರುತ್ತೆ. ಕಾಸ್ಟ್ ಸೇಮ್ ಇರುತ್ತೆ. ಅದು ಪ್ರೊಡಕ್ಷನ್ ಜಾಸ್ತಿ ಆದ್ರೂ ಜಾಸ್ತಿ ಆಗಲ್ಲ, ಕಡಿಮೆ ಆದ್ರೂ ಕಡಿಮೆ ಆಗಲ್ಲ, ಒಂದೇ ಲೆವೆಲಿನಲ್ಲಿರುತ್ತೆ. ಅದಕ್ಕೆ ನಾವು ಫಿಕ್ಸೆಡ್ ಕಾಸ್ಟ್ ಅಥವಾ ಫಿಕ್ಸೆಡ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಲಾ ವೇರಿಯಬಲ್ ಪ್ರಪೋರ್ಷನ್ಗೂ ಈ ವೇರಿಯಬಲ್ ಫ್ಯಾಕ್ಟರ್ಗೂ ಫಿಕ್ಸೆಡ್ ಫ್ಯಾಕ್ಟರ್ಗೂ ಏನು ಸಂಬಂಧ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸಿ, ಇನ್ ಅ ಫರ್ಮ್ ವೆನ್ ದ ವೇರಿಯಬಲ್ ಕಾಸ್ಟ್ಸ್ ಆರ್ ಕಾನ್ಸ್ಟೆಂಟ್ಲಿ ಚೇಂಜ್ಡ್ and when the fixed factors remains the same over a period of time, the efficiency keeps on decreasing. ಏನು ಇದರ ಅರ್ಥ? ಯಾವುದೇ ಒಂದು ಸಂಸ್ಥೆಯಲ್ಲಿ ವೇರಿಯಬಲ್ ಫ್ಯಾಕ್ಟರ್ಸ್ನ ನಾವು ಕೀಪ್ ಆನ್ ಚೇಂಜಿಂಗ್ ಅಂದ್ರೆ ಅದನ್ನ ಬದಲಾವಣೆ ಮಾಡ್ತಾನೆ ಇದ್ದು ಫಿಕ್ಸೆಡ್ ಕಾಸ್ಟ್ ಅನ್ನ ಹಾಗೇ ಇಟ್ಕೊಂಡ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಸ್ವಲ್ಪ ಸಮಯದ ನಂತರ ನಮ್ಮ ಎಫಿಷಿಯನ್ಸಿ,
ಫರ್ಮಿನ ಪ್ರೊಡಕ್ಷನಲ್ ಎಫಿಷಿಯನ್ಸಿ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನಂತೀವಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಅಥವಾ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತೀವಿ. ಇಂಟ್ರೆಸ್ಟಿಂಗ್ ಅಲ್ಲ? ಇದಕ್ಕೆ ನಾನೊಂದು ಅದ್ಭುತವಾದ ಉದಾಹರಣೆ ಕೊಡ್ತೀನಿ. ನಮ್ಮ ಮನೆಯ ಅಡುಗೆ ಮನೆ ಕಿಚನ್ ಇಸ್ ಅ ಫಿಕ್ಸ್ಡ್ ಕಾಸ್ಟ್, ಫಿಕ್ಸೆಡ್ ಫ್ಯಾಕ್ಟರ್. ಅದು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಡುಗೆ ಮನೆ ಒಳಗೆ ಅಡುಗೆ ಮಾಡ್ತಕ್ಕಂತಹ ವ್ಯಕ್ತಿಯನ್ನ ನಾವು ಎಷ್ಟು ಬೇಕಾದ್ರೂ ಆಡ್ ಮಾಡ್ಕೊಳ್ತಾ ಹೋಗ್ಬೋದು. ದಟ್ ಇಸ್ ದ ವೇರಿಯಬಲ್ ಫ್ಯಾಕ್ಟರ್. ಅಡುಗೆ ಮನೆ ಇಸ್ ಅ ಫಿಕ್ಸ್ಡ್ ಕಾಸ್ಟ್. ಅಮ್ಮ ಮೊದಲು ಅಡುಗೆ ಮಾಡ್ತಾ ಇದ್ರು, ಒಂದು ಲೇಬರ್ ವೇರಿಯಬಲ್ ಕಾಸ್ಟ್. ಅಮ್ಮನ ಜೊತೆಗೆ ಈಗ ಅಜ್ಜಿ ಬಂದ್ರು, ಎರಡನೇ ಲೇಬರ್ ವೇರಿಯಬಲ್ ಕಾಸ್ಟ್. ಅಜ್ಜಿ ಜೊತೆಗೆ ಈಗ ಚಿಕ್ಕಮ್ಮನೂ ಅಡುಗೆ ಮನೆಯೊಳಗೆ ಬಂದ್ರು, ಮೂರನೇ ಲೇಬರ್ ವೇರಿಯಬಲ್ ಕಾಸ್ಟ್. ಅಮ್ಮ, ಅಜ್ಜಿ, ಚಿಕ್ಕಮ್ಮನೊಂದಿಗೆ ಈಗ ಸೋದರತ್ತೆ ಕೂಡ ಅಡುಗೆ ಮಾಡ್ಲಿಕ್ಕೆ ಬಂದ್ರು, 4 ಲೇಬರ್ ಆಯ್ತು, ವೇರಿಯಬಲ್ ಕಾಸ್ಟ್. ನಮ್ಮ ಫಿಕ್ಸೆಡ್ ಕಾಸ್ಟ್ ಅಂದ್ರೆ ಕಿಚನ್ನು ಚೇಂಜ್ ಆಗೋದೇ ಇಲ್ಲ, ಅದಷ್ಟೇ ಇರುತ್ತೆ. ಆದ್ರೆ ಒಳಗೆ ಅಡುಗೆ ಮಾಡ್ಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳು ಒಬ್ಬರಿಂದ ಈಗ 4 ಜನ ಆದ್ರು. 4 ಜನ ಆಗ್ತಾ ಇದ್ದಂಗೆ ಎಫಿಷಿಯನ್ಸಿ ಆಫ್ ಕುಕಿಂಗ್ ಏನಾಯ್ತು, ಕಡಿಮೆ ಆಗ್ತಾ ಬಂತು. ಅಮ್ಮ ಒಬ್ಬರೇ ಕುಕ್ ಮಾಡ್ತಾ ಇದ್ದಾಗ ಆಕ್ಚುಲಿ ಜಾಸ್ತಿ ಕೆಲಸ ನಡೀತಾ ಇತ್ತು. ಅವರಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಅವರ ಪೇಜಿನಲ್ಲಿ, ಅವರ ಮೆಥಡಾಲಜಿಯಲ್ಲಿ ಅವರು ಪ್ರೊಡಕ್ಷನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ರು, ಅಡುಗೆಯನ್ನ ಮಾಡಿ ಬಡಿಸ್ತಾ ಇದ್ರು, ಅಚ್ಚುಕಟ್ಟಾಗಿತ್ತು. ಈಗ ಅಜ್ಜಿ, ಚಿಕ್ಕಮ್ಮ, ಸೋದರತ್ತೆ ಎಲ್ಲರೂ ಆಡ್ ಆದ್ಮೇಲೆ ಅವರವರ ಮೆಥಡ್ ಅಲ್ಲಿ ಪ್ರೊಡಕ್ಷನ್ ನಡೀತಾ ಇದೆ. ಅವರವರ ಮೆಥಡ್ ಅಲ್ಲಿ ಉಪ್ಪು ಖಾರ ಹಾಕಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಎಫಿಷಿಯನ್ಸಿ ಆಫ್ ಕುಕಿಂಗ್ ಏನಾಯ್ತು, ಕಡಿಮೆ ಆಯ್ತು. ಇನ್ ಸಿಂಪಲ್ ವರ್ಡ್ಸ್, ಟೂ ಮೆನಿ ಕುಕ್ಸ್ ಸ್ಪಾಯಿಲ್ಸ್ ದ ಫುಡ್ ಅಂತಾರೆ. ಆ ಪ್ರಾವರ್ಬ್ ಅನ್ನ ಇಟ್ಕೊಂಡೆ ನಾವು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅನ್ನ ಕಳಿಬಹುದು ಮಕ್ಕಳ. ಸೊ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂದ್ರೆ ಏನರ್ಥ, ಇನ್ ಅನ್ ಆರ್ಗನೈಸೇಷನ್ ದ ಫಿಕ್ಸೆಡ್ ಫ್ಯಾಕ್ಟರ್ಸ್ ಅಥವಾ ಫಿಕ್ಸೆಡ್ ಕಾಸ್ಟ್ ವಿಲ್ ರಿಮೈನ್ ಫಿಕ್ಸ್ಡ್. ದ ವೇರಿಯಬಲ್ ಕಾಸ್ಟ್ ಆರ್ ವೇರಿಯಬಲ್ ಫ್ಯಾಕ್ಟರ್ಸ್ ವಿಲ್ ಕೀಪ್ ಆನ್ ಚೇಂಜಿಂಗ್. ಆ ತರ ಚೇಂಜ್ ಆದಾಗ ಪ್ರೊಡಕ್ಷನಲ್ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾವೇನಂತೇವೆ, ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತೇವೆ. ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ಗೆ ದೇರ್ ಇಸ್ ಇನ್ಕ್ರೀಸಿಂಗ್ ರಿಟರ್ನ್ಸ್. ಸೆಕೆಂಡ್, ದೇರ್ ಇಸ್ ಡಿಮಿನಿಷಿಂಗ್ ಅಥವಾ ಐ ರಿಪೀಟ್ ಡಿಮಿನಿಷಿಂಗ್ ಅಥವಾ ಡಿಕ್ರೀಸಿಂಗ್ ರಿಟರ್ನ್ಸ್. ಥರ್ಡ್, there is negative returns. ಸೊ ನಮ್ಮ ಲಾ ವೇರಿಯಬಲ್ ಪ್ರಪೋರ್ಷನ್ ಅನ್ನ ನಾವು TPAP MP ಗ್ರಾಫ್ ಅಲ್ಲೇ ಕಲಿಬಹುದು. ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದ್ದಾಗ ಇನ್ಕ್ರೀಸಿಂಗ್ ರಿಟರ್ನ್ಸ್, ಪ್ರೊಡಕ್ಷನ್ ಯಾವಾಗ ಕಡಿಮೆ ಆಗ್ತಾ ಬಂತು ಡಿಕ್ರೀಸಿಂಗ್ ರಿಟರ್ನ್ಸ್, ಪ್ರೊಡಕ್ಷನ್ ಯಾವಾಗ ಪಾತಾಳಕ್ಕೆ ಇಳಿತು ನೆಗೆಟಿವ್ ಆಯ್ತು, ಅದಕ್ಕೆ ನಾವೇನಂತ ಕರಿತೀವಿ, ನೆಗೆಟಿವ್ ರಿಟರ್ನ್ಸ್ ಅಂತ ಕರಿತೀವಿ. ಮೊದಲಿಗೆ marginal product initially rises as factor proportions becomes more suitable. ನಮಗೆ ಮೊದಲಿಗೆ ಅನ್ಸುತ್ತೆ ಮಾರ್ಜಿನಲ್ ಪ್ರಾಡಕ್ಟ್ ಜಾಸ್ತಿ ಆಗ್ತಾ ಇರೋದೇ ಒಳ್ಳೆಯದು, ಜಾಸ್ತಿ ಲೇಬರ್ ಅನ್ನ ಕರ್ಕೊಂಡ್ ಬಂದಂಗೆಲ್ಲ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಫೀಲಿಂಗ್ಗೆ ನಾವು ಬರ್ತೇವೆ. ಆದರೆ after reaching a certain level, the marginal product begins to fall as the production process becomes crowded with variable input. ಅಮ್ಮ ಒಬ್ಬರೇ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲ ಸರಿಯಾಗೇ ಇತ್ತು. ಪಾಪ ಅಮ್ಮನಿಗೆ ಸುಸ್ತಾಗ್ತಾ ಇದೆ, ಅವರ ಪ್ರೊಫಿಷಿಯನ್ಸಿ ಕಡಿಮೆ ಆಯಿತು ಅಂತ ನಾವು ಅನ್ಕೊಂಡು ಅಜ್ಜಿಯನ್ನ ಕಳಿಸಿದ್ವಿ, ಚಿಕ್ಕಮ್ಮನನ್ನ ಕಳಿಸಿದ್ವಿ, ಸೋದರತ್ತೆಯನ್ನ ಕಳಿಸಿದ್ವಿ. ಜಾಸ್ತಿ ಜನ ಒಳಗೆ ಸೇರ್ಕೊಳ್ತಾ ಇದ್ದಂಗೆ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಜಗಳಗಳಾಡಿಕೊಂಡು ಅಥವಾ ಬೇರೆ ಯಾವುದೋ ಕಾರಣಕ್ಕೋಸ್ಕರ ಅಡುಗೆಯನ್ನ ಕಡಿಮೆ ಮಾಡಿದ್ರು, ಎಫಿಷಿಯನ್ಸಿ ಕಡಿಮೆ ಆಯಿತು. ದ ಸೇಮ್ ಸಿಚುವೇಶನ್ ಕ್ಯಾನ್ ಬಿ ಅಪ್ಲೈಡ್ ಹಿಯರ್. ಹಾಗಾದ್ರೆ ಮುಂದಿನ ಟಾಪಿಕ್ ಏನಿದೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಕಾಸ್ಟ್ ಕಾನ್ಸೆಪ್ಟ್. ಏನು ಕಾಸ್ಟ್ ಕಾನ್ಸೆಪ್ಟ್ ಅಂದ್ರೆ, ಏನು ಕಾಸ್ಟ್ ಫಂಕ್ಷನ್ ಅಂದ್ರೆ, ಯಾವುದೆಲ್ಲ ಕಾಸ್ಟ್ಗಳು ಬರುತ್ತೆ, ಏನೆಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ವೇರಿಯೇಷನ್ ಆಗುತ್ತೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ, ಫಾರ್ ಎನಿ ಲೆವೆಲ್ ಆಫ್ ಔಟ್ಪುಟ್ ಅ ಫರ್ಮ್ ಚೂಸಸ್ ಲೀಸ್ಟ್ ಕಾಸ್ಟ್
ಕಾಂಬಿನೇಷನ್ ಆಫ್ ಇನ್ಪುಟ್ಸ್. ಇದನ್ನ ನಾವು ಯಾವುದೇ ಕಾಮರ್ಸ್ ಮಕ್ಕಳಿಗೆ ಕೂಡ ಕೇಳಿದ್ರು ಹೇಳ್ತಾರೆ, ಯಾವುದೇ ಒಂದು ಆರ್ಗನೈಸೇಷನ್ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಮೇಲೆ ಕೆಲಸ ಮಾಡುತ್ತೆ. ಒಂದು, ಕಾಸ್ಟ್ ಎಫೆಕ್ಟಿವ್ನೆಸ್. ಎರಡು, ಪ್ರಾಫಿಟಬಿಲಿಟಿ ಮ್ಯಾಕ್ಸಿಮೈಸೇಷನ್. ಈ ಎರಡೂ ಫ್ಯಾಕ್ಟರ್ಸ್ ಏನಾಗಿರುತ್ತೆ, ಇಂಟರ್ಲಿಂಕ್ಡ್ ಆಗಿರುತ್ತೆ. ಅದೇ ಟಾಪಿಕ್ ಅನ್ನ ನಾವಿಲ್ಲಿ ಕಲಿತಾ ಇದ್ದೀವಿ. ಸೊ ಕಾಸ್ಟ್ ಕಾನ್ಸೆಪ್ಟ್ ಅಥವಾ ಏನು ಇದರ ಇಂಟ್ರಡಕ್ಷನ್, ಯಾವುದೇ ಒಂದು ಆರ್ಗನೈಸೇಷನ್ ವಿಲ್ ಓನ್ಲಿ ಚೂಸ್ those factors of production which gives them the least amount of cost. ಅಂದ್ರೆ ನನಗೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಲೇಬರ್ ಇದೆ ಮತ್ತು ಕ್ಯಾಪಿಟಲ್ ಇದೆ. ಯಾವ ಕಾಂಬಿನೇಷನ್ ನಲ್ಲಿ ನನಗೆ ಲೀಸ್ಟ್ ಅಮೌಂಟ್ ಆಫ್ ದುಡ್ಡನ್ನ ನಾನು ಖರ್ಚು ಮಾಡಬೇಕಾಗಿರುತ್ತೋ ಆ ಕಾಂಬಿನೇಷನ್ ಆಫ್ ಕ್ಯಾಪಿಟಲ್ ಅನ್ನ, ಆ ಕಾಂಬಿನೇಷನ್ ಆಫ್ ಲೇಬರ್ ಅನ್ನ ತಗೊಂಡು ನಾನು ನನ್ನ ಫರ್ಮಿನಲ್ಲಿ ಪ್ರೊಡಕ್ಷನ್ ಅನ್ನ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೇವೆ, ಕಾಸ್ಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಕಾಸ್ಟ್ ಕಾನ್ಸೆಪ್ಟ್ ಅಂದ್ರೆ ಏನರ್ಥ, ಯಾವುದೇ ಒಂದು ಸಂಸ್ಥೆ ಲೀಸ್ಟ್ ಅಮೌಂಟ್ ಆಫ್ ಕಾಸ್ಟ್ಗಳಲ್ಲಿ ತನ್ನ ಪ್ರೊಡಕ್ಷನ್ ಅನ್ನ ಮಾಡಲಿಕ್ಕೆ ನೋಡಿದ್ರೆ ಅದಕ್ಕೆ ನಾವು ಕಾಸ್ಟ್ ಕಾನ್ಸೆಪ್ಟ್ ಅಂತೀವಿ. ದ ಕಾಸ್ಟ್ ಫಂಕ್ಷನ್ ಡಿಸ್ಕ್ರೈಬ್ಸ್ ದ ಮಿನಿಮಮ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಈಚ್ ಲೆವೆಲ್ ಪ್ರೊಡಕ್ಷನ್ ಗಿವನ್ ಇನ್ಪುಟ್ ಪ್ರೈಸಸ್ ಅಂಡ್ ಟೆಕ್ನಾಲಜಿ. ಸಾಮಾನ್ಯವಾಗಿ ನಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನಾವೇನು ಕರಿತಾ ಇದ್ದೀವಿ, ಕ್ಯಾಪಿಟಲ್ ಮತ್ತು ಲೇಬರ್. ಲೇಬರ್ ಅಂದ್ರೆ ಎಲ್ಲ ಹ್ಯೂಮನ್ ರಿಸೋರ್ಸಸ್, ಕ್ಯಾಪಿಟಲ್ ಅಂದ್ರೆ ಹಲವಾರು ರಿಸೋರ್ಸಸ್ ಬರುತ್ತೆ. ಅದು ಟೆಕ್ನಾಲಜಿಕಲ್ ರಿಸೋರ್ಸಸ್ ಆಗಿರ್ಬೋದು, ಫಿಸಿಕಲ್ ರಿಸೋರ್ಸಸ್ ಆಗಿರ್ಬೋದು, ಹಲವಾರು ರಿಸೋರ್ಸಸ್ ಅನ್ನ ನಾವು ಕ್ಯಾಪಿಟಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, ಕಾಸ್ಟ್ ಫಂಕ್ಷನ್ ನಾನು ಇವಾಗಲೇ ಹೇಳಿದ ಹಾಗೆ shows the least cost of producing each level of output given input prices and ಟೆಕ್ನಾಲಜಿ. ಸೊ ನಮ್ಮ ಇನ್ಪುಟ್ ಪ್ರೈಸಸ್ ಮತ್ತು ಟೆಕ್ನಾಲಜಿಯನ್ನ ಕನ್ಸಿಡರ್ ಮಾಡಿ ಯಾವುದು ಲೀಸ್ಟ್ ಅಮೌಂಟ್ ಆಫ್ ಕಾಂಬಿನೇಷನ್ ಬರುತ್ತೆ ಖರ್ಚು, ಅದರಲ್ಲಿ ನಾವು ಬೆಸ್ಟ್ ಪ್ರೊಡಕ್ಷನ್ ಮಾಡಬಹುದಾ ಅನ್ನೋದನ್ನ ನಾವು ಕಾಸ್ಟ್ ಫಂಕ್ಷನ್ ಅಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್, ಇನ್ಪುಟ್ ಚಾಯ್ಸ್. ಆಬ್ವಿಯಸ್ಲಿ ನಾನು ಕಾಸ್ಟ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ತಗೊಳ್ಬೇಕು, ಯಾವ ಕಾಂಬಿನೇಷನ್ ನಲ್ಲಿ ತಗೊಳ್ಬೇಕು. The firm chooses the input combination that minimizes the cost for each output level. ಆಬ್ವಿಯಸ್, ನಾನು ಯಾವುದೇ ಪ್ರೊಡಕ್ಷನ್ ಮಾಡಿದ್ರು ಕೂಡ ಮಿನಿಮಮ್ ಕಾಂಬಿನೇಷನ್ ಅನ್ನೇ ತಗೊಳ್ತೀನಿ, ಮಿನಿಮಮ್ ಕಾಸ್ಟ್ ಇರ್ತಕ್ಕಂಥ ಕಾಂಬಿನೇಷನ್ ಅನ್ನೇ ತಗೊಳ್ತೀನಿ. ಅದು ನನ್ನ ಕಂಪನಿಗೂ ಲಾಭ ಆಗಿರುತ್ತೆ. ನಾನು ಇದನ್ನು ಯಾರಿಗೂ ಹೇಳಬೇಕಾಗಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್, ಇಟ್ ಈಸ್ ಕಾಮನ್ ಸೆನ್ಸ್. ಯಾವುದೇ ಒಂದು ಆರ್ಗನೈಸೇಷನ್ ಎರಡು ಫ್ಯಾಕ್ಟರ್ಗಳಿಗೆ ಕೆಲಸ ಮಾಡುತ್ತೆ. ಒಂದು ಕಾಸ್ಟ್ ಮಿನಿಮೈಸೇಷನ್ ಅಥವಾ ಕಾಸ್ಟ್ ಇಫೆಕ್ಟಿವ್ನೆಸ್, ಇನ್ನೊಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಥವಾ ಪ್ರಾಫಿಟಬಿಲಿಟಿ. ಸೊ ಇವೆರಡೂ ಫ್ಯಾಕ್ಟರ್ಗಳನ್ನ ನಾವು ಚೆಕ್ ಮಾಡಿಯೇ ಒಂದು ಆರ್ಗನೈಸೇಷನ್ ನಲ್ಲಿ ಯಾವುದೇ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಇದ್ರೂ ಕೂಡ ಮಾಡೋದು. ಸೊ ಮೂವಿಂಗ್ ಫಾರ್ವರ್ಡ್ ಫ್ರಮ್ ಹಿಯರ್, ನೆಕ್ಸ್ಟ್ ಟಾಪಿಕ್ ಏನು ನೋಡೋಣ ಬನ್ನಿ. ಅಂಡರ್ಸ್ಟ್ಯಾಂಡಿಂಗ್ ಡಿಫ್ರೆಂಟ್ ಶಾರ್ಟ್ ರನ್ ಕಾಸ್ಟ್ಸ್. ಯಾವುದು ಶಾರ್ಟ್ ರನ್ ಕಾಸ್ಟ್? ನಾನು ಇವಾಗಲೇ ಹೇಳಿದ ಹಾಗೆ, when there is insufficient period of time to change the factors of production, ಒಂದು ಫ್ಯಾಕ್ಟರ್ ಫಿಕ್ಸ್ಡ್ ಇರುತ್ತೆ ಮತ್ತು ಕೆಲವು ಫ್ಯಾಕ್ಟರ್ಸ್ ವೇರಿ ಆಗುತ್ತೆ, ಅದನ್ನ ನಾವೇನಂತ ಕರಿತೀವಿ, ಶಾರ್ಟ್ ರನ್. ಲಾಂಗ್ ರನ್ನಿನಲ್ಲಿ ಎಲ್ಲ ಫ್ಯಾಕ್ಟರ್ಸು ವೇರಿಯಬಲ್ ಫ್ಯಾಕ್ಟರ್ಸೇ ಆಗಿರುತ್ತೆ, ಫಿಕ್ಸೆಡ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಅದಕ್ಕೆ ನಾವೇನಂತೀವಿ, ಲಾಂಗ್ ರನ್ ಅಂತೀವಿ. ಹಾಗಾದ್ರೆ ಈ ಶಾರ್ಟ್ ರನ್ನಿನಲ್ಲಿ ಯಾವುದೆಲ್ಲ ಕಾಸ್ಟ್ಗಳಿವೆ ನೋಡೋಣ ಬನ್ನಿ. ಮೊದಲಿಗೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಏನು ಫಿಕ್ಸೆಡ್ ಕಾಸ್ಟ್ ಅಂದ್ರೆ, ಇದನ್ನ ನಾನು ನಿಮಗೆ ಮುಂಚೆ ಕೂಡ ಹೇಳಿದೆ, ಯಾವುದೇ ಒಂದು ಕಾಸ್ಟ್ ಅದು ಪ್ರೊಡಕ್ಷನ್ನಿನಿಂದ ಇಂಡಿಪೆಂಡೆಂಟ್ ಆಗಿದ್ರೆ ಅಂತಹ ಕಾಸ್ಟ್ ಅನ್ನ ನಾವೇನಂತ ಕರಿತೀವಿ, ಟೋಟಲ್ ಫಿಕ್ಸೆಡ್ ಕಾಸ್ಟ್. ಸೊ ನನ್ನ ಫರ್ಮಿನ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿ ಅಥವಾ ಕಡಿಮೆ ಆಗ್ಲಿ, ಈ ಫಿಕ್ಸೆಡ್ ಕಾಸ್ಟ್ ಯಾವಾಗ್ಲೂ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡಲಿ, ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡಲಿ, ಫಿಕ್ಸೆಡ್ ಕಾಸ್ಟ್ ಯಾವಾಗ್ಲೂ ಈಕ್ವಲ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಟೋಟಲ್ ಫಿಕ್ಸೆಡ್ ಕಾಸ್ಟ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪ್ರೊಡಕ್ಷನ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೆಂಟ್.
ಇನ್ಶೂರೆನ್ಸ್. ಬಿಲ್ಡಿಂಗ್ ನ ರೆಂಟು ಪ್ರೊಡಕ್ಷನ್ ಜಾಸ್ತಿ ಮಾಡಿದ ತಕ್ಷಣ ರೆಂಟ್ ಜಾಸ್ತಿ ಆಗಲ್ಲ. ಪ್ರೊಡಕ್ಷನ್ ಮಾಡಿಲ್ಲ ಸರ್ ರೆಂಟ್ ಕಡಿಮೆ ಮಾಡಿ ಅಂದ್ರೆ ಮಾಡೋದಿಲ್ಲ. ಇನ್ಶೂರೆನ್ಸ್ ಸರ್ ಜಾಸ್ತಿ ಗೂಡ್ಸ್ ಇದೆ ಅಂದ್ರೆ ಜಾಸ್ತಿ ಇನ್ಶೂರೆನ್ಸ್ ಅಮೌಂಟು, ಕಡಿಮೆ ಗೂಡ್ಸ್ ಇದೆ ಅಂದ್ರೆ ಕಡಿಮೆ ಇನ್ಶೂರೆನ್ಸ್ ಅಮೌಂಟ್ ಕೊಡೋದಿಲ್ಲ. ನಾವೇನು ದುಡ್ಡು ಕಟ್ಟಬೇಕಾಗತ್ತೆ ಅದಷ್ಟೇ ಉಳ್ಕೊಳ್ಳುತ್ತೆ. ಆ ತರ ಕಾಸ್ಟ್ಗಳನ್ನ ನಾವೇನಂತ ಕರಿತೀವಿ? ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್. ಏನು ಟೋಟಲ್ ವೇರಿಯಬಲ್ ಕಾಸ್ಟ್ ಅಂದ್ರೆ, ಯಾವುದೇ ಒಂದು ಕಾಸ್ಟ್ಗಳು ನಮ್ಮ ಪ್ರೊಡಕ್ಷನಿನ ಮೇಲೆ ಡಿಪೆಂಡ್ ಆಗಿದ್ರೆ ಅಂತಹ ಕಾಸ್ಟ್ಗಳನ್ನ ನಾವೇನಂತ ಕರಿತೀವಿ? ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ಸ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಪ್ರೊಡಕ್ಷನ್. ಪ್ರೊಡಕ್ಷನ್ ಜಾಸ್ತಿ ಆದಂತೆಲ್ಲ ವೇರಿಯಬಲ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಕಡಿಮೆ ಆದಂತೆಲ್ಲ ವೇರಿಯಬಲ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮತ್ತು ಸಿಂಪಲ್ ಎಕ್ಸಾಂಪಲ್ ಅಂದ್ರೆ, ಮೆಷಿನರಿ ಇರ್ತಕ್ಕಂತಹ ಫ್ಯಾಕ್ಟರಿಗಳಲ್ಲಿ ಎಲೆಕ್ಟ್ರಿಸಿಟಿ ಬಿಲ್. ಮಷೀನ್ಗಳು ಜಾಸ್ತಿ ಓಡಿ ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗುತ್ತೆ. ಮಷೀನ್ಗಳು ಕಡಿಮೆ ಓಡಿ ಕಡಿಮೆ ಪ್ರೊಡಕ್ಷನ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಈ ಮಷೀನ್ಗಳನ್ನ ಓಡಿಸಕ್ಕೆ ಜಾಸ್ತಿ ಲೇಬರ್ ಅನ್ನ ಇಟ್ಕೊಂಡ್ರೆ ವೇಜಸ್ ಕೂಡ ಜಾಸ್ತಿ ಕೊಡಬೇಕಾಗತ್ತೆ. ಕಡಿಮೆ ಲೇಬರ್ ಅನ್ನ ಇಟ್ಕೊಂಡ್ರೆ ವೇಜಸ್ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಜಾಸ್ತಿ ಪ್ರೊಡಕ್ಷನ್ ಮಾಡಿದ್ರೆ ಜಾಸ್ತಿ ರಾ ಮೆಟೀರಿಯಲ್ಸ್ ಬೇಕು, ಕಡಿಮೆ ಪ್ರೊಡಕ್ಷನ್ ಮಾಡಿದ್ರೆ ಮೆಟೀರಿಯಲ್ಸ್ ಕೂಡ ಕಡಿಮೆ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ? ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಮಾರ್ಜಿನಲ್ ಕಾಸ್ಟ್. ಏನು ಮಾರ್ಜಿನಲ್ ಕಾಸ್ಟ್ ಅಂದ್ರೆ, ಯಾವಾಗ್ಲೂ ತಿಳ್ಕೊಳ್ಳಿ, ನಾನು ಮಾರ್ಜಿನಲ್ ಅಂತ ಯಾವುದೇ ಟಾಪಿಕಲ್ ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಆಗಿ ಇದು ನಿಮ್ಮ ತಲೆಗೆ ಬರಬೇಕು. ಅಡಿಷನಲ್ ಕಾಸ್ಟ್. ಏನು ಎಕ್ಸ್ಟ್ರಾ ಅಥವಾ ಅಡಿಷನಲ್ ಕಾಸ್ಟ್ ಅಂದ್ರೆ, ಯಾವುದೇ ಒಂದು ಮಾರ್ಜಿನಲ್ ಕಾಸ್ಟ್, ಯಾವುದೇ ಒಂದು ಅಡಿಷನಲ್ ಕಾಸ್ಟ್ ನಮ್ಮ ಕಂಪನಿಯಲ್ಲಿ ಯಾವುದೇ ಎಕ್ಸ್ಟ್ರಾ ಪ್ರೊಡಕ್ಷನಿಗೆ ಅಡಿಷನಲ್ ಆಗಿ ನಾವು ಕಾಸ್ಟ್ಗಳನ್ನ ಇನ್ಕರ್ ಮಾಡ್ತಾ ಇದ್ರೆ ಅದಕ್ಕೆ ನಾವೇನಂತೀವಿ? ಮಾರ್ಜಿನಲ್ ಕಾಸ್ಟ್ ಅಂತೀವಿ. ಸೊ ಇನ್ ಸಿಂಪಲ್ ಟರ್ಮ್ಸ್, ಅಡಿಷನಲ್ ಕಾಸ್ಟ್ incurred due to additional production ಅಥವಾ additional cost of producing one more unit, extra unit, ಅದಕ್ಕೆ ನಾವೇನಂತ ಕರಿತೀವಿ? ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೋಟಲ್ ಕಾಸ್ಟ್. ಏನು ಟೋಟಲ್ ಕಾಸ್ಟ್ ಅಂದ್ರೆ, ನಮ್ಮ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ಗಳನ್ನ ಆಡ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಇಟ್ ಈಸ್ ಅ ಕಾಂಬಿನೇಷನ್, ಇಟ್ ಈಸ್ ದ ಸಮ್, ಇಟ್ ಈಸ್ ದಿ ಅಡಿಷನ್ ಆಫ್ ಫಿಕ್ಸೆಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್. ಆವ್ರೇಜ್ ಕಾಸ್ಟ್, ಇದರ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ಇಟ್ ಈಸ್ ಪರ್ ಯೂನಿಟ್ ಕಾಸ್ಟ್. ನಾನು ಒಂದು ಯೂನಿಟ್ ಆಫ್ ಗೂಡ್ಸ್ ಅನ್ನ ನನ್ನ ಕಂಪನಿಯಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಎಷ್ಟು ಕಾಸ್ಟ್ ಅದರ ಮೇಲೆ ಬೀಳ್ತಾ ಇದೆ, ಅದಕ್ಕೆ ನಾವೇನಂತೀವಿ? ಆವ್ರೇಜ್ ಕಾಸ್ಟ್ ಅಂತ ಕರಿತೀವಿ. ಸೊ ನಮ್ಮ ಶಾರ್ಟ್ ರನ್ನಿನಲ್ಲಿ ಫಿಕ್ಸೆಡ್ ಕಾಸ್ಟ್ ಇದೆ, ವೇರಿಯಬಲ್ ಕಾಸ್ಟ್ ಇದೆ, ಮಾರ್ಜಿನಲ್ ಕಾಸ್ಟ್ ಇದೆ, ಆವ್ರೇಜ್ ಕಾಸ್ಟ್ ಇದೆ. ಫಿಕ್ಸೆಡ್ ಮತ್ತು ವೇರಿಯಬಲ್ ಅನ್ನ ಆಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ. 5 ಇಂಪಾರ್ಟೆಂಟ್ ಕಾಸ್ಟ್ ಇದೆ. ಇದರ ಜೊತೆಗೆ ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಮತ್ತು ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತ ಕೂಡ ಬರುತ್ತೆ. ಅದನ್ನ ನಾವು ಸಮ್ಸ್ ಮಾಡಬೇಕಾದ್ರೆ, ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ತಿಳ್ಕೊಳ್ಳೋಣ ಮಕ್ಕಳ. ಸೊ ನಮ್ಮ ಶಾರ್ಟ್ ರನ್ನಿನಲ್ಲಿ ಯಾವ 5 ಕಾಸ್ಟ್ ಇಂಪಾರ್ಟೆಂಟ್ ಆಗುತ್ತೆ? ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, ಆವ್ರೇಜ್ ಕಾಸ್ಟ್ ಮತ್ತು ಟೋಟಲ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟ್ ಅಂದ್ರೆ ಇಂಡಿಪೆಂಡೆಂಟ್ ಆಫ್ ಪ್ರೊಡಕ್ಷನ್, ವೇರಿಯಬಲ್ ಕಾಸ್ಟ್ ಅಂದ್ರೆ ಡಿಪೆಂಡೆಂಟ್ ಆನ್ ಪ್ರೊಡಕ್ಷನ್, ಆವ್ರೇಜ್ ಕಾಸ್ಟ್ ಅಂದ್ರೆ ಪರ್ ಯೂನಿಟ್ ಕಾಸ್ಟ್. ಈಸಿ ಅಲ್ಲ? ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಅಡಿಷನಲ್ ಕಾಸ್ಟ್ ಬಿಕಾಸ್ ಆಫ್ ಅಡಿಷನಲ್ ಪ್ರೊಡಕ್ಷನ್, ಎಕ್ಸ್ಟ್ರಾ ಕಾಸ್ಟ್ ಬಿಕಾಸ್ ಆಫ್ ಎಕ್ಸ್ಟ್ರಾ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಅಂದ್ರೆ ಇಟ್ ಇಸ್ ದ ಸಮ್ ಆಫ್ ಫಿಕ್ಸೆಡ್ ಕಾಸ್ಟ್ ಮತ್ತು ವೇರಿಯಬಲ್ ಕಾಸ್ಟ್. ಎಷ್ಟು ಈಸಿ ಇದೆ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್, ಆವ್ರೇಜ್ ಕಾಸ್ಟ್ ಕಾನ್ಸೆಪ್ಟ್ಸ್. ನಾನು ನಿಮಗೆ ಮುಂಚೆ ಕೂಡ ಹೇಳಿದೆ, ಕಾಸ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ಫಿಕ್ಸೆಡ್ ಕಾಸ್ಟ್ ಇದೆ, ವೇರಿಯಬಲ್ ಕಾಸ್ಟ್ ಇದೆ, ಟೋಟಲ್ ಕಾಸ್ಟ್ ಇದೆ, ಮಾರ್ಜಿನಲ್ ಕಾಸ್ಟ್ ಇದೆ, ಆವ್ರೇಜ್ ಕಾಸ್ಟ್ ಇದೆ. ಹಾಗಾದ್ರೆ ಆವ್ರೇಜ್ ಅಲ್ಲೇ ಎಷ್ಟು ಕಾಸ್ಟ್ಗಳಿವೆ? ಮೊದಲನೆಯದು ಆವ್ರೇಜ್ ಫಿಕ್ಸೆಡ್ ಕಾಸ್ಟ್.
ಸೊ ಪರ್ ಯೂನಿಟ್ಗೆ ಎಷ್ಟು ಫಿಕ್ಸೆಡ್ ಕಾಸ್ಟ್ ಬೀಳ್ತಾ ಇದೆ? ನಾನು ಹೇಳಿದ ಹಾಗೆ ಫಿಕ್ಸೆಡ್ ಕಾಸ್ಟ್ ಅಂದ್ರೆ ಇಟ್ ಇಸ್ ಇಂಡಿಪೆಂಡೆಂಟ್. ನಾವು ಜಾಸ್ತಿ ಪ್ರೊಡಕ್ಷನ್ ಮಾಡಲಿ ಕಡಿಮೆ ಪ್ರೊಡಕ್ಷನ್ ಮಾಡಲಿ ಅದು ಯಾವಾಗಲೂ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಈ ತರ ಸೇಮ್ ಆಗಿರೋ ಕಾಸ್ಟು, ಕಾನ್ಸ್ಟೆಂಟ್ ಆಗಿರೋ ಕಾಸ್ಟು ಪರ್ ಯೂನಿಟ್ಗೆ ಎಷ್ಟು ಬೀಳುತ್ತೆ? ಅದಕ್ಕೆ ನಾವೇನಂತೀವಿ? ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಅಂತೀವಿ. ನೆಕ್ಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್. ಪ್ರೊಡಕ್ಷನ್ ಜೊತೆಗೆ ಕಾಸ್ಟ್ ಇನ್ಕ್ರೀಸ್ ಆಗೋದು, ಪ್ರೊಡಕ್ಷನ್ ಜೊತೆಗೆ ಕಾಸ್ಟ್ ಡಿಕ್ರೀಸ್ ಆಗೋದು, ಈ ತರ ಪ್ರೊಡಕ್ಷನಿನ ಮೇಲೆ ಕಾಸ್ಟ್ ನಿಂತಿರ್ತಕ್ಕಂಥದ್ದಕ್ಕೆ ನಾವು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಪರ್ ಯೂನಿಟ್ಗೆ ಎಷ್ಟು ವೇರಿಯಬಲ್ ಕಾಸ್ಟ್ ಬೀಳ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ನಾವೇನಂತೀವಿ? ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅಂತೀವಿ. ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್. ಏನು ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಅಂದ್ರೆ? ಇಟ್ ಇಸ್ ಸಿಂಪಲ್, ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಮತ್ತು ಆವ್ರೇಜ್ ವೇರಿಯಬಲ್ ಕಾಸ್ಟಿನ ಟೋಟಲ್, ಅಥವಾ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಸೊ ಓವರ್ ಆಲ್ ಕಾಸ್ಟ್ ಏನಾಗಿದೆ, ಪರ್ ಯೂನಿಟ್ಗೆ ಅದು ಎಷ್ಟು ಬೀಳ್ತಾ ಇದೆ ಅದನ್ನ ಚೆಕ್ ಮಾಡಲಿಕ್ಕೆ ನಾವೇನಂತ ಕರಿತೀವಿ? ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಸಿಂಪಲ್, ನಾನು ಎಲ್ಲ ಕಡೆ ನಿಮಗೆ ಇದನ್ನು ಹೇಳಿದ್ದೀನಿ. ಮಾರ್ಜಿನಲ್ ಅಂದಿ ತಕ್ಷಣ ಅದು ಎರಡೇ ಎರಡು ಆಗಿರ್ಲಿಕ್ಕೆ ಸಾಧ್ಯ. ಒಂದು, ಅದು ಎಕ್ಸ್ಟ್ರಾ ಕಾಸ್ಟ್ ಆಗಿರಬೇಕು, ಇಲ್ಲ ಅದನ್ನ ಅಡಿಷನಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಏನರ್ಥ? ಅಡಿಷನಲ್ ಕಾಸ್ಟ್ ಇನ್ಕರ್ಡ್ ಬಿಕಾಸ್ ಆಫ್ ಅಡಿಷನಲ್ ಯೂನಿಟ್ಸ್ ಪ್ರೊಡ್ಯೂಸ್ಡ್. ಸೊ ನಾವೇನು ಎಕ್ಸ್ಟ್ರಾ ಕಾಸ್ಟ್ ಅನ್ನ ಎಕ್ಸ್ಟ್ರಾ ಯೂನಿಟ್ಗಳ ಪ್ರೊಡಕ್ಷನ್ಗೋಸ್ಕರ ಇನ್ಕರ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವೇನಂತ ಕರಿತೀವಿ? ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ. ಶಾರ್ಟ್ ರನ್ ಅಂದಿ ತಕ್ಷಣ ಸಿಂಪಲ್, ನೀವು ಒಂದು ಫಾರ್ಮ್ಯುಲಾವನ್ನ ತಲೆಲಿಟ್ಕೊಳ್ಳಿ. TCN ಮೈನಸ್ TCN ಮೈನಸ್ 1. ಅದು ಯಾವುದೇ ಮಾರ್ಜಿನಲ್ ಆಗಿರ್ಬೋದು. ಈ ಸಿ ಅನ್ನೋ ಪಾರ್ಟ್ ಮಾತ್ರ ಚೇಂಜ್ ಆಗುತ್ತೆ ಹೊರತು ನೀವು ಟೋಟಲ್ ಪ್ರಾಡಕ್ಟ್ ನೋಡಿ. TPN ಮೈನಸ್ TPN ಮೈನಸ್ 1 ಅಂತ ಮಾರ್ಜಿನಲ್ ಪ್ರಾಡಕ್ಟ್ ಫಾರ್ಮುಲಾ ಇತ್ತು. ನೆಕ್ಸ್ಟ್ ನಾನು ಟೋಟಲ್ ರೆವೆನ್ಯೂ ಅಂತ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಅಲ್ಲೂ ಕೂಡ ಮಾರ್ಜಿನಲ್ ರೆವೆನ್ಯೂಗೆ ಏನ್ ಫಾರ್ಮುಲಾ ಇರುತ್ತೆ? TRN ಮೈನಸ್ TRN ಮೈನಸ್ 1. ನಾವು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರ್ ಅಲ್ಲಿ ಡಿಮಿನಿಷಿಂಗ್ ಮಾರ್ಜಿನಲ್ ಯೂಟಿಲಿಟಿ ಕಲಿತೀವಿ. ಅಲ್ಲಿ ಕೂಡ ಮಾರ್ಜಿನಲ್ ಕಾಸ್ಟ್ ಬರುತ್ತೆ. ಅಲ್ಲಿ ಮತ್ತೆ ಏನ್ ಫಾರ್ಮುಲಾ? TCN ಮೈನಸ್ TCN ಮೈನಸ್ 1. ಸೊ ಎಲ್ಲಿ ಮಾರ್ಜಿನಲ್ ಬಂದ್ರೂ ಕೂಡ ಈ ಮಧ್ಯ ಪದ ಒಂದು ಚೇಂಜ್ ಆಗುತ್ತೆ ಹೊರತು ಫಾರ್ಮುಲಾ ಯಾವಾಗ್ಲೂ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಇದಕ್ಕೆ ಇನ್ನೊಂದು ಮೆಥಡ್ ಏನು ಕಂಡುಹಿಡಿಯಕ್ಕೆ? ಡೆಲ್ಟಾ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ. ಅಂದ್ರೆ ಚೇಂಜಸ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಔಟ್ಪುಟ್. ಡೆಲ್ಟಾ ಅಂದ್ರೆ ಚೇಂಜಸ್ ಅಂತ ಅರ್ಥ. ಸೊ ಡೆಲ್ಟಾ ಅಂದ್ರೆ ಏನರ್ಥ? ಚೇಂಜಸ್ ಅಂತ ಅರ್ಥ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ಮಾರ್ಜಿನಲ್ ಕಾಸ್ಟ್ ಅನ್ನ ಕಂಡುಹಿಡಿಯಕ್ಕೆ ಮತ್ತೊಂದು ಮೆಥಡ್ ಇದೆ, ಇಲ್ಲೇ ಬರ್ದಿದ್ದೀನಿ. ಡೆಲ್ಟಾ TVC ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ. ಅಂದ್ರೆ ಚೇಂಜಸ್ ಇನ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ದ ಔಟ್ಪುಟ್. ಇಂಟ್ರೆಸ್ಟಿಂಗ್. ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಏನು ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನಾವು ಇಷ್ಟೊತ್ತು ಆವ್ರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, ಫಿಕ್ಸೆಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್, ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, 7 ಕಾಸ್ಟ್ ಕಾನ್ಸೆಪ್ಟ್ಗಳನ್ನು ಕಲ್ತ್ವಿ. ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಏನು? ಇದರಿಂದ ಪ್ರಾಬ್ಲಮ್ಸ್ ಕೇಳೋ ಅಂತ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ದಿಸ್ ಈಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇನ್ ದ ಚಾಪ್ಟರ್. ಹೇಗೆ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕಡೆ ನಾವು ಎಲ್ಲ ಫಾರ್ಮುಲಾಗಳನ್ನ ಬರ್ಕೊಳ್ಳೋಣ. ಓಕೆ, ಕ್ಲಿಯರ್? ಸೊ ಮೊದಲಿಗೆ ಅವನು ನನಗೆ ಕ್ವೆಶ್ಚನ್ ಅಲ್ಲಿ ಏನು ಕೇಳಿದ್ದಾನೆ? ಔಟ್ಪುಟ್ ಕೇಳಿದ್ದಾನೆ. 0, 1, 2, 3, 4, 5 ಮತ್ತು 6. ಸೊ ಔಟ್ಪುಟ್ ಎಷ್ಟಿದೆ? 1, 2, 3, 4, 5, 6. 0 ಅಂದ್ರೆ ಏನು ಔಟ್ಪುಟ್ ಇರೋದಿಲ್ಲ. ಸೊ 0. ನೆಕ್ಸ್ಟ್ ಅವನು ನನಗೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅನ್ನ ಕೊಟ್ಟಿದ್ದಾನೆ. 0ಗೆ ಏನು ಇಲ್ಲ. 500, 300, 200, 300,
500 ಮತ್ತು 800 ಅನ್ನ ಕೊಟ್ಟಿದ್ದಾನೆ. ಅವನು ನನಗೆ ಏನೆಲ್ಲ ಕಂಡುಹಿಡಿಯಕ್ಕೆ ಕೇಳಿದಾನೆ? ಟಿವಿಸಿ, ಟಿಸಿ, ಎವಿಸಿ, ಎಸ್ಎಸಿ. ಆಸ್ ಯೂಶುವಲ್ ನಮ್ಮ ಫಿಕ್ಸೆಡ್ ಕಾಸ್ಟ್ ಯಾವಾಗ್ಲೂ ಏನಾಗಿರಬೇಕು? ಸೇಮ್ ಆಗಿರಬೇಕು. ಅದನ್ನ ಒಂದ್ ಕಡೆ ಬರ್ಕೊಳ್ಳೋಣ. ಸೊ ಫಿಕ್ಸೆಡ್ ಕಾಸ್ಟ್ ನಮಗೆ 0 ಔಟ್ಪುಟ್ ಇದ್ದಾಗ ಫಿಕ್ಸೆಡ್ ಕಾಸ್ಟ್ ಯಾವಾಗ್ಲೂ ಇನ್ಫಿನಿಟಿ ಆಗಿರುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಡಿಸ್ಕಸ್ ಮಾಡೋಣ. 1 ಇದ್ದಾಗ ನಮ್ಮ ಫಿಕ್ಸೆಡ್ ಕಾಸ್ಟ್ 100, 2 ಇದ್ದಾಗ್ಲೂ 100, 100, 100, 100 ಮತ್ತು 100. ಸೊ ಯಾವಾಗ್ಲೂ ತಿಳ್ಕೊಳ್ಳಿ, ಯಾವುದೇ ಫಿಕ್ಸೆಡ್ ಕಾಸ್ಟ್ ಪ್ರೊಡಕ್ಷನ್ 1 ಇರ್ಲಿ ಅಥವಾ ಪ್ರೊಡಕ್ಷನ್ 6 ಇರ್ಲಿ, ಯಾವಾಗ್ಲೂ ಫಿಕ್ಸೆಡ್ ಕಾಸ್ಟ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ನೆಕ್ಸ್ಟ್ ನನಗೆ ಏನೇನು ಬೇಕು? ಟೋಟಲ್ ವೇರಿಯಬಲ್ ಕಾಸ್ಟ್ ಬೇಕು, ಟೋಟಲ್ ಕಾಸ್ಟ್ ಬೇಕು, ಮತ್ತು ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಬೇಕು, ಮತ್ತು ಆವರೇಜ್ ವೇರಿಯಬಲ್ ಕಾಸ್ಟ್ ಬೇಕು. ಸೊ ನನಗೆ 1, 2, 3, 4 ಐಟಮ್ಗಳನ್ನ ಕಂಡುಹಿಡಿಯಕ್ಕೆ ಕೇಳ್ತಾ ಇದ್ದಾನೆ. ಮೊದಲಿಗೆ ನನಗೆ ಫಾರ್ಮುಲಾಗಳು ಏನು ಅಂತ ಗೊತ್ತಾಗಬೇಕು. ಸೊ ಫಸ್ಟ್ ಟೋಟಲ್ ಕಾಸ್ಟ್ಗೆ ಫಾರ್ಮುಲಾ ಏನು? ಟೋಟಲ್ ವೇರಿಯಬಲ್ ಕಾಸ್ಟ್ ಪ್ಲಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಫಿಕ್ಸೆಡ್ ಕಾಸ್ಟ್ ಇದೆ, ವೇರಿಯಬಲ್ ಕಾಸ್ಟ್ ಎಲ್ಲಿ? ಕಂಡುಹಿಡಿಬೇಕು. ನೆಕ್ಸ್ಟ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್. ಏನು ಫಾರ್ಮುಲಾ? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕು ಅಂದ್ರೆ ವೇರಿಯಬಲ್ ಕಾಸ್ಟ್ ಬೇಕು. ಎಲ್ಲಿ? ಮೂರನೆಯದು ಆವರೇಜ್ ವೇರಿಯಬಲ್ ಕಾಸ್ಟ್. ಆವರೇಜ್ ವೇರಿಯಬಲ್ ಕಾಸ್ಟ್ ಅಂದ್ರೆ ಏನರ್ಥ? ವೇರಿಯಬಲ್ ಕಾಸ್ಟಿನ ಟೋಟಲ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಮತ್ತೊಮ್ಮೆ ವೇರಿಯಬಲ್ ಕಾಸ್ಟ್ ಬೇಕು. ಎಲ್ಲಿದೆ? ಕರೆಕ್ಟಾ? ಸೊ ಈಗ ಇವೆಲ್ಲವನ್ನು ಕಂಡುಹಿಡಿಯಕ್ಕೆ ಫಸ್ಟ್ ಆಫ್ ಆಲ್ ನನಗೇನ್ ಬೇಕು? ವೇರಿಯಬಲ್ ಕಾಸ್ಟ್ ಬೇಕು. ನಾನು ಈಗ ತಾನೇ ನಿಮ್ಗೆ ಹೇಳಿದೆ, ಮಾರ್ಜಿನಲ್ ಕಾಸ್ಟ್ ಅನ್ನ ಕಂಡುಹಿಡಿಯಲಿಕ್ಕೆ 3 ಫಾರ್ಮುಲಾ ಇದೆ. TCN minus TCN minus 1, delta TC by delta Q, delta TVC by delta Q. ನಾನು ಯಾಕೆ ಮಾರ್ಜಿನಲ್ ಕಾಸ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾರ್ಜಿನಲ್ ಕಾಸ್ಟ್ ಅನ್ನ ಆಲ್ರೆಡಿ ಕೊಟ್ಟಿದ್ದಾನೆ. ಮಾರ್ಜಿನಲ್ ಕಾಸ್ಟ್ ಅನ್ನ ಕಂಡುಹಿಡಿಯಕ್ಕೆ ಡೆಲ್ಟಾ TVC ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಂತ ಒಂದು ಫಾರ್ಮುಲಾ ಇದೆ. ಸೊ ನಾವೀಗ ಆ ಫಾರ್ಮುಲಾನ ಇಟ್ಕೊಂಡು ಏನನ್ನು ಕಂಡುಹಿಡಿಬೇಕು? TVC ನ ಕಂಡುಹಿಡಿಬೇಕು. ಸಿಂಪಲ್. ಮೊದಲನೆಯದು ಡ್ಯಾಶ್, ನೆಕ್ಸ್ಟ್ 500. ನೋಡಿ ಜಿಗ್ಜಾಗ್ ಶೇಪ್ ಅನ್ನ. 500 ಪ್ಲಸ್ 300 800, 800 ಪ್ಲಸ್ 200 1000, 1000 ಪ್ಲಸ್ 300 1300, 1000 ಪ್ಲಸ್ 500 1800, 1800 ಪ್ಲಸ್ 800 ಎಷ್ಟಾಗುತ್ತೆ? 2600 ಆಗುತ್ತೆ. ಈಗ ನನಗೆ ವೇರಿಯಬಲ್ ಕಾಸ್ಟ್ ಸಿಕ್ತು. ಮಿಕ್ಕಿದ 3 ಕಾಸ್ಟ್ಗಳನ್ನು ಕಂಡುಹಿಡಿಯೋದು ಬಹಳ ಸುಲಭ ಆಗುತ್ತೆ. ಸೊ ಮೊದಲಿಗೆ ನನಗೆ 0ಗೆ ಏನೂ ಕೂಡ ಸಿಗೋದಿಲ್ಲ. ಎರಡನೆಯದು 500 ಪ್ಲಸ್ 100 600, 800 ಪ್ಲಸ್ 100 900, 100 ಪ್ಲಸ್ 1000 1100, 1300 ಪ್ಲಸ್ 100 1400, 1800 plus 100 1900, 2600 plus 100 ಎಷ್ಟಾಯ್ತು? 2700 ಆಯ್ತು. ನೆಕ್ಸ್ಟ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್. ಇಲ್ಲೇ ನನಗೆ ಫಾರ್ಮುಲಾ ಕಾಣಿಸ್ತಾ ಇದೆ, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಸೊ ನಮ್ಮ ಟೋಟಲ್ ಕಾಸ್ಟ್ 600 ಇದೆ. 600 by 1 600, 900 by 2 450, 1100 by 3 366.66. Next 1400 by 4 350 ಆಯ್ತು. Next 1900 by 5 380 ಆಯ್ತು. Next 2700 by 6 ಎಷ್ಟಾಯ್ತು? 450 rupees ಆಯ್ತು. ಸೊ ಆವರೇಜ್ ಕಾಸ್ಟ್ ಅನ್ನ ಹೇಗೆ ಕಂಡುಹಿಡಿಯೋದು? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ನೆಕ್ಸ್ಟ್ ಆವರೇಜ್ ವೇರಿಯಬಲ್ ಕಾಸ್ಟ್. ವೆರಿ ಸಿಂಪಲ್. ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ದ ಔಟ್ಪುಟ್. ಸೊ 500 ಮತ್ತು 1 500 ಆಯ್ತು.
ನೆಕ್ಸ್ಟ್ 800 by 2 400 ಆಯ್ತು. ನೆಕ್ಸ್ಟ್ 1000 by 3 333.33 ಆಯ್ತು. 1300 by 4, so 1300 divided by 4 325 ಆಯ್ತು. ನೆಕ್ಸ್ಟ್ 1800 divided by 5, 1800 divided by 5 360 ಆಯ್ತು. ಲಾಸ್ಟಿಗೆ ನಮ್ಮ ವೇರಿಯಬಲ್ ಕಾಸ್ಟ್ 2600 divided by 6 ಇದೆ. ಸೊ 2600 by 6 433.33 ಆಗಿದೆ. ಇಂಟ್ರೆಸ್ಟಿಂಗ್. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಹಾಗಾದ್ರೆ ನೆಕ್ಸ್ಟ್ ಏನ್ ಟಾಪಿಕ್ ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಕರ್ವ್ ಮತ್ತು ಅದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ ಮಾಡೋದು ಇದನ್ನ. ಮೊದಲಿಗೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂದ್ರೆ ಏನರ್ಥ? ಯಾವುದೇ ಒಂದು ಕಾಸ್ಟು ಸಾಮಾನ್ಯವಾಗಿ ಕಾನ್ಸ್ಟೆಂಟ್ ಆಗಿದ್ದು ಪ್ರೊಡಕ್ಷನ್ನಿಂದ ಸ್ವತಂತ್ರವಾಗಿದ್ರೆ, ಇಂಡಿಪೆಂಡೆಂಟ್ ಆಗಿದ್ರೆ, ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗದೆ ಹೋದ್ರೆ ಅದನ್ನ ನಾವೇನಂತೀವಿ? ಫಿಕ್ಸೆಡ್ ಕಾಸ್ಟ್. ಹಾರಿಜಾಂಟಲ್ ಲೈನ್, ಫ್ಲಾಟ್ ಲೈನ್. ವೇರಿಯಬಲ್ ಕಾಸ್ಟ್, ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್. ಜಾಸ್ತಿ ಆದ್ರೆ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗತ್ತೆ, ಪ್ರೊಡಕ್ಷನ್ ಕಡಿಮೆ ಆದಂತೆಲ್ಲ ವೇರಿಯಬಲ್ ಕಾಸ್ಟ್ ಕೂಡ ಏನಾಗುತ್ತೆ? ಕಡಿಮೆ ಆಗತ್ತೆ. ಟೋಟಲ್ ಕಾಸ್ಟ್ ಕಾಂಬಿನೇಷನ್, ಫಿಕ್ಸೆಡ್ ಕಾಸ್ಟ್ ಪ್ಲಸ್ ವೇರಿಯಬಲ್ ಕಾಸ್ಟ್, ನಮ್ಗೆ ಏನ್ ಸಿಗತ್ತೆ? ಟೋಟಲ್ ಕಾಸ್ಟ್ ಸಿಗತ್ತೆ. ಹೇಗೆ ಇದಕ್ಕೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಹೇಳಿದ ಹಾಗೆ ಯಾವುದೇ ಪ್ರೀ ಡಿಸೈಡೆಡ್ ನಂಬರ್ ಅನ್ನ ಇಟ್ಕೊಳ್ಬೇಡಿ. ಸೊ ನಾವು ಟೋಟಲ್ ಫಿಕ್ಸೆಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್ ಮತ್ತೆ ಟೋಟಲ್ ಕಾಸ್ಟ್ ತಗೊಳ್ಳೋಣ. ಇದನ್ನ ನಾವೊಂದು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡೋಣ. ಟೇಕ್ ಎನಿ ನಂಬರ್ಸ್ ದಟ್ ಯು ವಾಂಟ್. ಸೊ ಔಟ್ಪುಟ್ 0 ಇದ್ದಾಗ ಇದು ಇನ್ಫಿನಿಟಿ ಇರುತ್ತೆ, ಇದು ಏನು ಕೂಡ ಇರೋದಿಲ್ಲ. 1 2 3 4 ಸಿಂಪಲ್ ಆಗಿ ಇಟ್ಕೊಳ್ಳಿ. ಸೊ ಕಾಸ್ಟ್ ಆಫ್ ಫಿಕ್ಸ್ಡ್ ಎಲ್ಲ ಜಾಗದಲ್ಲೂ ಎಷ್ಟಿರುತ್ತೆ? 10 ಇರುತ್ತೆ. ಆದ್ರೆ ವೇರಿಯಬಲ್ ಕಾಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆದಂತೆಲ್ಲ ಜಾಸ್ತಿ ಆಗತ್ತೆ. 1 ಇದ್ದಾಗ ವೇರಿಯಬಲ್ ಕಾಸ್ಟ್ 5 ಇತ್ತು, 10 ಆಯ್ತು, 15 ಆಯ್ತು, 20 ಆಯ್ತು. ಸೊ ಪ್ರೊಡಕ್ಷನ್ ಜಾಸ್ತಿ ಆದಂತೆಲ್ಲ ನಮ್ಮ ವೇರಿಯಬಲ್ ಕಾಸ್ಟ್ ಕೂಡ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. 10 + 5 15, 10 + 10 20, 10 + 15 25, 10 + 20 ಎಷ್ಟಾಯ್ತು? 30 ಆಯ್ತು. ಈಗ ಈ ಮೂರು ಫ್ಯಾಕ್ಟರ್ಸ್ ಅನ್ನ ನಾವು ನಮ್ಮ ಗ್ರಾಫ್ ಅಲ್ಲಿ ತೋರಿಸೋಣ. ಸೊ ಮೊದಲಿಗೆ as usual this is my y-axis and as usual this is my x-axis. ಸೊ ನಾನೇನ್ ಮಾಡ್ತೀನಿ? ನನ್ನ ಔಟ್ಪುಟ್ ಅನ್ನ ಇಲ್ಲಿ ತೋರಿಸ್ತೀನಿ. 1 2 3 4. ಹೈಯೆಸ್ಟ್ ನಂಬರ್ ನನಗೆ 30 ಕಾಣಿಸ್ತಾ ಇದೆ. ಸೊ 5 10 15 20 25 ಮತ್ತು 30. ಈಗ ಮೊದಲಿಗೆ ನಾನು ನನ್ನ ಫಿಕ್ಸೆಡ್ ಕಾಸ್ಟ್ ಅನ್ನ ಮಾತ್ರ ಇಂಟರ್ಪ್ರೆಟ್ ಮಾಡ್ತೀನಿ. 1 ಇದ್ದಾಗ 10 ಇದೆ, 2 ಇದ್ದಾಗ 10, 3ಕ್ಕೂ 10, 4ಕ್ಕೂ 10. ಇದನ್ನ ನಾನು ಏನಂತ ಕರಿತೀನಿ? ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಕರಿತೀನಿ. ದಿಸ್ ಇಸ್ ಮೈ ಲೈನ್ ಆಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಈಗ ವೇರಿಯಬಲ್ ಮೊದಲಿಗೆ 5 ಇತ್ತು, ಓಕೆ 5 ಇತ್ತು, 10 ಆಯ್ತು, ಫೈನ್ 10 ಆಯ್ತು. ನೆಕ್ಸ್ಟ್ 15ಕ್ಕೆ ಏರ್ತು, ನೆಕ್ಸ್ಟ್ 20ಕ್ಕೆ ಏರ್ತು. ಇದನ್ನ ನಾನು ಏನಂತ ಕರಿತೀನಿ? ವೇರಿಯಬಲ್ ಕಾಸ್ಟ್ ಅಂತ ಕರಿತೀನಿ. ಪ್ರೊಡಕ್ಷನ್ ಜಾಸ್ತಿ ಆದಂತೆಲ್ಲ ವೇರಿಯಬಲ್ ಕಾಸ್ಟ್ ಕೂಡ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ 15, 1ಕ್ಕೆ 15, 2ಕ್ಕೆ 20, 3ಕ್ಕೆ 25, 4ಕ್ಕೆ 30 ಆಯ್ತು. ಇದು ನನ್ನ ಟೋಟಲ್ ಕಾಸ್ಟಿನ ಗ್ರಾಫ್ ಆಯ್ತು. ಸೊ ನಮ್ಮ ಆಕ್ಸಿಸ್ ಅನ್ನ ಬರೆಯೋದನ್ನ ಮರಿಬೇಡಿ. ಸೊ ಎಕ್ಸ್ ಆಕ್ಸಿಸ್ ನಾವು 1 ಸೆಂಟಿಮೀಟರ್ಗೆ 1 ಯೂನಿಟ್ ಅನ್ನ ತಗೊಂಡಿದ್ದೀವಿ. ವೈ ಆಕ್ಸಿಸ್ 1 ಸೆಂಟಿಮೀಟರ್ಗೆ 5 ಯೂನಿಟ್ ಅನ್ನ ತಗೊಂಡಿದ್ದೀವಿ. ಎಷ್ಟು ಈಸಿ ಇದೆ ಅಲ್ಲ? ಹೀಗೆ ಹಲವಾರು ಟಾಪಿಕ್ಗಳನ್ನ ಪ್ರಾಕ್ಟಿಕಲ್ ಆಗಿ ನಂಬರ್ಗಳನ್ನ ತಗೊಂಡು ಈಸಿಯಾಗಿ ಕಲಿಯೋಣ. ನೆಕ್ಸ್ಟ್ ಟಾಪಿಕ್ ಏನಿದೆ ನೋಡೋಣ ಬನ್ನಿ.
ನಮ್ಮ ನೆಕ್ಸ್ಟ್ ಟಾಪಿಕ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಹೇಗೆ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಮಾಡೋದು, ಅದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನು? ನಾನು ಹಲವಾರು ಬಾರಿ ಹೇಳ್ತಾನೆ ಇದ್ದೀನಿ, ಯಾವುದೇ ಒಂದು ಕಾಸ್ಟ್ ಇಂಡಿಪೆಂಡೆಂಟ್ ಆಗಿದ್ದು ಅದು ಡಿಪೆಂಡೆನ್ಸಿ ಇಲ್ಲದೆ ಹೋದ್ರೆ ಪ್ರೊಡಕ್ಷನ್ ಮೇಲೆ ಅದನ್ನ ನಾವು ಫಿಕ್ಸ್ಡ್ ಕಾಸ್ಟ್ ಅಂತ ಕರಿತೀವಿ. ಫಿಕ್ಸ್ಡ್ ಕಾಸ್ಟಿಗೆ ಯಾವಾಗ್ಲೂ ಒಂದು ಫರ್ಮಿನ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಅದು ಈಕ್ವಲ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಇಟ್ ಡಸಂಟ್ ಮ್ಯಾಟರ್. ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಸೊ ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ total cost divided by the output. So it continuously decreases as the output increases. ಅದನ್ನ ಹೇಗೆ ಅಂತ ನಾವೊಂದು ನ್ಯೂಮರಿಕಲ್ ಎಕ್ಸಾಂಪಲ್ ಅನ್ನೇ ತಗೊಳ್ಳೋಣ. ನೀವು ನಾನು ಮಾಡಿರ್ತಕ್ಕಂತಹ ಹಿಂದಿನ ಪ್ರಾಬ್ಲಮ್ಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವುದೇ ಝೀರೋ ಔಟ್ಪುಟ್ ಇರ್ತಕ್ಕಂತಹ ಪ್ರಾಬ್ಲಮ್ಗಳಲ್ಲಿ ಯಾವಾಗಲೂ ನಮ್ಮ ಫಿಕ್ಸೆಡ್ ಕಾಸ್ಟ್ ಅನ್ನ ಇನ್ಫಿನಿಟಿ ಇಟ್ಕೊಂಡಿದ್ದೆ. ಯಾಕೆ ಅಂದ್ರೆ it approaches infinity as the output approaches zero. ಯಾಕೆ ಅಂದ್ರೆ ನಮಗೆ ರಿಕವರಿ ಮಾಡಲಿಕ್ಕೆ ಯಾವುದೇ ದಾರಿ ಇಲ್ಲ. ಯಾವ ಕಾಮರ್ಸ್ ಸ್ಟೂಡೆಂಟ್ ಅನ್ನ ಕೇಳಿದ್ರು ಇದು ಹೇಳ್ತಾನೆ, ನಮ್ಮ ಫಿಕ್ಸೆಡ್ ಕಾಸ್ಟ್ ಅನ್ನ ಪ್ರೊಡಕ್ಷನ್ ಝೀರೋ ಆದ್ಮೇಲೆ ರಿಕವರಿ ಮಾಡಲಿಕ್ಕೆ ಯಾವುದೇ ಸಾಧ್ಯತೆಗಳಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಫಿಕ್ಸೆಡ್ ಕಾಸ್ಟ್ ಇನ್ಫಿನಿಟಿ ಇರ್ರಿಕವರಬಲ್ ತರ ಕಾಣಿಸುತ್ತೆ. ಅದಕ್ಕೋಸ್ಕರನೇ ನಾನು ಎಲ್ಲಿ ಔಟ್ಪುಟ್ ಝೀರೋ ಇರುತ್ತೋ ಅಲ್ಲಿ ಫಿಕ್ಸೆಡ್ ಕಾಸ್ಟ್ ಅನ್ನ ಇನ್ಫಿನಿಟಿ ತೋರಿಸ್ತಾ ಇದ್ದೆ. ಸೊ ಅಪ್ರೋಚಸ್ ಝೀರೋ ಆಸ್ ದ ಔಟ್ಪುಟ್ ಅಪ್ರೋಚಸ್ ಇನ್ಫಿನಿಟಿ. ಉಲ್ಟಾ, ನಮ್ಮ ಪ್ರೊಡಕ್ಷನ್ ಝೀರೋ ಇದ್ದಾಗ ಕಾಸ್ಟ್ ಇನ್ಫಿನಿಟಿ ತರ ಕಾಣಿಸುತ್ತೆ. ಅದೇ ಪ್ರೊಡಕ್ಷನ್ ಇನ್ಫಿನಿಟಿ ಆದ್ರೆ ನಮ್ಮ ಫಿಕ್ಸೆಡ್ ಕಾಸ್ಟ್ ಏನಕ್ಕೂ ಲೆಕ್ಕಕ್ಕೆ ಬರಲ್ಲ, ಇಟ್ ಇಸ್ ನೆಗ್ಲಿಜಬಲ್, ಝೀರೋ ಅಂತ ನಮಗನ್ಸುತ್ತೆ. ಸೊ ಈಗ ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ಹೇಗೆ ಪೋರ್ಟ್ರೇ ಮಾಡೋದು ನೋಡೋಣ ಬನ್ನಿ. ಸೊ ಮೊದಲಿಗೆ ಔಟ್ಪುಟ್, ನಂತರ ಟೋಟಲ್ ಫಿಕ್ಸೆಡ್ ಕಾಸ್ಟ್, ನಂತರ ಆವರೇಜ್ ಫಿಕ್ಸೆಡ್ ಕಾಸ್ಟ್. 1 2 3 4 ಇನ್ಫಿನಿಟಿ. ನಮ್ಮ ಔಟ್ಪುಟ್ ಝೀರೋ ಇದ್ದಾಗ ಫಿಕ್ಸೆಡ್ ಕಾಸ್ಟ್ ಯಾವಾಗಲೂ ಏನಾಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ. ನಾನು 100 100 100 ಮತ್ತು 100 ಅಂತ 4 100ಗಳನ್ನ ತಗೊಂಡಿದ್ದೀನಿ. 100 ಡಿವೈಡೆಡ್ ಬೈ 1 100 ಇರುತ್ತೆ. 100 ಬೈ 2 50 ಆಗುತ್ತೆ. 100 ಬೈ 3 33.33 ಆಗುತ್ತೆ. 100 ಬೈ 4 25 ಆಗುತ್ತೆ. ಈಗ ನಾನು ಈ ನಂಬರ್ಗಳನ್ನ ನನ್ನ ಗ್ರಾಫಿನಲ್ಲಿ ತೋರಿಸ್ಬೇಕು. ಸೊ ಮೊದಲಿಗೆ ನಮ್ಮ ವೈ ಆಕ್ಸಿಸ್, ನಂತರದಲ್ಲಿ ನಮ್ಮ ಎಕ್ಸ್ ಆಕ್ಸಿಸ್. ನಾನಿಲ್ಲಿ ನನ್ನ ಔಟ್ಪುಟ್ ಅನ್ನ ತಗೊಳ್ತೇನೆ. 1 2 3 4. ಹೈಯೆಸ್ಟ್ ಮತ್ತು ಲೋಯೆಸ್ಟ್ ನಂಬರ್ಗಳನ್ನ ನೋಡಿದ್ರೆ ಇಲ್ಲಿ 100 ಮತ್ತು 25 ಇರೋದ್ರಿಂದ ಐ ವಿಲ್ ಗೋ ವಿತ್ ದ ನಂಬರ್ ಆಫ್ 20, 40, 60, 80 ಮತ್ತು 100. ಸೊ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ 1 ಯೂನಿಟ್, ವೈ ಆಕ್ಸಿಸ್ 1 ಸೆಂಟಿಮೀಟರ್ ನಾನು ಎಷ್ಟು ಯೂನಿಟ್ ತಗೊಂಡಿದ್ದೀನಿ, 20 ಯೂನಿಟ್ ಅನ್ನ ತಗೊಂಡಿದ್ದೀನಿ. ಈಗ ಮಾರ್ಕ್ ಮಾಡೋಣ. ಮೊದಲನೇ ಯೂನಿಟ್ಗೆ ಫಿಕ್ಸ್ಡ್ ಕಾಸ್ಟ್ 100 ಇತ್ತು. ಎರಡನೇ ಯೂನಿಟ್ಗೆ ಫಿಕ್ಸ್ಡ್ ಕಾಸ್ಟ್ 50 ಆಯಿತು. ಸೊ 50 ಆಯಿತು. ಮೂರನೇ ಯೂನಿಟ್ಗೆ ನಮ್ಮ ಫಿಕ್ಸೆಡ್ ಕಾಸ್ಟ್ 33 ಆಯಿತು. ನಾಲ್ಕನೇ ಯೂನಿಟ್ಗೆ ನಮ್ಮ ಫಿಕ್ಸೆಡ್ ಕಾಸ್ಟ್ 25 ಆಯಿತು. ಇಲ್ಲಿ ನೋಡಿ, ಇದು ನಮ್ಮ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಸೊ ಒಂದನೇ ಕಾಸ್ಟ್ ಇದ್ದಾಗ 100 ಇತ್ತು, 2 ಇದ್ದಾಗ 50 ಆಯಿತು, 3 ಬರ್ತಾ ಇದ್ದಂಗೆ 33 ಆಯಿತು, 4ಕ್ಕೆ ಬರ್ತಾ ಇದ್ದಂಗೆ ಅದು 25 ಆಯಿತು. ನೋಡಿ, ಔಟ್ಪುಟ್ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ಫಿಕ್ಸ್ಡ್ ಕಾಸ್ಟ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ, ನೆಗ್ಲಿಜಬಲ್ ಅನ್ನಿಸ್ತಾ ಇದೆ. ನೀವು ಈ ಡಿಸೈನ್ ಅನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇದು ಯಾವ ಶೇಪ್ ಅಲ್ಲಿದೆ, rectangular hyperbola. This is a very important topic for our MCQ. So x-axis 1 ಸೆಂಟಿಮೀಟರ್, ಇದನ್ನ ನಾನು ಇವಾಗಲೇ ಓರಲ್ ಆಗಿ ನಿಮಗೆ ಹೇಳಿದೆ, 1 ಯೂನಿಟ್. ಮತ್ತು y axis 1 ಸೆಂಟಿಮೀಟರ್ ಈಕ್ವಲ್ಸ್ 20 ಯೂನಿಟ್ಸ್. ಹಾಗಾದ್ರೆ ಮತ್ತಷ್ಟು ಹಲವಾರು ಎಕ್ಸಾಂಪಲ್ಗಳನ್ನ ತಗೊಂಡು ನೆಕ್ಸ್ಟ್ ಟಾಪಿಕ್ ಕಲಿಯೋಣ ಬನ್ನಿ ಮಕ್ಕಳ.
ಮುಂದಿನ ಟಾಪಿಕ್ ಶಾರ್ಟ್ ರನ್ ಕಾಸ್ಟ್ಸ್ ಅಂಡ್ ಇಟ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇವಾಗಲೇ ನಾವು ಮಾತಾಡಿದ ಹಾಗೆ ಶಾರ್ಟ್ ರನ್ ಕಾಸ್ಟ್ಗಳಲ್ಲಿ ನಮಗೆ ವೇರಿಯಬಲ್ ಕಾಸ್ಟ್ ಬರುತ್ತೆ, ಫಿಕ್ಸ್ಡ್ ಕಾಸ್ಟ್ ಬರುತ್ತೆ, ಆವರೇಜ್ ವೇರಿಯಬಲ್ ಕಾಸ್ಟ್, ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ, ಟೋಟಲ್ ಕಾಸ್ಟ್ ಬರುತ್ತೆ, ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಬರುತ್ತೆ ಮತ್ತು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಬರುತ್ತೆ. ಕರೆಕ್ಟಾ? ಸೊ ಇದನ್ನ ಹೇಗೆ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡೋದು, ಇದರಲ್ಲಿ ಇರ್ತಕ್ಕಂತಹ ಇಂಪಾರ್ಟೆಂಟ್ ಕಾಸ್ಟ್ಗಳು ಯಾವುವು ನೋಡೋಣ ಬನ್ನಿ. ಮೊದಲಿಗೆ ದ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್, ಆವರೇಜ್ ವೇರಿಯಬಲ್ ಕಾಸ್ಟ್ ಅಂಡ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್, all the curves are U-shaped due to law variable proportion. ನಮ್ಮ law variable proportion ನಲ್ಲಿ ನಮಗೆ ಶಾರ್ಟ್ ರನ್ನಿನಲ್ಲಿ ವೇರಿಯಬಲ್ ಇನ್ಪುಟ್ಸ್ ನ ಚೇಂಜ್ ಮಾಡಬಹುದೇ ಹೊರತು ಫಿಕ್ಸೆಡ್ ಫ್ಯಾಕ್ಟರ್ಸ್ ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ನಾಪ್ಕ ಇಟ್ಕೊಂಡಿದ್ರೆ ಒಂದು ಸಲಿ ರಿವೈಂಡ್ ಮಾಡಿ ನೋಡಿ, ಟೋಟಲ್ ಪ್ರಾಡಕ್ಟ್ ಅನ್ನ ಮಾಡಬೇಕಾದ್ರೆ ನಾನಿದು ಯು ಶೇಪ್ಡ್ ಕರ್ವ್ ಇದೆ ಮಕ್ಕಳ ಅಂತ ಹೇಳಿದ್ದೆ. The same topic is applied here. So ಮೊದಲಿಗೆ SMC cuts the AVC at its minimum. SMC cuts the SAC at its minimum point. When marginal cost is less than average cost, ಆಗ average cost ಬಿದ್ದು ಹೋಗ್ತಾ ಇದೆ ಅಂತ ಅರ್ಥ. When marginal cost is greater than average cost, ಅಲ್ಲಿಗೆ average cost ಏನಾಗ್ತಾ ಇದೆ, ರೈಸ್ ಆಗ್ತಾ ಇದೆ ಅಂತ ಅರ್ಥ. ಹೇಗೆ average cost ಅನ್ನ ಕಂಡುಹಿಡಿಯೋದು? average variable cost ಪ್ಲಸ್ average fixed cost ಅಥವಾ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಇದರಲ್ಲಿ ಯಾವ ಫಾರ್ಮುಲಾ ಹಾಕಿದ್ರೂ ಸಹ ನಮಗೆ ಆವರೇಜ್ ಕಾಸ್ಟ್ ಸಿಗಲೇಬೇಕು. ಪಾಯಿಂಟ್ಸ್ ಟು ರಿಮೆಂಬರ್: ಮಾರ್ಜಿನಲ್ ಕಟ್ಸ್ ದ AVC ಅಂದ್ರೆ ವೇರಿಯಬಲ್ ಕಾಸ್ಟ್ ಅಟ್ ಇಟ್ಸ್ ಮಿನಿಮಮ್. ನೆಕ್ಸ್ಟ್, ಮಾರ್ಜಿನಲ್ ಕಟ್ಸ್ ದಿ ಆವರೇಜ್ ಕಾಸ್ಟ್ ಅಟ್ ಇಟ್ಸ್ ಮಿನಿಮಮ್. ನೆಕ್ಸ್ಟ್, ಮಾರ್ಜಿನಲ್ ಕಾಸ್ಟ್ ಆವರೇಜ್ ಕಾಸ್ಟ್ ಗಿಂತ ಕಡಿಮೆ ಇದ್ರೆ ಆವರೇಜ್ ಕಾಸ್ಟ್ ಬಿದ್ದು ಹೋಗ್ತಾ ಇದೆ ಅಂತ ಅರ್ಥ. ಮಾರ್ಜಿನಲ್ ಕಾಸ್ಟ್ ಆವರೇಜ್ ಕಾಸ್ಟ್ ಗಿಂತ ಜಾಸ್ತಿ ಇದ್ರೆ ಆವರೇಜ್ ಕಾಸ್ಟ್ ಏನಾಗ್ತಾ ಇದೆ, ರೈಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಮ್ಮ ಅಡಿಷನಲ್ ಪ್ರೊಡಕ್ಷನ್ ಜಾಸ್ತಿ ಇದ್ದು ಅಡಿಷನಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇದ್ರೆ ಅಲ್ಲಿಗೆ ನಮ್ಮ ವೇರಿಯಬಲ್ ಕಾಸ್ಟ್ ಏನು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಇದರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನ ನೋಡೋಣ. ಇಲ್ಲಿ ಒಂದು ನಾವು ಫುಲ್ ಎಕ್ಸಾಂಪಲ್ ನೇ ಕನ್ಸಿಡರ್ ಮಾಡೋಣ. ಸೊ ಔಟ್ಪುಟ್ 0, 1, 2, 3. ಟು ಕೀಪ್ ದ ಗ್ರಾಫ್ ಸಿಂಪಲ್ ನಾನು 3 ಔಟ್ಪುಟ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ನನಗೆ ಬೇಕಾಗಿರ್ತಕ್ಕಂಥದ್ದು TFC, TVC, TC, ಇದರಿಂದ SAC, SMC ಮತ್ತು ಆವರೇಜ್ ವೇರಿಯಬಲ್ ಕಾಸ್ಟ್, ಸಾಧ್ಯವಾದ್ರೆ ಆವರೇಜ್ ಫಿಕ್ಸೆಡ್ ಕಾಸ್ಟ್. ಕ್ಲಿಯರಾ? ಸೊ ಇದು ಇನ್ಫಿನಿಟಿ, ಇದು ಯಾವುದೂ ಕೂಡ 0 ಇದ್ದಾಗ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು, ಐ ವಿಲ್ ಕೀಪ್ ಫಿಕ್ಸೆಡ್ ಕಾಸ್ಟ್ ಎಸ್ 10, 10 ಮತ್ತು 10. ವೇರಿಯಬಲ್ ಕಾಸ್ಟ್ 5, 10 ಮತ್ತು 15. ಟು ಕೀಪ್ ಕ್ಯಾಲ್ಕ್ಯುಲೇಷನ್ ಸಿಂಪಲ್, 10 + 5 15, 20, 25 ಆಡ್ ಮಾಡಿದಾಗ ಸಿಕ್ಕದಂತಹ ನಂಬರ್ಗಳಿವು. ಕರೆಕ್ಟಾ? ಈಗ ಆವರೇಜ್ ಕಾಸ್ಟ್ ಹೆಂಗೆ ಮಾಡೋದು? ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ. 15/1 15, 20/2 10, 25/3. ಸೊ 3 8s are 4. ಪಾಯಿಂಟ್ ಹಾಕಿದ್ರೆ 1ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅಲ್ಲಿಗೆ 8.33 ರೆಕರಿಂಗ್ ಡೆಸಿಮಲ್. ಮಾರ್ಜಿನಲ್ ಕಾಸ್ಟ್ ಏನು? ಸಿಂಪಲ್, TCN ಮೈನಸ್ TCN - 1. ಸೊ ಇದು 0 ಇರುತ್ತೆ. 15 - 0 15 ಆಗುತ್ತೆ. 20 - 15 5 ಆಗುತ್ತೆ. 25 - 20 ಎಷ್ಟಾಯ್ತು? ಮತ್ತೊಮ್ಮೆ 5 ಆಯ್ತು. ಡನ್. ಈಗ ಆವರೇಜ್ ವೇರಿಯಬಲ್ ಕಾಸ್ಟ್ 5/1 5 ಆಯ್ತು. 10/2 5 ಆಯ್ತು. ನೋಡಿ 15/3 ಎಷ್ಟಾಯ್ತು? 5 ಆಯ್ತು. ಸೊ 5/1 5, 10/2 5, 15/3 ಎಷ್ಟಾಯ್ತು? 5 ಆಯ್ತು. ಆವರೇಜ್ ಫಿಕ್ಸ್ಡ್ ಕಾಸ್ಟ್ 10/1 10,
10/2, ಸೊ 5 2s are 10, 5 ಆಗತ್ತೆ. 10/3, 3.33 ಆಗತ್ತೆ. ಕ್ಲಿಯರಾ? ಈಗ ನನಗೆ ಯಾವ್ಯಾವ ಗ್ರಾಫ್ ಬೇಕು? ಮೊದಲಿಗೆ ಮಾರ್ಜಿನಲ್ ಕಾಸ್ಟ್ ಬೇಕು, ಎರಡನೆಯದು ಆವ್ರೇಜ್ ಕಾಸ್ಟ್ ಬೇಕು, ಮೂರನೆಯದು ವೇರಿಯಬಲ್ ಕಾಸ್ಟ್, ಅದು ಕೂಡ ಆವ್ರೇಜ್. ಸೊ ನನಗೆ ಬೇಕಾಗಿರ್ತಕ್ಕಂಥದ್ದು ಮಾರ್ಜಿನಲ್ ಕಾಸ್ಟ್ ಗ್ರಾಫ್, ಆವ್ರೇಜ್ ಕಾಸ್ಟ್ ಗ್ರಾಫ್ ಮತ್ತು ವೇರಿಯಬಲ್ ಕಾಸ್ಟ್ ಗ್ರಾಫ್. ಹಾಗಾದ್ರೆ ನಾವು ಈ ಮೂರು ನಂಬರ್ಗಳನ್ನ ತಗೊಂಡು ನಮ್ಮ ಗ್ರಾಫ್ ಅನ್ನ ರೆಪ್ರೆಸೆಂಟ್ ಮಾಡೋಣ. ಸೊ ನಮಗ್ ಬೇಕಾಗಿರ್ತಕ್ಕಂಥದ್ದು SAC, SMC ಮತ್ತು AVC. ಆ ಮೂರೇ ನಂಬರ್ಗಳನ್ನ ತೆಗೆದುಕೊಳ್ಳೋಣ. ಸೊ ಆಸ್ ಯೂಶುವಲ್ ದಿಸ್ ಇಸ್ ಅವರ್ y ಆಕ್ಸಿಸ್ ಮತ್ತು ದಿಸ್ ಇಸ್ ಅವರ್ x ಆಕ್ಸಿಸ್. ನಾನಿಲ್ಲಿ ಔಟ್ಪುಟ್ ಅನ್ನ ತಗೊಳ್ತೇನೆ, 1, 2 ಮತ್ತು 3. ಇಲ್ಲಿ ನಾನು SMC, SAC ಮತ್ತು AVC ಅಂದ್ರೆ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಅನ್ನ ತಗೊಳ್ತೇನೆ. ಸೊ ಹೈಯೆಸ್ಟ್ ನಂಬರ್ ಬಂದು ನನಗೆ ಇಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ 15 ಇದೆ, ಲೋಯೆಸ್ಟ್ ನಂಬರ್ ಬಂದು 5 ಇದೆ. ಸೊ ಐ ವಿಲ್ ಗೋ ವಿತ್ 4, 8, 12, 16, ಒಂದು ಎಕ್ಸ್ಟ್ರಾ 20 ಇಟ್ಕೊಳ್ಳೋಣ. ಆವ್ರೇಜ್ ಒಂದಕ್ಕೆ ಆವ್ರೇಜ್ 15 ಇದೆ. ಸೊ ಒಂದಕ್ಕೆ ಆವ್ರೇಜ್ 15 ಇದೆ. ಎರಡಕ್ಕೆ ಆವ್ರೇಜ್ 10 ಇದೆ. ಸೊ ಎರಡಕ್ಕೆ ಆವ್ರೇಜ್ 10 ಇದೆ. ಮೂರಕ್ಕೆ ಆವ್ರೇಜ್ 8 ಇದೆ. ಮೂರಕ್ಕೆ ಆವ್ರೇಜ್ 8 ಇದೆ. ಅಲ್ಲಿಗೆ ನಮ್ಮ ಆವ್ರೇಜ್ ಕಾಸ್ಟ್, ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್ ಯಾವ ಮೆಥಡ್ ಆಯ್ತು ಅಥವಾ ಯಾವ ಶೇಪ್ ಆಯ್ತು? ಯು ಶೇಪ್ ಆಯ್ತು. ನೆಕ್ಸ್ಟ್ SMC, ಒಂದಕ್ಕೆ 15 ಇದೆ. ಓಕೆ, ಒಂದಕ್ಕೆ 15 ಇದೆ. ಎರಡಕ್ಕೆ 5 ಇದೆ. ಡನ್, ಎರಡಕ್ಕೆ 5 ಇದೆ. ಮೂರಕ್ಕೂ ಸಹ 5 ಇದೆ. ಇಟ್ ಇಸ್ ಅ ಸ್ಟೀಪ್ ಕರ್ವ್. ಇದನ್ನ ನಾವೇನಂತೀವಿ? SMC ಅಂತೀವಿ. ಇಂಟ್ರೆಸ್ಟಿಂಗ್. ನೆಕ್ಸ್ಟ್ ಆವ್ರೇಜ್, ಒಂದಕ್ಕೆ 5 ಇದೆ, ಎರಡಕ್ಕೂ 5 ಇದೆ, ಮೂರಕ್ಕೆ ಸಹ ಎಷ್ಟಿದೆ? 5 ಇದೆ. ಇದು ನಮ್ಮ ವೇರಿಯಬಲ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್. ಯು ಶೇಪಲ್ಲೇ ಇರಬೇಕು. ಎನಿ ಡೌಟ್? ಇಂಟ್ರೆಸ್ಟಿಂಗ್ ಅಲ್ಲ? ಹೀಗೆ ಹಲವಾರು ನಂಬರ್ಗಳನ್ನ ತಗೊಂಡು, ಎಕ್ಸಾಂಪಲ್ಗಳನ್ನ ತಗೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಲಾಂಗ್ ರನ್ ಕಾಸ್ಟ್ಸ್. ಏನು ಲಾಂಗ್ ರನ್ ಕಾಸ್ಟ್ಸ್ ಅಂದ್ರೆ, ಯಾವುದೇ ಒಂದು ಆರ್ಗನೈಸೇಷನ್ನಿನಲ್ಲಿ ವೇರಿಯಬಲ್ ಫ್ಯಾಕ್ಟರ್ಸ್ ಅನ್ನ ಚೇಂಜ್ ಮಾಡಲಿಕ್ಕೆ ಸಫಿಷಿಯಂಟ್ ಪೀರಿಯಡ್ ಆಫ್ ಟೈಮ್ ಇದ್ರೆ ಅದಕ್ಕೆ ನಾವೇನಂತೇವೆ? ಲಾಂಗ್ ರನ್ ಅಂತೇವೆ. ಲಾಂಗ್ ರನ್ ಅಲ್ಲಿ ನಮಗೆ ಎರಡೇ ಕಾಸ್ಟ್ ಬರಲಿಕ್ಕೆ ಸಾಧ್ಯ ಇರೋದು. ಒಂದು ಲಾಂಗ್ ರನ್ ಆವ್ರೇಜ್ ಕಾಸ್ಟ್, ಮತ್ತೊಂದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಲಾಂಗ್ ರನ್ನಿನಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಎರಡೇ ಎರಡು ಕಾಸ್ಟು. ಒಂದು ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಆದ್ರೆ ಮತ್ತೊಂದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 2 marks. ಅವನು ಕೇಳ್ತಾನೆ, ವಾಟ್ ಆರ್ ಲಾಂಗ್ ರನ್ ಕಾಸ್ಟ್ಸ್? LRAC ಮತ್ತು LRMC, ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಮತ್ತು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಇನ್ ದ ಲಾಂಗ್ ರನ್ ಆಲ್ ದ ಇನ್ಪುಟ್ಸ್ ಆರ್ ವೇರಿಯಬಲ್. ನಾನು ಹೇಳಿದ ಹಾಗೆ ದೇರ್ ಆರ್ ನೋ ಫಿಕ್ಸೆಡ್ ಕಾಸ್ಟ್ಸ್. ಎರಡೇ ಕಾಸ್ಟ್ ಬರಲಿಕ್ಕೆ ಸಾಧ್ಯ, ಲಾಂಗ್ ರನ್ ಆವ್ರೇಜ್ ಕಾಸ್ಟ್ ಮತ್ತು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಆವ್ರೇಜ್ ಕಾಸ್ಟ್ ಅಂದ್ರೆ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಮಾರ್ಜಿನಲ್ ಕಾಸ್ಟ್ ಅಂದ್ರೆ TCN ಮೈನಸ್ TCN-1 ಅಥವಾ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ನೆಕ್ಸ್ಟ್ ಲಾಂಗ್ ರನ್ ಅಲ್ಲಿ ರಿಟರ್ನ್ಸ್ ಟು ಸ್ಕೇಲ್ ಅಂತ ಬರುತ್ತೆ ನೋಡಿ. ನಾವು ಶಾರ್ಟ್ ರನ್ ಅಲ್ಲಿ ಹೇಗೆ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಥವಾ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಅನ್ನ ಕಲಿತ್ವೋ ಅದೇ ರೀತಿಯಲ್ಲಿ ಲಾಂಗ್ ರನ್ ಅಲ್ಲಿ ನಮಗೆ ರಿಟರ್ನ್ಸ್ ಟು ಸ್ಕೇಲ್ ಅಂತ ಬರುತ್ತೆ. ಏನು ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಅರ್ಥ? ರಿಟರ್ನ್ಸ್ ಟು ಸ್ಕೇಲ್ ಇಸ್ ಅ ಲಾಂಗ್ ರನ್ ಕಾನ್ಸೆಪ್ಟ್ ದಟ್ ಡಿಸ್ಕ್ರೈಬ್ಸ್ how the output responds when we change the input. ಅದು ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು, ಪ್ರಪೋರ್ಷನಲ್ ಆಗಿರ್ಬೋದು. ಹೇಗೆ ನಮ್ಮ ಔಟ್ಪುಟ್ ರಿಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಾವೇನಂತ ಕರಿತೇವೆ? ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೇವೆ. ನಮ್ಮ ಇನ್ಪುಟ್ಸ್ ಅನ್ನ ಜಾಸ್ತಿ ಮಾಡಿ ಔಟ್ಪುಟ್ ಸಹ ಜಾಸ್ತಿ ಆದ್ರೆ
increasing returns to scale. When proportional increase in input results in proportional increase of the output of larger proportion, it is called increasing returns to scale. ನೋಡಿ, ಎಲ್ಲ ಇನ್ಪುಟ್ಗಳನ್ನು ಡಬಲ್ ಮಾಡಿದೀವಿ, ಜಾಸ್ತಿ ರಾ ಮೆಟೀರಿಯಲ್ ಕೊಟ್ಟಿದೀವಿ, ನಮ್ಮ ಔಟ್ಪುಟ್ ಕೂಡ ಏನಾಗ್ತಾ ಇದೆ, ಡಬಲ್ ಟ್ರಿಬಲ್ 4 ಪಟ್ಟು ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂದ್ರೆ ಏನರ್ಥ? Proportional. When a proportional increase in all inputs results in an increase in output by the same proportion, ಅದಕ್ಕೆ ನಾವೇನಂತೀವಿ? ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ನಾನು ಡಬಲ್ ದ ಇನ್ಪುಟ್ಸ್ ಹಾಕಿದ್ರೆ ಅದೇ ಡಬಲ್ ದ ಪ್ರಪೋರ್ಷನಲ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ನಾನು ಇನ್ಪುಟ್ಸ್ ಅನ್ನ ಕಡಿಮೆ ಮಾಡಿದ್ರೆ ಅದೇ ಪ್ರಪೋರ್ಷನ್ ಅಲ್ಲಿ ನಮ್ಮ ಔಟ್ಪುಟ್ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ನಮ್ಮ ಇನ್ಪುಟ್ ಹಾಕೋ ಪ್ರಪೋರ್ಷನ್ಗೆ ಔಟ್ಪುಟ್ ರಿಯಾಕ್ಟ್ ಮಾಡುವಂತಹ ಮೆಥಡ್ಗೆ ನಾವೇನಂತೀವಿ? ರಿಟರ್ನ್ಸ್ ಟು ಸ್ಕೇಲ್ ಅಂತೀವಿ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಆಯ್ತು, ಕಾನ್ಸ್ಟೆಂಟ್ ರಿಟರ್ನ್ಸ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಹೆಸರೇ ಹೇಳ್ತಾ ಇದೆ, ಡಿಕ್ರೀಸಿಂಗ್ ರಿಟರ್ನ್ಸ್. ಪ್ರಪೋರ್ಷನಲ್ ಇನ್ಕ್ರೀಸ್ ಇನ್ ಆಲ್ ಇನ್ಪುಟ್ಸ್ ರಿಸಲ್ಟ್ಸ್ ಇನ್ ಅನ್ ಇನ್ಕ್ರೀಸ್ ಇನ್ ದಿ ಔಟ್ಪುಟ್ ಬೈ ಸ್ಮಾಲ್ ಪ್ರಪೋರ್ಷನ್. ನಾನು ಡಬಲ್ ದ ಇನ್ಪುಟ್ ಹಾಕಿ 4 ಪಟ್ಟಷ್ಟು ಔಟ್ಪುಟ್ ತೆಗೆದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್. ನಾನು ಡಬಲ್ ದ ಇನ್ಪುಟ್ ಹಾಕಿ ಅಷ್ಟೇ ಡಬಲ್ ದ ಔಟ್ಪುಟ್ ತೆಗೆದ್ರೆ ಕಾನ್ಸ್ಟೆಂಟ್ ರಿಟರ್ನ್ಸ್. ನಾನು ಡಬಲ್ ಇನ್ಪುಟ್ ಹಾಕಿ ಬರೀ 1 ಪಟ್ಟಷ್ಟು ಔಟ್ಪುಟ್ ತೆಗೆದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇದು ನಮಗೆ ಲಾಂಗ್ ರನ್ ಅಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇದನ್ನ ಹೇಗೆ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋದು ನೋಡೋಣ ಬನ್ನಿ. ಸೊ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ನಲ್ಲಿ ನಾನು ಇವಾಗ ಆಗ್ಲೇ ಹೇಳದಂಗೆ ಅದು ನಡೆಯೋದು ಲಾಂಗ್ ರನ್ ಅಲ್ಲಿ ಮಾತ್ರ. ಲಾಂಗ್ ರನ್ ಅಲ್ಲಿ ನಮಗೆ 2 ತರಹದ ಕಾಸ್ಟ್ ಬರುತ್ತೆ. ಅದು ಲಾಂಗ್ ರನ್ ಆವರೇಜ್ ಕಾಸ್ಟ್ ಮತ್ತು ಇನ್ನೊಂದು ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಇದನ್ನ ನಾನು ಹೇಗೆ ನನ್ನ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಲಾಂಗ್ ರನ್ ಆವರೇಜ್ ಕಾಸ್ಟ್ ಅಂದ್ರೆ ಅದು ಯಾವಾಗ್ಲೂ ಯು ಶೇಪ್ ಅಲ್ಲಿ ಇರುತ್ತೆ. ಈಗ ತಾನೇ ನಾವು ಒಂದು ಎಕ್ಸಾಂಪಲ್ ಅಲ್ಲಿ ಕೂಡ ಅದನ್ನ ನೋಡಿದ್ವಿ. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಅದು ಯಾವಾಗ್ಲೂ ಸ್ಟೀಪ್ ಆಗಿ ಇರುತ್ತೆ. ಕರೆಕ್ಟಾ? ಅದನ್ನ ಸಹ ನಾವು ನಮ್ಮ ಎಕ್ಸಾಂಪಲ್ ನಲ್ಲಿ ನೋಡಿದ್ವಿ. ಕ್ಲಿಯರಾ? ಈಗ ಅಬ್ಸರ್ವ್ ಮಾಡಿ, ಈ ಸಿಚುವೇಶನ್ ನಲ್ಲಿ ಆವರೇಜ್ ಕಾಸ್ಟ್ ಜಾಸ್ತಿ ಇದೆ ಮಾರ್ಜಿನಲ್ ಕಾಸ್ಟ್ ಗಿಂತ. ಈ ಸಿಚುವೇಶನ್ ನಲ್ಲಿ ಇದನ್ನ ನಾನು ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀನಿ. ಆವರೇಜ್ ಮತ್ತು ಮಾರ್ಜಿನಲ್ ಕಾಸ್ಟ್ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಆವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್ ಇಂಟರ್ಸೆಕ್ಷನ್ ಆಗ್ತಾ ಇದೆ. ಇದನ್ನ ನಾನು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀನಿ. ಲಾಸ್ಟ್ ಅಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಮಾರ್ಜಿನಲ್ ಕಾಸ್ಟ್ ಆವರೇಜ್ ಕಾಸ್ಟ್ ಗಿಂತ ಜಾಸ್ತಿ ಇದೆ. ಇದನ್ನ ನಾನು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀನಿ. ಇದೇ ರೀತಿಯಲ್ಲಿ ನಾವು ಇದೇ ಟಾಪಿಕ್ ಅನ್ನ ಮತ್ತೊಂದು ಗ್ರಾಫಿನಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಏನದು? ಬರೀ ಮಾರ್ಜಿನಲ್ ಕಾಸ್ಟ್ ಅನ್ನ ಮಾತ್ರ ತಗೊಂಡು ನಾನು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ನೋಡಿ, ಬರೀ ಮಾರ್ಜಿನಲ್ ಕಾಸ್ಟ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಸೇಮ್ ಇದೆ. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಈ ಎರಡೂ ಗ್ರಾಫ್ಗಳು ನಮಗೆ ಏನು ರೆಪ್ರೆಸೆಂಟ್ ಮಾಡುತ್ತವೆ? ರಿಟರ್ನ್ಸ್ ಟು ಸ್ಕೇಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗುತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್ LRAC ಅಂಡ್ LRMC ರಿಲೇಶನ್ಶಿಪ್. ಏನು LRAC ಅಂಡ್ LRMC ಅಂದ್ರೆ? The relationship between long run marginal cost and long run average cost follows the similar principles as in short run. ಅದಕ್ಕೆ ನಾನು ರಿಟರ್ನ್ಸ್ ಟು ಸ್ಕೇಲ್ ಅಲ್ಲಿ ನಿಮ್ಗೆ ಹೇಳಿದ್ದು ಆವರೇಜ್ ಕಾಸ್ಟ್ ನ ಶೇಪ್ ಯು ಇರುತ್ತೆ, ಮಾರ್ಜಿನಲ್ ಕಾಸ್ಟ್ ಕೂಡ ಯುನೇ ಇರುತ್ತೆ. ಆದ್ರೆ ಕರ್ವ್ ಯಾವಾಗ್ಲೂ ಏನಾಗಿರುತ್ತೆ? ಸ್ಟೀಪ್ ಆಗಿರುತ್ತೆ.
ಯಾಕೆ ಅಂದ್ರೆ ಅದು ಮಾರ್ಜಿನಲ್ ಕಾಸ್ಟ್, ಅಡಿಷನಲ್ ಕಾಸ್ಟ್ ಬಿಕಾಸ್ ಆಫ್ ಅಡಿಷನಲ್ ಪ್ರೊಡಕ್ಷನ್. ಮೊದಲನೆಯದು, ವೆನ್ ಆವರೇಜ್ ಕಾಸ್ಟ್ ಇಸ್ ಫಾಲಿಂಗ್, LRMC must be less. When average cost is rising, LRMC must be greater. At minimum LRAC, LRMC equals, and LRMC curve cuts the LRAC curve from below this point. Clear? So when LRAC is falling, LRMC ಜಾಸ್ತಿ ಇರುತ್ತೆ. ಆವರೇಜ್ ಕಾಸ್ಟ್ ಫಾಲಿಂಗ್ ಇದ್ರೆ LRMC ಏನಾಗಿರುತ್ತೆ, ಆವರೇಜ್ ಕಾಸ್ಟ್ ಗಿಂತ ಕಡಿಮೆ ಇರುತ್ತೆ. LRAC ರೈಸಿಂಗ್ ಆಗಿದ್ರೆ LRMC ಆವರೇಜ್ ಕಾಸ್ಟ್ ಗಿಂತ ಗ್ರೇಟರ್ ಇರುತ್ತೆ. ಅಟ್ ಮಿನಿಮಮ್ LRAC, LRMC ಈಕ್ವಲ್ಸ್ LRAC and the LRMC curve cuts the LRAC curve from below this point. ಇಂಟ್ರೆಸ್ಟಿಂಗ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಕಾಪ್-ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್. ಏನಿದು ಕಾಪ್-ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್? ಅದು ಕೂಡ ನಮ್ಮ ಪ್ರೊಡಕ್ಷನ್ ಫಂಕ್ಷನ್ ಅನ್ನ ರೆಪ್ರೆಸೆಂಟೇಷನ್ ಮಾಡಲಿಕ್ಕೆ ಇರುವಂತಹ ಒಂದು ಮೆಥಡ್. ಸೊ Q is equal to x1 ಆಲ್ಫಾ ಮತ್ತು x2 ಬೀಟಾ. ಇಲ್ಲಿ Q ಔಟ್ಪುಟ್ ಅನ್ನ ತೋರಿಸಿದ್ರೆ, x1 ಮತ್ತು x2 ಇನ್ಪುಟ್ಸ್ ಲೇಬರ್ ಮತ್ತು ಕ್ಯಾಪಿಟಲ್, ಆಲ್ಫಾ ಮತ್ತು ಬೀಟಾ ಕಾನ್ಸ್ಟೆಂಟ್ಸ್ ಆಗಿರುತ್ತೆ. ಸೊ ನಮ್ಮ ಆಲ್ಫಾ ಬೀಟಾವನ್ನ ಆಡ್ ಮಾಡಿ ಒಂದು ಸಿಕ್ಕಿದ್ರೆ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ನಮ್ಮ ಆಲ್ಫಾ ಬೀಟಾ ಗ್ರೇಟರ್ ದನ್ 1 ಇದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಅಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಆಲ್ಫಾ ಬೀಟಾ ಲೆಸ್ ದನ್ 1 ಇದ್ರೆ ಅದು ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಅಂದ್ರೆ ನಮ್ಮ ಪ್ರೊಡಕ್ಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಾವು ಹಾಕಿರ್ತಕ್ಕಂತಹ ಇನ್ಪುಟ್ಗೆ ತಕ್ಕ ಹಾಗೆ ನಮಗೆ ಪ್ರೊಡಕ್ಷನ್ ಸಿಗ್ತಾ ಇಲ್ಲ ಅಂತ ಅರ್ಥ. ಹೇಗೆ ಪ್ರೊಡಕ್ಷನ್ ಫಂಕ್ಷನ್ ಅನ್ನ ನಾವು Q is equal to F ಓಪನ್ ದ ಬ್ರಾಕೆಟ್ L, K ಕ್ಲೋಸ್ ದ ಬ್ರಾಕೆಟ್ ರೆಪ್ರೆಸೆಂಟ್ ಮಾಡ್ತೀವೋ, ಅದೇ ರೀತಿಯಲ್ಲಿ ಕಾಪ್-ಡಾಗ್ಲಸ್ ಕೊಟ್ಟಿರ್ತಕ್ಕಂತಹ ಪ್ರೊಡಕ್ಷನ್ ಫಂಕ್ಷನ್ನು x1 ಆಲ್ಫಾ x2 ಬೀಟಾ. ಇದು MCQಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಸೊ ನಮ್ಮ ಈ ಕಾಪ್-ಡಾಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್ನಲ್ಲಿ ಆಲ್ಫಾ ಬೀಟಾ ಈಕ್ವಲ್ ಟು 1 ಇದ್ರೆ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಆಲ್ಫಾ ಬೀಟಾ ಗ್ರೇಟರ್ ದನ್ 1 ಇದ್ರೆ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಆಲ್ಫಾ ಬೀಟಾ ಲೆಸ್ ದನ್ 1 ಇದ್ರೆ ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ ಸಿಗುತ್ತೆ ನೋಡೋಣ ಬನ್ನಿ. ಹೇಗೆ ಹೇಗೆ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ನೋಡೋಣ ಬನ್ನಿ. ಮೊದಲನೆಯದು, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ TP ಸ್ಕೆಡ್ಯೂಲ್ ಆಫ್ ದ ಲೇಬರ್, ಫೈಂಡ್ ಔಟ್ ಆವರೇಜ್ ಪ್ರಾಡಕ್ಟ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್. ಸೊ ಅವನು ನನಗೆ TPL ಅನ್ನ ಕೊಟ್ಟಿದ್ದಾನೆ. ನಾನು ಆವರೇಜ್ ಪ್ರಾಡಕ್ಟ್ ಆಫ್ ದ ಲೇಬರ್ ಮತ್ತು ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ದ ಲೇಬರ್ ಅನ್ನ ಕಂಡುಹಿಡಿಬೇಕು. ಸೊ ಲೇಬರ್ 0, 1, 2, 3, 4 ಮತ್ತು 5 ಇದೆ. TPL 0, 15, 35, 50, 40 ಮತ್ತು 48 ಇದೆ. ಈಗ APLಗೆ ಫಾರ್ಮ್ಯುಲಾ ಏನು? TPL ಡಿವೈಡೆಡ್ ಬೈ ಲೇಬರ್. MPLಗೆ TPL minus TPL minus 1. In other words, TPLN minus TPLN minus 1. ನಾನು ಹೇಳಿದ ಹಾಗೆ ಮಾರ್ಜಿನಲ್ ಪ್ರಾಡಕ್ಟ್ಗೆ ಎಲ್ಲೂ ಕೂಡ ಫಾರ್ಮ್ಯುಲಾ ಏನಾಗತ್ತಾ, ಚೇಂಜ್ ಆಗೋದಿಲ್ಲ. ಸೊ ಈಗ 0ಗೆ ಏನು ಕೂಡ ಸಿಗೋದಿಲ್ಲ. 15/1 ಅಂದ್ರೆ 15, 35 ಡಿವೈಡೆಡ್ ಬೈ 2 ಅಂದ್ರೆ 17.5, 50 ಡಿವೈಡೆಡ್ ಬೈ 3 ಅಂದ್ರೆ 16.67, 40 ಡಿವೈಡೆಡ್ ಬೈ 4 ಅಂದ್ರೆ 10, 48 ಡಿವೈಡೆಡ್ ಬೈ 5 ಅಂದ್ರೆ 9.6. ಕ್ಲಿಯರಾ? ಅದೇ ರೀತಿಯಲ್ಲಿ MPL ಹೇಗೆ ಕಂಡುಹಿಡಿಯೋದು? 0ಗೆ ಏನು ಕೂಡ ಬರೋದಿಲ್ಲ. 15 ಮೈನಸ್ 0 ಅಂದ್ರೆ 15, 35 ಮೈನಸ್ 15 ಅಂದ್ರೆ 20, 50 ಮೈನಸ್ 35 ಅಂದ್ರೆ 15, 40 ಮೈನಸ್ 50 ಬಂದ್ರೆ 10, 48 ಮೈನಸ್ 40 ಬಂದ್ರೆ 8.
ಇಲ್ಲಿ ನಿಮಗೆ ನೆಗೆಟಿವ್ ಬಂದ್ರೆ ನೀವು ನೆಗೆಟಿವ್ ಅನ್ನೇ ಇಂಡಿಕೇಟ್ ಮಾಡಬೇಕಾಗತ್ತೆ. ಇಂಟ್ರೆಸ್ಟಿಂಗ್ ಇದೆ ಅಲ್ಲ? ದಿಸ್ ಇಸ್ ಅ 6 ಮಾರ್ಕ್ ಪ್ರಾಬ್ಲಮ್ ಇನ್ ದ ಫೈನಲ್ ಎಕ್ಸಾಮ್ ಮಕ್ಕಳ. ಎಷ್ಟು ಈಸಿ ಇದೆ ನೋಡಿ. ಹಾಗಾದ್ರೆ ಮುಂದಿನ ಪ್ರಾಬ್ಲಮ್ ಯಾವುದು ನೋಡೋಣ ಬನ್ನಿ. ಅವನು ಹೇಳ್ತಾ ಇದ್ದಾನೆ, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದಿ ಆವರೇಜ್ ಪ್ರಾಡಕ್ಟ್ ಸ್ಕೆಡ್ಯೂಲ್ ಆಫ್ ದ ಲೇಬರ್, ಫೈಂಡ್ ದ TPL ಅಂಡ್ MPL ಸ್ಕೆಡ್ಯೂಲ್. ಸೊ ಬರ್ಕೊಳ್ಳೋಣ. ಫಸ್ಟ್ ಡೀಟೇಲ್ಸ್ ಏನಿದೆ, ಲೇಬರ್ 1 2 3 4 5 ಮತ್ತು 6. ನೆಕ್ಸ್ಟ್ ಆವರೇಜ್ ಪ್ರಾಡಕ್ಟ್ ಆಫ್ ದ ಲೇಬರ್ ಎಷ್ಟಿದೆ, 2 3 4 5 4 ಮತ್ತು 3. ಸೊ 2 3 4 5 4 3 2 3 4 5 4 3. ಪರ್ಫೆಕ್ಟ್ ಡೇಟಾ. ಓಕೆ, ಸೊ ಆವರೇಜ್ ಪ್ರಾಡಕ್ಟ್ ಆಫ್ ದ ಲೇಬರ್ ಅಂದ್ರೆ TPL ಡಿವೈಡೆಡ್ ಬೈ L. ನಾಪ್ಕ ಇಟ್ಕೊಳ್ಳಿ. ಯಾಕೆ ಇದನ್ನು ಬರ್ದಿದ್ದೀನಿ ಅಂತ ಇವಾಗ ಹೇಳ್ತೀನಿ. ನನಗೆ ಬೇಕಾಗಿರ್ತಕ್ಕಂಥದ್ದು TPL, ನನಗೆ ಬೇಕಾಗಿರ್ತಕ್ಕಂಥದ್ದು MPL. MPLಗೆ ಅವರ್ ರೂಟ್ ಇಸ್ ಕ್ಲಿಯರ್. ಏನದು? TPL ಆಫ್ N ಮೈನಸ್ TPL ಆಫ್ N ಮೈನಸ್ 1. ಇದು ನಾನು ಎಲ್ಲೂ ಚೇಂಜ್ ಮಾಡೋದಿಲ್ಲ, ಕಾನ್ಸ್ಟೆಂಟ್. ಈಗ TPL ಅನ್ನ ಹೇಗೆ ಕಂಡುಹಿಡಿಯೋದು ನೋಡಿ. ಆವರೇಜ್ ಪ್ರಾಡಕ್ಟ್ ಆಫ್ ದ ಲೇಬರ್ ಇಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಆಫ್ ದ ಲೇಬರ್ ಡಿವೈಡೆಡ್ ಬೈ ಲೇಬರ್. ಕರೆಕ್ಟಾ? ನನಗೆ ಅವನು ಆವರೇಜ್ ಪ್ರಾಡಕ್ಟ್ ಕೊಟ್ಟಿದ್ದಾನೆ, ಲೇಬರ್ ಕೊಟ್ಟಿದ್ದಾನೆ. ಹಾಗಾದ್ರೆ ಟೋಟಲ್ ಪ್ರಾಡಕ್ಟ್ ಹೆಂಗೆ ಕಂಡುಹಿಡಿಯೋದು? ಸಿಂಪಲ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸಿಂಪಲ್. ಸೊ ಟೋಟಲ್ ಪ್ರಾಡಕ್ಟ್ ಆಫ್ ದ ಲೇಬರ್ ಇಸ್ ಆವರೇಜ್ ಪ್ರಾಡಕ್ಟ್ ಆಫ್ ದ ಲೇಬರ್ ಇಂಟು ಲೇಬರ್. ಅದಕ್ಕೆ ನಾನು ನಿಮ್ಗೆ ಈ ಫಾರ್ಮುಲಾನ ಬರ್ದಿದ್ದು. ಸೊ 2 1s are 2, 3 2s are 6, 4 3s are 12, 5 4s are 20, 4 5s are 20, 3 6s are ಎಷ್ಟಾಯ್ತು? 18 ಆಯ್ತು. ಈಗ ಮಾರ್ಜಿನಲ್ 2 0 2, 6 minus 2 4, 12 minus 6 6, 20 minus 12 8, 20 minus 20 0, 18 minus 20 ಎಷ್ಟಾಯ್ತು? -2 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ ಬನ್ನಿ. ಥರ್ಡ್ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ದ TVC ಸ್ಕೆಡ್ಯೂಲ್ ಆಫ್ ದ ಫರ್ಮ್. TFC is 10. Find out average variable cost and average fixed cost. ಸೊ ನನಗೆ ಫಸ್ಟ್ ಔಟ್ಪುಟ್ ಬರ್ಕೊಳ್ಳೋಣ. 0 1 2 3 4 ಮತ್ತು 5. ಓಕೆ, ಡನ್. ನಮ್ಮ TVC ಮತ್ತು TFC ಎಷ್ಟಿದೆ ಬರ್ಕೊಳ್ಳೋಣ. 0ಲಿ ನಮಗೆ ಏನು ಕೂಡ ಸಿಗೋದಿಲ್ಲ. 15 26 33 40 55. ಫಿಕ್ಸೆಡ್ ಕಾಸ್ಟ್ ಯಾವಾಗ್ಲೂ ಸೇಮ್ ಆಗಿರಬೇಕು. ಸೊ ಸೇಮ್ ಬರ್ಕೊಳ್ಳೋಣ. ಈಗ ಆವರೇಜ್ ವೇರಿಯಬಲ್ ಕಾಸ್ಟ್ ಮತ್ತು ಆವರೇಜ್ ಫಿಕ್ಸೆಡ್ ಕಾಸ್ಟ್ ಬೇಕು. ನೌ ಈಗ 0 ಇದ್ದಾಗ ಏನೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಡನ್. ನೆಕ್ಸ್ಟ್ 15 ಡಿವೈಡೆಡ್ ಬೈ 1 15, 26 ಬೈ 2 13, 33 by 3 11, 40 divided by 4 10, 55 divided by 5 ಎಷ್ಟಾಯ್ತು? 11 ಆಯ್ತು. ಸೊ ಅಲ್ಲಿಗೆ ನಾವು ಯಾವ ಫಾರ್ಮುಲಾ ಉಪಯೋಗಿಸಿದ್ವಿ? ಟೋಟಲ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಅದೇ ತರಹ ಫಿಕ್ಸೆಡ್ ಕಾಸ್ಟ್ಗೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ದಿ ಔಟ್ಪುಟ್. ಸೊ 10 by 1 10, 10 by 2 5, 10 by 3 3.33, 10 by 4 2.5, 10 by 2 ಎಷ್ಟಾಯ್ತು? 2 ಆಯ್ತು. ಎಷ್ಟು ಈಸಿ ಇದೆ ಅಲ್ಲ? ಮತ್ತೊಮ್ಮೆ ದಿಸ್ ಇಸ್ ಅ 6 ಮಾರ್ಕ್ ಪ್ರಾಬ್ಲಮ್ ಇನ್ ದ ಫೈನಲ್ ಎಕ್ಸಾಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ? Draw SRAC and SRMC curves by using the following data. Okay, ಮಾಡೋಣ. So this is our y-axis, this is our x-axis. ನಾನಿಲ್ಲಿ ಔಟ್ಪುಟ್ ಅನ್ನ ತಗೊಳ್ತೇನೆ. ಸೊ 1 2
3, 4, 5, 6 ಮತ್ತು 7 ಯೂನಿಟ್ ಇದೆ. ನಾನು SRAC SRMC ಅಲ್ಲಿ ಹೈಯೆಸ್ಟ್ ನಂಬರ್ ಅನ್ನ ನೋಡಿದ್ರೆ ಅದು 60 ಇದೆ. ಸೊ ಲೋಯೆಸ್ಟ್ ನಂಬರ್ ಅನ್ನ ಚೆಕ್ ಮಾಡಿದ್ರೆ ನನಗೆ 15 ಸಿಗ್ತಾ ಇದೆ. ಸೊ ಐ ವಿಲ್ ಸ್ಟಾರ್ಟ್ ಫ್ರಮ್ 10, 20, 30, 40, 50 ಮತ್ತು 60. ಮೊದಲಿಗೆ ಐ ವಿಲ್ ಸಾಲ್ವ್ SRAC. 1ಕ್ಕೆ 60 ಇದೆ. ಸೊ 1 is 60. 2ಗೆ 45 ಇದೆ. ಸೊ 2 for 45. 3ಗೆ 25 ಇದೆ. ಸೊ 3 for 25. 4ಗೆ 15 ಇದೆ. ಸೊ 4 for 15. 5ಗೆ 20 ಇದೆ. ಸೊ 5 for 20. 6ಗೆ 30 ಇದೆ. ಸೊ 6 for 30. 7ಗೆ 50 ಇದೆ. ಸೊ 7 for 50. ಇದೆಲ್ಲದನ್ನು ನಾನು ಜೋಡಣೆ ಮಾಡಿದ್ರೆ ನನಗೆ ನನ್ನ SRAC ಕರ್ವ್ ಸಿಕ್ತು. ಅಂಡ್ ಇಟ್ ಈಸ್ ಇನ್ ಅ ಪರ್ಫೆಕ್ಟ್ ವಾಟ್ ಶೇಪ್? ಯು ಶೇಪ್. ಈಗ SRMC 1ಗೆ 50 ಇದೆ, ಫೇರ್ ಇನಫ್. 2ಕ್ಕೆ 30 ಇದೆ, ಡನ್. 3ಕ್ಕೆ 20 ಇದೆ, ವೆರಿ ಗುಡ್. 4ಕ್ಕೆ 15 ಇದೆ, ಗುಡ್. 5ಕ್ಕೆ 25 ಇದೆ, 5ಕ್ಕೆ 25 ಇದೆ. 6ಕ್ಕೆ 45 ಇದೆ, 7ಕ್ಕೆ 60 ಇದೆ, ಫೇರ್ ಇನಫ್. ಈಗ ನಾನು ಇವೆಲ್ಲವನ್ನು ಜೋಡಣೆ ಮಾಡಿದ್ರೆ ನನಗೆ ಸಿಗ್ತಕ್ಕಂಥದ್ದು ಯಾವುದು? SRMC, ಅ ಸ್ಟೀಪ್ ಕರ್ವ್. ಎಷ್ಟು ಈಸಿ ಇದೆ ಅಲ್ಲ? ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಏನು ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಫೈಂಡ್ ದ ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಇನ್ ದ ಫಾಲೋವಿಂಗ್ ಟೇಬಲ್. ಅವನು ಫ್ಯಾಕ್ಟರ್ ಕೊಟ್ಟಿದ್ದಾನೆ, TPL ಕೊಟ್ಟಿದ್ದಾನೆ, MPL ಕೊಟ್ಟಿದ್ದಾನೆ, APL ಕೊಟ್ಟಿದ್ದಾನೆ. ಸಿಂಪಲ್ ಲಾಜಿಕ್ ಮಕ್ಕಳ. TPL ಅಂದ್ರೆ ಏನರ್ಥ? ಸಮ್ಮೇಶನ್ MP ಅಂತ ಅರ್ಥ. MPL ಅಂದ್ರೆ ಏನು? TPLN ಮೈನಸ್ TPLN-1. APL ಅಂದ್ರೆ ಏನು? TPL ಡಿವೈಡೆಡ್ ಬೈ ದ ಲೇಬರ್. ಕರೆಕ್ಟಾ? ಸೊ ನೋಡಿ, ಸಮ್ಮೇಶನ್ MP ಕರೆಕ್ಟಾ? ಸೊ ಇಲ್ಲಿ 0, 0 ಫಾರ್ 0 ಔಟ್ಪುಟ್. ಮೊದಲನೆಯ ಔಟ್ಪುಟ್ಗೆ 10 ಇದೆ. ಎರಡನೆಯ ಔಟ್ಪುಟ್ಗೆ ಟೋಟಲ್ ಪ್ರಾಡಕ್ಟ್ 22 ಇದೆ. ಮೂರನೆಯದಕ್ಕೆ ಸಿಂಪಲ್ 22 ಪ್ಲಸ್ 14 ಮಾಡಿದ್ರೆ 36 ಸಿಗತ್ತೆ. ನೆಕ್ಸ್ಟ್ 36ಕ್ಕೆ 8ನ್ನ ಜೋಡಿಸಿದ್ರೆ 44 ಸಿಗತ್ತೆ. ದಿಸ್ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ MPL ಉಲ್ಟಾ. 10 ಮೈನಸ್ 0 10. 22 ಮೈನಸ್ 10 ಎಷ್ಟಾಯ್ತು? 12 ಆಯ್ತು. ದಿಸ್ ಇಸ್ ಅವರ್ ಆನ್ಸರ್. ಅದೇ ರೀತಿಯಲ್ಲಿ ನೆಕ್ಸ್ಟ್ APL 22 ಡಿವೈಡೆಡ್ ಬೈ 2 ನಮ್ಮ ಆನ್ಸರ್ ಎಷ್ಟಾಯ್ತು? 11 ಆಯ್ತು. ದೇರ್ ಫೋರ್ 36, 44 ಇಸ್ ಅವರ್ ಮಿಸ್ಸಿಂಗ್ ಫಿಗರ್. MPL ಅಲ್ಲಿ ನಮ್ಮ ಮಿಸ್ಸಿಂಗ್ ಫಿಗರ್ ಇಸ್ 10 and 12. APL ಅಲ್ಲಿ ನಮ್ಮ ಮಿಸ್ಸಿಂಗ್ ಫಿಗರ್ ಎಷ್ಟಿದೆ? 11 ಇದೆ. ಅಲ್ಲಿಗೆ 5 ವ್ಯಾಲ್ಯೂ ನಮಗೆ ಬಹಳ ಸುಲಭವಾಗಿ ಸಿಕ್ತು. ಇಂಟ್ರೆಸ್ಟಿಂಗ್ ಅಲ್ಲ? ಎಷ್ಟು ಈಸಿ ಇದೆ ಈ ಪ್ರಾಬ್ಲಮ್ಗಳು ಕಲಿಯಕ್ಕೆ. ದಿಸ್ ಇಸ್ ಅ 5 ಮಾರ್ಕ್ ಪ್ರಾಬ್ಲಮ್ ಇನ್ ದ ಫೈನಲ್ ಎಕ್ಸಾಮ್ ಮಕ್ಕಳ. 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ, 10 ಹಲವಾರು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದನ್ನ ಕಲ್ತ್ವಿ. ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.